ನಮ್ಮ ಆಫೀಸಿಗೆ ಬಂದಿದ್ದಾರೆ ಲೇಕ್ ಮ್ಯಾನ್ ಆಫ್ ಇಂಡಿಯಾ ಅಂತ. ಬೆಂಗಳೂರು ಫ್ಲಡ್ ಅಲ್ಲಿ ಈ ತರದ ಪರಿಸ್ಥಿತಿ ಇರುವಾಗ ನಿಮ್ಮ ಟೀಮ್ ಏನ್ ಅನ್ಕೊಳ್ಳುತ್ತೆ, ಯಾಕೆ ಹಿಂಗ್ ಆಗ್ತಾ ಇದೆ? ನಮ್ದು ನೋಡಿ, ಬೆಂಗಳೂರು ಬಂದು 980 ಮೀಟರ್ಸ್ ಸಿ ಲೆವೆಲ್ ಇಂದ ಮೇಲೆ ಇರೋದು. ಇದು ಆಕ್ಚುಲಿ ಫ್ಲಡ್ ಏರಿಯಾ ಅಲ್ವೇ ಅಲ್ಲ. ಅಂದ್ರೆ ನಮ್ಮ ಮುಂದಲ್ಲಿ ಮೋರಿಗಳು ಇರ್ತವೆ, ಮೋರಿಗಳಲ್ಲಿ ದಿನ ನಾವೇ ಕಸ ಹಾಕ್ತಿವಿ. ಈಗ ರೂಫ್ ಮಾತ್ರ ನಮ್ದು, ಮನೆ ಮುಂದಲ್ ರೋಡ್ ಸರ್ಕಾರದ್ದು. ನಮ್ಮ ಮನೆ ಮುಂದಲ್ ನಾವು ಕಸ ಹೊಡ್ಕೊಂಡು ನಮ್ಮ ಮೂರಿ ನೀರು ಕ್ಲೀನ್ ಮಾಡ್ಕೊಂಡು ಇಟ್ಕೊಳಕ್ ಏನ್ ಕಷ್ಟ. ಬೇರೆ ದೇಶಗಳಿದಾವಲ್ಲ, ಅಲ್ಲಿ ನೀವು ಕ್ಲೀನ್ ಮಾಡಿ ಸ್ವಚ್ಛ ಇಟ್ಟಿಲ್ಲ, ಅವರು ಗಲೀಜ್ ಮಾರ್ಲಾರ್ದಂಗೆ ಸ್ವಚ್ಛ ಇಟ್ಟಿದ್ದಾರೆ. ಕಾಲುವೆಗಳೆಲ್ಲ ನ್ಯಾರೋ ಕಾಲುವೆಗಳು, ಅದ್ರ ತುಂಬಾ ಗಾರ್ಬೇಜು, ಮಣ್ಣು, ಕಚ್ಚ ಎಲ್ಲ ತುಂಬಿರುತ್ತೆ. 1850 ಕೆರೆ ಇದ್ದು ಆಯ್ತಾ, ಈಗ ಉಳ್ಕೊಂಡ್ರೆ 400-300 ಉಳ್ಕೊಂಡಿದ್ದಾವೆ. ಇಷ್ಟು ಊಳೆತ್ಕೊಂಡು ಒಳ್ಳೆ ರಿಸರ್ವರ್ ಮಾಡ್ಕೊಂಡು ಕೆಪಾಸಿಟಿ ರೈಸ್ ಮಾಡ್ಕೊಂಡಿರ್ತಾರೆ. ಇವನ್ ಅಧಿಕಾರಿಗಳು ಅಥವಾ ಪಾಲಿಟಿಷಿಯನ್ಗಳು ಇವರು ನೀವು ಸ್ಟ್ರಾಂಗ್ ಆಗಿ ನೀವು ಕೆಲಸ ಮಾಡೋದು ಅಂತ ಗೊತ್ತಾದ್ರೆ ಸಪೋರ್ಟ್. ನಮಗೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಸಂಬಳ, ಒಳ್ಳೆ ಜಾಬು, ಖುಷಿಯಾಗಿ ಆರಾಮಾಗಿ ಮನೆಯಾಗಿದ್ದರು ಎಲ್ಲ ಬಿಟ್ಬಿಟ್ಟು ಇದಕ್ಕೆ ಬಂದಿದ್ದೀವಿ. ಬಂದಾಗ ಇದಕ್ಕೆ ಎನ್ಕರೇಜ್ಮೆಂಟ್ಗಿಂತ ಡಿಸ್ಕರೇಜೇ ಜಾಸ್ತಿ ಇರುತ್ತೆ. ದೇಶ ಎಲ್ಲ, ಜನ ಎಲ್ಲ ಬರೀ ಎಕಾನಮಿ, ಮನಿ, ಗ್ರೀಡಿ ಆಗ್ಬಿಟ್ಟಿದ್ದಾರೆ. ದುಡ್ಡು ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಯಾರ ಎಕಾಲಜಿ ಬಗ್ಗೆ, ಯಾರ ನೇಚರ್ ಬಗ್ಗೆ ಯೋಚನೆ ಮಾಡ್ತಾರೆ ಅಂದ್ರೆ ಯಾರು ಇಲ್ಲ. ಅದಕ್ಕೆ ಫ್ಲಡ್, ಅದಕ್ಕೇನೆ ಬರ, ಪ್ರತಿಯೊಂದು ಬರ್ತಾ ಇದೆ. ಇದನ್ನ ನಾನು ಬಾಯಲ್ಲಿ ಹೇಳ್ಬೋದು, ಆದ್ರೆ ಅದನ್ನ ಮನ್ಸಿಂದ ಹೇಳುವಂತ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವರು ಆನಂದ್ ಮಲ್ಲಿಗ್ವಾಡ್ ಅಂತ. ನೀವೆಲ್ಲ ಕಡೆ ನೋಡಿರ್ತೀರಾ. ಬಹುಶಃ ಪ್ರಕೃತಿನ ಪ್ರೀತಿಸೋರಾಗಿದ್ರೆ ಖಂಡಿತ ನೀವು ಒಂದು 10 ಸಾರಿ ನೋಡಿರ್ತೀರಾ ಅವ್ರನ್ನ. ಇವತ್ತು ಅವ್ರ ಮಾತನ್ನ ಕೇಳುವಂತ ಸಮಯ. ನಮ್ಮ ಆಫೀಸಿಗೆ ಬಂದಿದ್ದಾರೆ ಲೇಕ್ ಮ್ಯಾನ್ ಆಫ್ ಇಂಡಿಯಾ ಅಂತ. ಅವ್ರ ಕಾಳಜಿ, ಅವ್ರ ಕನ್ಸರ್ನು ನಿಜಕ್ಕೂ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕಂತ ಕನ್ಸರ್ನ್. ನೇಚರ್ ಬಗ್ಗೆ ಇರುವಂತ ಅವ್ರಿಗಿರೋ ಪ್ರೀತಿ, ನೀರಿನ ಬಗ್ಗೆ ಇರುವಂತ ಪ್ರೀತಿ. ಸರ್ ನಮಸ್ಕಾರ. ಮೊದಲಿಗೆ ತುಂಬಾ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನಿಮ್ಮ ತರದವರು ಒಂದು 10 ಜನ, 100 ಜನ, 1000 ಜನ ಬೇಕು ಸರ್ ಈ ದೇಶಕ್ಕೆ. ಲಕ್ಷ ಬೇಕು. ಲಕ್ಷ ಬೇಕು. ಯಾಕೆ 140 ಕೋಟಿ ಜನಸಂಖ್ಯೆ ಇರುವಂತ ದೇಶ. ಬೆಂಗಳೂರಲ್ಲಿ 1,40,00,000 ಜನ ಇದ್ದಾರೆ. ಬೆಂಗಳೂರಿಗೆ ನೀವೊಬ್ರು ಇದ್ದೀರಾ. ಇನ್ನೊಂದು 10 ಜನ ಬೇಕು ಇಲ್ಲಿ ಬೆಂಗಳೂರಿಗೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಬೆಂಗಳೂರು ಅಂತ ಕ್ರೈಸಿಸಿಗೆ ಹೋಗ್ತಾ ಇದೆ ಸರ್. ಪ್ರತಿ ಸಾರಿ ಇದು ಬಂದಾಗ, ಪೀಕಿಗೆ ಹೋದಾಗ ನಿಮ್ಮನ್ನ ಕರಿತೀವಿ, ಚರ್ಚೆ ಮಾಡ್ತೀವಿ, ಅಲ್ಲಿಗೆ ಮುಗೀತು. ಸರ್ಕಾರನೂ ಅಷ್ಟೇ, ಎಲ್ರೂ ಅಷ್ಟೇ. ಅಲ್ಲಿಗೆ ಒಂದು ಏನು ಈ ತರದ್ದೊಂದು ಮಾತುಕತೆಗಳು ಮುಗಿಸಿ ಮತ್ತೆ ಅದೇ ರಾಜಕೀಯ ಚರ್ಚೆ, ಮತ್ತದೇ ಏನು ಜಂಜಡ ಗಲಾಟೆಗಳಿಗೆ ಹೋಗ್ಬಿಡ್ತೀವಿ. ಬಟ್ ಪ್ರತಿನಿತ್ಯ ಇದನ್ನ ಯೋಚನೆ ಮಾಡ್ಬೇಕಲ್ಲ ಸರ್. ಪ್ರತಿನಿತ್ಯ ಇದನ್ನ ಜನ ಯೋಚನೆ ಮಾಡ್ಬೇಕು, ಪ್ರತಿಯೊಬ್ರು ಯೋಚನೆ ಮಾಡ್ಬೇಕಲ್ವಾ? ಅದನ್ನ ಸರ್ ನೀವು ಮಾಡ್ತಾ ಇದೀರಾ ಅಂದಾಗ, ಪ್ರತಿನಿತ್ಯ ಜನ ಯೋಚನೆ ಮಾಡುವಾಗೆ ನಿಮ್ಮ ಒಂದು ಟೀಮ್ ಮಾಡ್ತಾ ಇದೆ ಕೆಲಸನ. ಸೊ ಈಗಿರುವಂತ ಫ್ಲಡ್ ಯೋಚನೆ ಮಾಡಿದಾಗ ನಿಮ್ಮ ಟೀಮ್ ಏನ್ ಯೋಚನೆ ಮಾಡ್ತಾ ಇದೆ? ಬೆಂಗಳೂರು ಫ್ಲಡ್ ಅಲ್ಲಿ ಈ ತರದ ಪರಿಸ್ಥಿತಿ ಇರುವಾಗ ನಿಮ್ ಟೀಮ್ ಏನ್ ಅನ್ಕೊಳುತ್ತೆ, ಯಾಕೆ ಹಿಂಗ್ ಆಗ್ತಾ ಇದೆ? ಬೇಸಿಕಲಿ ನಾವು ಬಂದು ಈ ಫ್ಲಡ್ ಡ್ರಾಟ್ ಅಲ್ಲಿ ಕೆಲಸ ಮಾಡೋದಿಲ್ಲ, ವರ್ಷವಿಡೀ ಮಾಡ್ತೀವಿ. ಆಲ್ಮೋಸ್ಟ್ 12 ಮಂತ್ಸ್ ಮಾಡ್ತಾ ಇದೀವಿ. ಲಾಸ್ಟ್ ಒಂದು 10 years ಇಂದ ಮಾಡ್ತಾ ಇದೀವಿ. ಸೊ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಇಟ್ ಈಸ್ ಎ ಲಾಂಗ್ ಟರ್ಮ್ ಪ್ಲಾನ್. ಹೆಂಗಂದ್ರೆ ಈಗ ಏನಾಗ್ತದೆ, ಇವಾಗ ನೀವು ಮಳೆ ಹೆವಿ ಬಂದ್ರು ಬೈತೀವಿ, ನಾವು ಬಂದಿಲ್ಲ ಅಂದ್ರೂ ಬೈತೀವಿ. ಬಂದ್ರೆ ಡ್ರಾಟ್, ಇದು ಏನದು ಫ್ಲಡ್ ಆಗ್ತದೆ, ಬಂದಿಲ್ಲ ಅಂದ್ರೆ ಡ್ರಾಟ್ ಆಗ್ತದೆ. ನೋಡಿ, ಈಗ ನೀರು ಒಳ್ಳೆ ಮಳೆ ಕೊಡ್ತಾ ಇದೆ, ಇನ್ನು ಮಾನ್ಸೂನ್ಗಿನ ಮುಂಚೆನೆ. ಸೊ ಆಕ್ಚುಲಿ ಮಳೆ ಬಂದು ದೊಡ್ಡ ನಮ್ಗೊಂದು ರಿಸೋರ್ಸಸ್, ಒಂದು ಕೊಡುಗೆ ಅದು ನಿಸರ್ಗದ್ದು ಅಲ್ವಾ. ಅದು ಒಂದು ನಮ್ ಕುಡಿಯೋ ನೀರಿಗೆ ಒಂದು ಸಮುದ್ರದಿಂದ ನೀರು ಆವಿಯಾಗಿ ಮೋಡ್ಗಳಾಗಿ ಬಂದು ಇಲ್ಲಿ ಬಿದ್ದಿರೋದು, ಅದೊಂದು ಎಷ್ಟು ಎಫರ್ಟ್ ಇದೆ ನೇಚರ್ ಅಲ್ವಾ. ನಾವೇನ್ ಮಾಡ್ತೀವಿ, ಅದನ್ನ ರನ್ ಆಫ್ ಆಗಿ ಬಿಟ್ಬಿಡ್ತಾ ಇದೀವಿ. ಫ್ಲಡ್ ಆಗಿ ಅದನ್ನ ನಾವು ನೊಂದ್ಕೊಂತಾ ಇದೀವಿ. ಅದರಿಂದ ಮಳೆ ಹಾಳು ಮಾಡುತ್ತೆ ಅಂತ ಹೇಳ್ತಾ ಇದೀವಿ. ಅದೇ ನೋಡಿ, 2023 ಮಳೆನೇ ಬರ್ಲಿಲ್ಲ. ಮಳೆ ಬರ್ಲಾರ್ದಾಗ ಆಲ್ಮೋಸ್ಟ್ ನಾವು ಮಾತಾಡ್ತಿದ್ದಂಗೆ ಇಡೀ ಬೆಂಗಳೂರೇ ಇಲ್ಲಿ ಖಾಲಿ ಆಗ್ಬಿಡುತ್ತೆ ಅನ್ನೋ ಪರಿಸ್ಥಿತಿ. ಆಮೇಲೆ ನಿಮ್ಗೆ ಅಂತರ್ಜಲ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಮಳೆನೇ ಬೇಕು. ಮಳೆ ಇಲ್ಲದೆ ಅಂತರ್ಜಲ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಅಲ್ವಾ. ಸೊ ನಾವೇನ್ ಮಾಡ್ತಾ ಇದೀವಿ, ಬರೀ ಹೆಂಗಂದ್ರೆ ಸುಮಾರು ಇಕೋಸಿಸ್ಟಮ್ ಅನ್ನು ಡಿಸ್ಟರ್ಬ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ಫ್ಲಡ್ ಆಗಕ್ಕೆ ಕಾರಣ ಏನಂತಂದ್ರೆ, ಒಂದು ನಮ್ಮ ಮನೆ ಮೇಲೆ, ಮಾಳಿಗೆ ಮೇಲೆ ಅಥವಾ ಛತ್ ಮೇಲೆ ನೀರು ಬೀಳ್ತದೆ. ಆ ನೀರನ್ನ ಫಸ್ಟ್ ಹಿಡಿದಿಟ್ಕೋಬೇಕು ಅಲ್ವಾ. ನಾವು ಹಿಡಿದಿಟ್ಕೋತಾ ಇಲ್ಲ, ಎಷ್ಟು ಸಾಧ್ಯನೋ ಅಷ್ಟು. ಯಾಕಂದ್ರೆ ಅದಕ್ಕೆ ಆ ನೀರಿಗೆ ನಾವು ವ್ಯಾಲ್ಯೂವೇ ಕೊಡ್ತಾ ಇಲ್ಲ. ಒಂದು ಅಂದ್ರೆ ನಮ್ಮ ಮುಂದಲ್ ಮೋರಿಗಳು ಇರ್ತವೆ, ಮೋರಿಗಳಲ್ಲಿ ದಿನ ನಾವೇ ಕಸ ಹಾಕ್ತಿವಿ, ನಾವೇ ಗಲೀಜ್ ಹಾಕ್ತಿವಿ. ಆಮೇಲೆ ಆ ಮೋರಿ ಸರ್ಕಾರಿ ಮೋರಿ ಅಂತೀವಿ ನಾವು. ಆಕ್ಚುಲಿ ಸರ್ಕಾರಿ ಮೋರಿ ಅಲ್ಲ, ನಮ್ಮ ಮೋರಿ ಅದು. ಈಗ ರೂಫ್ ಮಾತ್ರ ನಮ್ದು, ಮನೆ ಮುಂದಲ್ ರೋಡ್ ಸರ್ಕಾರದ್ದು, ಮೋರಿ ಸರ್ಕಾರದ ಅನ್ಕೊಂತ ಇದೀವಿ. ಬಿಗ್ ಬ್ಯಾಡ್ ಮೈಂಡ್ ಸೆಟ್ ನಮ್ದು. ಸೊ ಅದೇನಾಗುತ್ತೆ, ಮೋರಿ ಎಲ್ಲ ತುಂಬುತ್ತೆ. ಅಲ್ಲಿ ಯಾರಾದ್ರೂ ಬಂದು ಒಬ್ಬ ಒಳ್ಳೆ ಕಾರ್ಪೊರೇಟ್ರು, ಯಾರಾದ್ರೂ ಒಳ್ಳೆ ಅಧಿಕಾರಿಗಳು ಇದ್ರೆ ಅವರು ಕ್ಲೀನ್ ಮಾಡ್ತಾರೆ, ಮಾಡಿಲ್ಲ ಅಂದ್ರೆ ಹಂಗೆ ಇರ್ತದೆ. ಅದಾದ್ಮೇಲೆ ಆ ಮೋರಿಗಳಲ್ಲಿ ಏನಾಗುತ್ತೆ, ಮೋರಿಗಳು ತುಂಬಾ ನ್ಯಾರೋ ಇದಾವೆ. ಬಿಕಾಸ್ ಬೆಂಗಳೂರಿಗೆ ಸಿಕ್ಕಾಪಟ್ಟಿ ಇಂಡಿಯಾದಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ಪಲಾಯನ ಮಾಡಿ ಬಂದಿದ್ದಾರೆ. ಇಲ್ಲಿ ಲೈವ್ಲಿಹುಡ್ ಬಿಲ್ಡ್ ಮಾಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಜನ ಒಳಗೆ ಬರ್ತಾರೋ ಅಷ್ಟು ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಯಾವಾಗ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೋ ಅವಾಗ ನ್ಯಾರೋ ಮೈಂಡ್ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಇಂಚ್ಗೂ ಓಡಾಡ್ತೀವಿ ನಾವು.
ಸೊ ನೀವು ನೋಡಿ ಕಾಲುವೆಗಳೆಲ್ಲ ನ್ಯಾರೋ ಕಾಲುವೆಗಳು, ಅದ್ರಲ್ಲಿ ತುಂಬ ಗಾರ್ಬೇಜು, ಮಣ್ಣು, ಕಚರ ಎಲ್ಲ ತುಂಬಿರುತ್ತೆ. ಸೊ ಜೋರಾಗಿ ಮಳೆ ಬಂದಾಗ ಹರಿದು ಹೋಗೋಕ್ಕೆ ಜಾಗನೇ ಇಲ್ಲ. ಫಸ್ಟು ನಾವು ಹಿಡಿದಿಟ್ಕೋತಾ ಇಲ್ಲ. ಈಗ ಅದಕ್ಕೆ ಏನಂತೀವಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೋಬಹುದು. ಎರಡನೇದು ಬಂದು ಸ್ಟಾಮ್ ವಾಟರ್ ಹರಿತದೆ ನೀರು. ಸ್ಟಾಮ್ ವಾಟರ್ ಏನಾಗ್ತದೆ, ನಿಮ್ಗೆ ಹರಿಯಕ್ಕೆ ಜಾಗನೇ ಇಲ್ಲ. ಅಲ್ಲಿಂದ ಹರಿದವೆಲ್ಲ ರಾಜಕಾಲುವೆಗಳು ಹೋಗ್ತವೆ. ರಾಜಕಾಲುವೆಗಳನ್ನು ನಾವು ನಾಲ ಮಾಡ್ಕೊಂಡು ಕೂತಿದೀವಿ ಅಲ್ವಾ. ಆ ರಾಜಕಾಲುವೆದಲ್ಲಿ ಆ ನೀರು ತಗೊಳೋ ಕೆಪಾಸಿಟಿನೇ ಇಲ್ಲ. ಆಮೇಲೆ ಒಂದ್ ಕಡೆ ದೊಡ್ಡದಾಗಿರುತ್ತೆ, ಇನ್ನೊಂದ್ ಕಡೆ ನ್ಯಾರೋ ಮಾಡ್ಬಿಡ್ತೀವಿ. ಅದಕ್ಕೆ ಬಾಟ್ಲ್ ನೆಕ್ ಅಂತ ಕರಿತೀವಿ. ಸುಮಾರು ಕಡೆ ಯಾರೋ ಒಬ್ಬ ಬಲಶಾಲಿ ಆಗಿರೋನು, ಗಟ್ಟಿಯಾಗಿರೋ ಬಿಲ್ಡರು ಅಥವಾ ಯಾರೋ ಒಬ್ಬ ವ್ಯಕ್ತಿ ಅದನ್ನ ನ್ಯಾರೋ ಮಾಡ್ಬಿಡ್ತಾನೆ ಒತ್ತುವರಿ ಮಾಡಿ. ಅವಾಗ ಏನಾಗುತ್ತೆ, ಬ್ಯಾಕ್ ಫ್ಲಡ್ ಹೊಡಿತದೆ ಮತ್ತೆ ಇದೆ. ಸೊ ಹಿಂಗಾಗಿ ಮತ್ತೆ ನಮ್ದು ನೋಡಿ, ಬೆಂಗಳೂರು ಬಂದು 980 ಮೀಟರ್ಸ್ ಸಿ ಲೆವೆಲ್ ಇಂದ ಮೇಲೆ ಇರೋದು. ಇದು ಆಕ್ಚುಲಿ ಫ್ಲಡ್ ಏರಿಯಾ ಅಲ್ವೇ ಅಲ್ಲ. ನೀವು ನೋಡಿ, ಬೆಂಗಳೂರು ಸರಾಗವಾಗಿ ಹರಿದು ಹೋಗ್ತಕ್ಕಂತ ಒಂದು ಸಿಟಿ ಇದು. ನಿಮ್ಗೆ ಹಿಸ್ಟ್ರಿನಲ್ಲಿ ಎಲ್ಲೂ ಫ್ಲಡ್ ಗಿಡ್ ಕೇಳಿಲ್ಲ ನೀವು. ಎಲ್ಲೋ ಒಂದ್ ಕಡೆ ಲೋ ಲೈಯಿಂಗ್ ಏರಿಯಾ, ಎಲ್ಲಿ ಒಂದ್ ಕಡೆ ಎಲ್ಲಿ ಬಾಟ್ಲ್ ಹಾಕ್ ಮಾಡಿ ಕಾಲುವೆಗಳು ಮುಚ್ಕೊಂಡಿದ್ರು ಅಂತಲ್ಲಿ ಇದ್ದು ಅಷ್ಟೇ. ಬಿಟ್ರೆ ಚಿಕ್ಕ ಏರಿಯಾದಲ್ಲಿ ಬೆಂಗಳೂರು ಫ್ಲಡ್ ಏರಿಯಾನೇ ಅಲ್ಲ ಇದು. ಬಿಫೋರ್ 2000 ಗಿನ ಮುಂಚೆ ನೋಡಿ ಎಲ್ಲಿಯೂ ಇಲ್ವೇ ಇಲ್ಲ ಹಿಸ್ಟ್ರಿ. 2000 ಆದ್ಮೇಲೆ ಏನಾಗೋಯ್ತು, ಎಲ್ಲ ಗದ್ದೆ ಬೈಲುಗಳು, ಹಳ್ಳಿಗಳು ಎಲ್ಲ ಹೋಗಿ ಸಿಟಿಗಳು ಕನ್ವರ್ಟ್ ಆಗೋದು. ಅವೆಲ್ಲ ಕಾಲುವೆಗಳು, ಹರಿದೋಗ ನೀರಿನ ಜಲಮೂಲಗಳು ಎಲ್ಲ ಮುಚ್ಚಿಬಿಟ್ವಿ. ಕೆರೆಗಳನ್ನೆಲ್ಲ ಸುಮಾರು ಮುಚ್ಚಿಬಿಟ್ಟಿದೀವಿ. ಆಮೇಲೆ ಕೆರೆಗಳಲ್ಲಿ ಕೆಪಾಸಿಟಿ ಇಲ್ಲ. ನೀವು ವರ್ಷವಿಡೀ ಮೊರಿ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಅದ್ರ ತುಂಬಾ ಸಿಲ್ಟ್ ತುಂಬಿಡಿದೆ, ಅದನ್ನ ನಾವು ಕ್ಲೀನ್ ಮಾಡ್ತಾ ಇಲ್ಲ. ಮಾಡಿದ್ರು ಬಹಳ ಕಮ್ಮಿ ಕ್ವಾಂಟಿಟಿ ಕ್ಲೀನ್ ಮಾಡ್ತಾ ಇದೀವಿ ಅಲ್ವಾ. ಅದಕ್ಕೆ ಮತ್ತೆ ದೀರ್ಘ ಮೊರಿ ನೀರು ಕನೆಕ್ಟ್ ಮಾಡಿರ್ತೀವಿ, ಅದ್ರ ಥ್ರೂ ಬಂದೋಗುತ್ತೆ. ಸರ್, ಈಗ ಒಂದು ಜನರಿಗೆ ನೀವು ತುಂಬಾ ಅದು ಸ್ಟಡಿ ಮಾಡಿರ್ತೀರಾ, ಪಟ್ಪಟ ಅಂತ ಹೇಳ್ಕೊಂಡು ಹೋಗ್ತೀರಾ. ಸಿಂಪಲ್ ಆಗಿ ಹೇಳೋದಾದ್ರೆ, ಕೆರೆಗಳು ಇದೆ, ಈಗ ಕೆರೆಗಳು ಎಷ್ಟು ಕಡಿಮೆ ಆಗಿದೆ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಹೇಳ್ತೀರಾ. ಆದ್ರೆ ಇರೋ ಕೆರೆಗಳನ್ನ ಉಳಿಸ್ಕೊಂಡು ಅಲ್ಲಿ ರಿಜುವನೇಟ್ ಮಾಡೋದಿದೆಯಲ್ಲ, ನೀರು ಇಂಗಿಸೋದು ಅದು ಆಗ್ತಿಲ್ಲ. ಅದರಿಂದ ಸಮಸ್ಯೆ ಜಾಸ್ತಿ. ಅದೇ ಸಮಸ್ಯೆ ಆಗಿರೋದು. ಈ ನಿಮ್ಗೆ ಏನ್ ಗೊತ್ತಾ ಸರ್, 1850 ಕೆರೆ ಇದ್ದು ಆಯ್ತಾ, ಈಗ ಉಳ್ಕೊಂಡ್ರೆ 400-300 ಉಳ್ಕೊಂಡಿದಾವೆ. ಆ 400-300 ಕೆರೆಗಳನ್ನು ನಾವು ಚೆನ್ನಾಗಿ ನೀರ್ ಹಿಡಿಯೋ ತರ ಮಾಡ್ಬೇಕು. ಚೆನ್ನಾಗಿ ನೀರ್ ಹಿಡ್ಕೊಳೋ ತರ. ಹೆಂಗಂದ್ರೆ, ಈಗ ಫ್ಲಡ್ ಮಿಟಿಗೇಷನ್ ಆಗ್ಬೇಕು ಅಂದ್ರೆ ನೀವು ಕೆರೆಗಳಲ್ಲಿ ನೀರು ತುಂಬಿಸ್ಕೋಬೇಕು. ಬಿದ್ದಿರೋ ಮಳೆನ ಒಂದು ನಿಮ್ಮ ಮನೆಯಲ್ಲಿ ಹಿಡಿಬೇಕು. ಈಗ ಎಲ್ಲಾರ ಮನೆಯಲ್ಲೂ ಟ್ಯಾಂಕ್ ಇರೋದಿಲ್ಲ ಸರ್. ಎಲ್ಲರೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಕ್ ಆಗೋದಿಲ್ಲ. ಅವ್ರು ಚಿಕ್ಕ ಮನೆಯಲ್ಲಿ ಇರ್ತಾರೆ. ಅದೊಂದು ಡ್ರಮ್ ಪಮ್ಮ ಅವ್ರ ರೂಫಲ್ಲಿ ಬಿದ್ದಿರೋದು ಹಿಡಿದು ಇಟ್ಕೋಬಹುದು. ಹಿಡಿದು ಇಟ್ಕೋಬೇಕಂತ ಮನಸ್ಸು ಮಾಡ್ಬಿಟ್ರೆ ಸರ್, ಅದಕ್ಕೆ ಬೇಜಾನ್ ದಾರಿ. ಎಷ್ಟೋ ಜನ ನೋಡಿದೀನಿ ಸರ್, ಛತ್ರಿಗಳು ನಿಂಗೆ ರಿವರ್ಸ್ ಹಾಕ್ಬಿಟ್ಟು ಛತ್ರಿಗಳಲ್ಲಿ ತುಂಬಿರೋ ನೀರನ್ನ ಬಕೆಟ್ ಹಾಕೊಂಡು ಇಟ್ಕೊಂಡ್ರು ಅವ್ರಿ ಅಲ್ವಾ. ಹಂಗೆ ಡ್ರಮ್ ಪಮ್ಮ ಏನೋ ಒಂದು ಹಿಡಿದು ಇಟ್ಕೋಬೇಕು. ಹಿಡಿದು ಇಟ್ಕೊಂಡ್ರೆ ಅದು ಒಂದಾಯ್ತಾ. ಸ್ಟಾಮ್ ವಾಟರ್ ಅಲ್ಲಿ ಹರಿದೋಗಕ್ಕೆ ಜಾಗ ಕ್ಲೀನ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಸರ್ಕಾರ ಮಾಡಿಲ್ಲ, ಅಧಿಕಾರಿಗಳು ಮಾಡಿಲ್ಲ ಅಂದ್ರೆ ನಾವರ ನಮ್ಮ ಮನೆ ಮುಂದಲು ನಮ್ಮ ಊರಿನ ನಾವು ಕ್ಲೀನ್ ಆಗಿ ಇಟ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ನಮ್ ಜೀವನ ಚೆನ್ನಾಗಿರುತ್ತಲ್ಲ. ಹೌದು ಅಲ್ವಾ. ನಾವೊಂಥರ ಅಡ್ಜಸ್ಟ್ಮೆಂಟ್ ಬದುಕಿಗೆ ಬಿದ್ಬಿಟ್ಟಿದೀವಿ. ಹೆಂಗಂದ್ರೆ, ಏನೋ ನಡೀತದೆ ಬಿಡು, ಅವ್ರು ಯಾರೋ ಬಂದ್ ಮಾಡ್ತಾರೆ ಬಿಡು, ಮಳೆ ಬಂದಂಗೆ ನೋಡ್ಕೊಳೋಣ ಬಿಡು. ಈ ಮೈಂಡ್ ಸೆಟ್ ಏನಾಗಿದೆ ಇವತ್ತು ನಮಗೆ ಕಷ್ಟ ಕೊಡ್ತದೆ. ನೇಚರ್ನ ನಾವು ಉಳಿಸ್ಕೊಂಡು ನಮ್ಮ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಂಡು ಸ್ವಲ್ಪ ಬ್ರಾಡ್ ಮೈಂಡಲ್ಲಿ ನಾವು ಬದುಕಿದ್ರೆ ಏನಾಗುತ್ತೆ ಗೊತ್ತಾ, ನಾವು ಸಂತೋಷವಾಗಿರ್ತೀವಿ, ಪ್ಲಸ್ ಅಕ್ಕಪಕ್ಕದಲ್ಲಿ ಸಂತೋಷವಾಗಿರ್ತಾರೆ. ಬಿಡ ಅತ್ತಾಗ ಹೋಗ್ಲಿ, ಅದಕ್ಕೆ ಬಂದದ್ದು ನೋಡ್ಕೊಂಡ್ರಾಯ್ತು ಅಂದ್ರೆ ಎಲ್ಲರೂ ಕಷ್ಟದಲ್ಲಿರ್ತಾರೆ. ಇವತ್ತು ಅಷ್ಟೊಂದು ಮಳೆ ಬಂದಿತ್ತಲ್ಲ, ಎಲ್ಲ ನೀರು ಹರಿದು ಹೋಯ್ತು. ಎಲ್ಲಿ ಹೋಯ್ತು, ಮತ್ತೆ ವಾಪಸ್ ಸಮುದ್ರ ಸೇರ್ತು. ಅದನ್ನೇ ನಾವು ಹಿಡಿದು ಇಟ್ಕೊಂಡಿದ್ರೆ KRS ಇಂದ 8 ಲೈನು 10 ಲೈನು ಪೈಪ್ಲೈನ್ ಹಾಕ್ಕೊಂಡು ಅಷ್ಟೊಂದು ಪಂಪ್ ಮಾಡಿಕೊಂಡು ಕಾಸು ಖರ್ಚು ಮಾಡಿ ತಂದು ಡಿಸ್ಟ್ರಿಬ್ಯೂಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಈ ನಮ್ಮದು ಇವು ಇದ್ದಾವೆ, ಸುಮಾರು ಕೆರೆಗಳಿದ್ದಾವೆ, ದೊಡ್ಡ ದೊಡ್ಡ ಕೆರೆಗಳಿದ್ದಾವೆ. ಇಷ್ಟು ಹೂಳು ಎತ್ಕೊಂಡು ಒಳ್ಳೆ ರಿಸರ್ವೈರ್ ಮಾಡಿಕೊಂಡು ಕೆಪಾಸಿಟಿ ರೈಸ್ ಮಾಡ್ಕೊಂಡ್ರೆ ಸರ್, ಬಿದ್ದಿರೋ ಮಳೆ ನಾವು ಹಿಡಿದಿಟ್ಕೊಂಡು ಏನಾಗುತ್ತೆ, ವರ್ಷವಿಡೀ 12 ತಿಂಗಳು ನಮ್ಮ ಹತ್ರ ನೀರು ಇರುತ್ತೆ. ಗ್ರೌಂಡ್ ವಾಟರ್ ರೀಚಾರ್ಜ್. ಈಗ ಬೋರ್ವೆಲ್ ಬ್ಯಾನ್ ಮಾಡಿ, ಬೋರ್ವೆಲ್ ಕ್ಲೋಸ್ ಮಾಡಿ ಇದು ಅಂತಾರೆ. ಎಷ್ಟು ಏರಿಯಾದಲ್ಲಿ ಯಾವ ವಾಟರ್ ಪೈಪ್ಲೈನ್ ಇಲ್ಲ, ಏನಿಲ್ಲ. ಮತ್ತೆ ಅವ್ರಿಗೆ ನೀರು ಹೋಗೋದು ಹೆಂಗೆ? ಬೋರಿಂದಾನೇ ಡಿಪೆಂಡ್ ಆಗಿದ್ದಾರೆ ಜನ. ಅವ್ರು ಬೋರ್ ಎಷ್ಟೇ ಹಾಕೊಳ್ಳಿ, ಬಟ್ ನೀವು ರೀಚಾರ್ಜ್ ಮಾಡಕ್ ಕಲ್ತ್ಬಿಟ್ರೆ ನಿಮ್ಗೆ ತೊಂದರೆನೇ ಇಲ್ವಲ್ಲ. ಈ ಕೆರೆ ತುಂಬಿ ಇಟ್ಕೊಂಡ್ಬಿಡಿ, ಫ್ಲಡ್ ಹೋಗ್ಬಿಡುತ್ತೆ ನಿಮ್ಗೆ. ಕೆರೆ ಯಾವಾಗ ತುಂಬಿ ಇಟ್ಕೊಳಕ್ ಸ್ಟಾರ್ಟ್ ಆದ್ರಿ ಫ್ಲಡ್ ಹೋಗ್ಬಿಡುತ್ತೆ ನಿಮ್ಗೆ. ಫ್ಲಡ್ಡೇ ಆಗಲ್ಲ. ಆಮೇಲೆ ಅದು ಇಷ್ಟು ಅಂತರ್ಜಲಕ್ಕೆ ಹೋಗಿ ಬೋರ್ವೆಲ್ ರೀಚಾರ್ಜ್ ಆದ್ರೆ ಸುತ್ತಮುತ್ತ ಬೋರ್ವೆಲ್ ಅಲ್ಲಿ ನೀರು ಬಂದ್ರೆ ನಿಮ್ಮ ಮೇಲೆ ಯಾರು ಡಿಪೆಂಡ್ ಆಗಲ್ಲ. ದೇ ವಿಲ್ ಬಿ ಇಂಡಿಪೆಂಡೆಂಟ್. ಈಗ ಒಬ್ಬನ ಬೋರ್ ಹಾಕೊಂಡಿದ್ರೆ ದಿನ 10,000 ಲೀಟರ್ ಖರ್ಚು ಮಾಡಲ್ಲ ಅವನು. ಅವ್ನಿಗೆ ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡ್ತಾನೆ ಅಲ್ವಾ, ಯಾಕಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೇಕು ಅವನು. ಹೀಗಾಗಿ ಸ್ವಲ್ಪ ಬ್ರಾಡ್ ಮೈಂಡಿಂಗು ಮಾಡಿಕೊಂಡು ಸರ್ಕಾರಗಳು ಮತ್ತು ಸಾರ್ವಜನಿಕರು ನಾವೆಲ್ಲರೂ ಸೇರಿ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳನ್ನೇ ನಾವು ರಿಜುನೇಟ್ ಮಾಡಿಕೊಂಡು ಅವನ್ನ ಹೂಳೆತ್ತಿ ಅವನೊಂದು ಸ್ವಲ್ಪ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ರೈಸ್ ಮಾಡಿಕೊಂಡ್ರೆ ಬೇಕಾದಷ್ಟಾಗುತ್ತೆ. ಸರಿ, ಜನರಿಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗಲ್ಲ. ಕೆರೆಯಲ್ಲಿ ನೀರನ್ನ ಹೆಂಗೆ, ಅದು ಗ್ರೌಂಡ್ ವಾಟರ್ ಆಗಿ ಹೆಂಗಾಗುತ್ತೆ, ಹೂಳ್ ತೆಗೆದ್ರೆ ಆಗುತ್ತಾ, ಇದು ಪ್ರಾಕ್ಟಿಕಲಿ ಜನರಿಗೆ ಅರ್ಥ ಆಗಲ್ಲ. ಇದನ್ನ ತಿಳಿಸೋ ಪ್ರಯತ್ನ ಆಗ್ಬೇಕಾ ಅಥವಾ ಏನು ಆಗ್ಬೇಕು ಆಕ್ಚುಲಿ ಈ ರೀತಿ ಫ್ಲಡ್ ಎಲ್ಲ ಕಡಿಮೆ ಆಗೋದು? ಒಂದ್ ಸತ್ಯ ಹೇಳ್ತೀನಿ, ನಾನು ಈಗ ಅಕ್ರಾಸ್ ಇಂಡಿಯಾ ಓಡಾಡ್ತೀನಿ, ಸಣ್ಣ ಸಣ್ಣ ಹಳ್ಳಿಗಳಿಗೂ ಹೋಗ್ತೀನಿ.
ಸ್ಕೂಲ್ ಮಕ್ಕಳಿಂದ ಮತ್ತೆ ಹೈಸ್ಕೂಲ್ ಮಕ್ಕಳಿಂದ ಕಾಲೇಜು ರೈತರವರೆಗೂ ನಾನು ಎಕ್ಸಸ್ ಮಾಡ್ತೀನಿ. ಎಲ್ಲರಿಗೂ ಗೊತ್ತು ಕೆರೆನಲ್ಲಿ ನೀರಿದ್ರೆ ನಿಮ್ದು ಬೋರಲ್ಲಿ ನೀರಿರುತ್ತೆ ಅಂತ. ಅವ್ರಿಗೆ ಅಷ್ಟು ಸೈಂಟಿಫಿಕ್ ಡೀಪ್ ಪರ್ಕ್ಯುಲೇಷನ್ ಎವಾಪರೇಷನ್ ಅವೆಲ್ಲ ಹೇಳೋದ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಅದಕ್ಕೇನು ಅವೇರ್ನೆಸ್ ಕಮ್ಮಿ ಇದೆ ಅನ್ಕೋಬೇಡಿ, ಬಟ್ ಅವೇರ್ನೆಸ್ಗೂ ಕೇರ್ಲೆಸ್ನೆಸ್ಗೂ ಡಿಫ್ರೆನ್ಸ್ ಇದೆ. ಅಲ್ಲಿ ಅವೇರ್ನೆಸ್ ಇದೆ, ಬಟ್ ಕೇರ್ಲೆಸ್ನೆಸ್ ನಮ್ಮನ್ನ ಕಾಡುತ್ತೆ. ಅದು ಬೆಂಗಳೂರಂತ ನಗರದಲ್ಲಿ ಕೇರ್ಲೆಸ್ನೆಸ್ ಜಾಸ್ತಿ. ಬರೀ ಆ ದಿನ ದುಡಿಮೆ ಮಾಡ್ಕೋ, ಒಂದ್ ಸ್ವಲ್ಪ ಸೇವ್ ಮಾಡ್ಕೋ, ನೀನ್ ಬದುಕೋ, ಹೋಗು, BBMP ಇದೆಯಲ್ಲ ನೋಡ್ಕೋತಾರೆ, ಗೌರ್ಮೆಂಟ್ ಇದೆ ನೋಡ್ಕೋತಾರೆ ಅಂತಾರೆ. ಹೌದಾ, ಅದು ಓಕೆ, ನಾವು ಟ್ಯಾಕ್ಸ್ ಕಟ್ತೀವಿ ಅವ್ರಿಗೆ, ನಾವು ವೋಟ್ ಹಾಕಿದೀವಿ, ಅವ್ರು ಆ ಕೆಲಸ ಮಾಡಬೇಕು, ಅದೆಲ್ಲ ಓಕೆ. ಬಟ್ ನಾವು ಇರೋದೆಷ್ಟು ಜನ, ಅವ್ರು ಇರೋದೆಷ್ಟು ಜನ ಲೆಕ್ಕ ಹಾಕೊಳ್ಳಿ. 140 ಕೋಟಿಯಲ್ಲಿ ಅವ್ರು ಏನು ಒಂದು 10% 8% ಇದ್ದಾರೆ ಅನ್ಕೊಳ್ಳಿ. ನಮ್ಮ ಮನೆ ಮುಂದಲ್ಲಿ ನಾವು ಕಸ ಹೊಡ್ಕೊಂಡು ನಮ್ಮ ಊರಿನ ನೀರು ಕ್ಲೀನ್ ಮಾಡ್ಕೊಂಡು ಇಟ್ಕೊಳಕ್ಕೆ ಏನು ಕಷ್ಟ ನಮಗೆ ಅಲ್ವಾ? ಹೌದು, ಅದು ಸೋಂಬೇರಿತನಲ್ಲ, ಕೇರ್ಲೆಸ್ನೆಸ್. ಬಟ್ ಮಾಡೋರು ಮಾಡ್ತಾರೆ, ಎಲ್ಲರೂ ಕೆಟ್ಟರು ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಕೇರ್ಲೆಸ್ ಅಂತ ಹೇಳ್ತಾ ಇಲ್ಲ. ಎಷ್ಟೋ ಜನ ಪಾಪ ಅವ್ರ ಮನೆ ಮುಂದೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಮೋರಿಗಿರಿ, ಆಮೇಲೆ ಸುತ್ತಮುತ್ತ ಇರೋವೆಲ್ಲ ಕ್ಲೀನ್ ಮಾಡಿ, ಕೆರೆಗಳನ್ನೆಲ್ಲನೂ ಸುಮಾರು ಜನ ಪ್ರೊಟೆಕ್ಟ್ ಮಾಡಿ ಟ್ರೈ ಮಾಡ್ತಾರೆ, ಡೌಟೇ ಇಲ್ಲ. ಬಟ್ ಆ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು. ಅದಕ್ಕೆ ನಿಮ್ಗೆ ಹೇಳಿದ್ದು 1 ಲೇಕ್ಮನ್ 1000 ಲೇಕ್ಮನ್ಗಿಂತ ಬ್ಲಾಕ್ ಒಬ್ಬೊಬ್ಬ ಲೇಕ್ಮನ್ ಬೇಕಾಗಿದೆ ಇವತ್ತು ಬದಲಾವಣೆಗೆ. ಇವನ್ ಅಧಿಕಾರಿಗಳು ಅಥವಾ ಪಾಲಿಟಿಷಿಯನ್ಗಳು ಇವರು ನೀವು ಸ್ಟ್ರಾಂಗ್ ಆಗಿ ನೀವು ಕೆಲಸ ಮಾಡೋರು ಅಂತ ಗೊತ್ತಾದ್ರೆ ದೇ ವಿಲ್ ಸಪೋರ್ಟ್, ಅದ್ರಲ್ಲಿ ಏನು ಡೌಟ್ ಇಲ್ಲ, ಮಾಡ್ತಾರೆ. ಬಟ್ ಮುಂದೆ ನಿಂತ್ಕೊಳ್ಳೋರಿಲ್ಲ, ಲೀಡರ್ಶಿಪ್ ಕಮ್ಮಿ ಆಗಿದೆ. ಸರ್, ಈಗ ಕಳೆದ ಸಾರಿ ಮಾದೇವಪುರ ಏರಿಯಾದಲ್ಲಿ ಫುಲ್ಲು ಫ್ಲಡ್ ಆಗೋಯ್ತು. ಕರೆಕ್ಟ್. ಇದು ಏನು ಆಕ್ಚುಯಲ್ ರೀಸನ್ ಏನು? ಈ ಥರ ಡ್ರೈನೇಜ್ ಬ್ಲಾಕೇಜ್ ಈ ಥರದ ಸಮಸ್ಯೆಗಳ ಇಲ್ಲ ಏನು ಸಮಸ್ಯೆ? ಆ್ಯಕ್ಚುಲಿ ನೋಡಿ, ಬೆಂಗಳೂರ್ದು ನ್ಯಾಚುರಲ್ ಟೋಪೋಗ್ರಫಿ ಅಂತ ಕರಿತೀವಿ, ಅಂದರೆ ಲೆವೆಲ್ಸ್ ಅಪ್ ಡೌನ್ ಎಲ್ಲ ಹೈಯೆಸ್ಟ್ ಇರೋದೇ ನಾರ್ತ್ ಈಸ್ಟ್ಗೆ. ನಾರ್ತ್ ಈಸ್ಟ್ ಇದೆ ಬೆಳ್ಳಂಡೂರು, ವರ್ತೂರು. ನೋಡಿ, ಈ ಕಡೆಯಿಂದ ಹೆಬ್ಬಾಳು ವ್ಯಾಲಿಯಿಂದ ಹಿಡ್ಕೊಂಡು KC ವ್ಯಾಲಿಯಿಂದ ಹಿಡ್ಕೊಂಡು ಎಲ್ಲಾನು ವಾಟರು ಅಲ್ಲಿಗೆ ಬರೋದು. ನೀವು ನೋಡಿ, ಈ ಬೆಳ್ಳಂಡೂರು ವರ್ತೂರು, ಈಗ ನಾವು ಕೂತಿರೋ ಜಾಗ ಅಗ್ರ ಕೆರೆ ಇಲ್ಲಿದೆ, ಇದಾದ್ಮೇಲೆ ಬೆಳ್ಳಂಡೂರು ವರ್ತೂರು ಇದೆ, ಅದಾದ್ಮೇಲೆ ಅದು ದಕ್ಷಿಣ ಪಿನಾಕಿನಿ ರಿವರ್ಗೂ ಹೋಗುತ್ತೆ ಅಲ್ವಾ? ಸೊ ನೋಡಿ, ನೀವು ಹುಳಿಮಾವು ಇಂದ ಹಿಡ್ಕೊಂಡು ಇಲ್ಲಿಗೆ ಬರುತ್ತೆ, ಈ ಕಡೆ ಸ್ಯಾಂಕಿ ಟ್ಯಾಂಕಿ ಸೈಡ್ ಇಂದ ಬರುತ್ತೆ, ಡಬಲ್ ರೋಡ್ ಇಂದ ಬರುತ್ತೆ, ಎಲ್ಲಾ ವಾಟರ್ ಹೆಬ್ಬಾಳು ವ್ಯಾಲಿಯಿಂದ ಇಲ್ಲಿಗೆ ಬರೋದು. ಬಿಕಾಸ್ ಗ್ರಾವಿಟಿ ಈ ಕಡೆ ಇದೆ, ಇಷ್ಟು ನೀರು ಇಲ್ಲಿಗೆ ಬರೋದು ಅಲ್ವಾ? ಸೊ ಆ ನೀರು ಬರೋದು ಮುಂಚೆ ಸಲೀಸಾಗಿ ಹರಿದು, ಈಗೂ ನಮ್ಮ ಹತ್ರ ಒಳ್ಳೆ ಕೆಪಾಸಿಟಿ ಇದಿಲ್ಲ ಅಂತಲ್ಲ, ಅದು ಎಷ್ಟರ ಮಟ್ಟಿಗೆ ಕೆಪಾಸಿಟಿ ಇದೆ ಅಂದ್ರೆ ಒಂದು 1 ಅವರ್ ಏನು 2 ಅವರ್ ಏನು ಕೆಪಾಸಿಟಿ ಇದೆ, ಹರಿದೋಗುತ್ತೆ. ಬಟ್ ಮೋರ್ ದೆನ್ 4-5 ಅವರ್ಸ್ ಬಿದ್ರೆ ನಮ್ಮ ಹತ್ರ ಕೆಪಾಸಿಟಿ ಇಲ್ಲ. ಬಟ್ ಇಲ್ಲ ಅಂದ್ರೆ ನ್ಯಾಚುರಲ್ ಆಗಿ ಅರ್ತ್ ಫಾರ್ಮ್ ಆದಾಗ ಈ ಕೆರೆಗಳು ಇವೆಲ್ಲ ಫಾರ್ಮ್ ಆಗಿದಾವೆ. ಮತ್ತೆ ನಮ್ಮ ಹಿರಿಯರು ಒಂದು 1500 ವರ್ಷದಿಂದ ಚೋಳರು ಇರ್ಬೋದು, ಆಮೇಲೆ ನಮ್ಮ ಕೆಂಪೇಗೌಡರು ಇರ್ಬೋದು, ಅವರೆಲ್ಲ ಈ ಕೆರೆಗಳನ್ನ ಕ್ಯಾಸ್ಕೇಡಿಂಗ್ ಲೇಕ್ ಅಂತ ಹೇಳ್ತೀವಿ, ಒಂದಾದ್ಮೇಲೆ ಒಂದೊಂದು ಲಿಂಕ್ ಮಾಡಿದ್ದಾರೆ, ರಾಜ್ ಕಾಲುವೆ, ರಾಣಿ ಕಾಲುವೆಗಳು ಅಂತ ಮಾಡಿದ್ದಾರೆ. ಅವೆಲ್ಲಾನು ಒಂದು ಸಿಸ್ಟಮೆಟಿಕ್ ಆಗಿ ಇದಕ್ಕೆ ಇದನ್ನ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ, ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅವೆಲ್ಲ ಸುಮ್ಮನೆ ಬಿಟ್ಬಿಟ್ಟಿದ್ರೆ ಏನ್ ಹೇಳಿ, ಈ ಫ್ಲಡ್ ಪ್ರಾಬ್ಲಮ್ ಆಗ್ತಾ ಇಲ್ಲ. ನಾವೇನ್ ಮಾಡಿದ್ವಿ, ಗ್ರೀಡಿನೆಸ್ಗೆ ಲ್ಯಾಂಡ್ ವೆಲ್ ಕಾಸ್ಟ್ಲಿ ಆಯ್ತು, ಆಮೇಲೆ ಅನುಕೂಲಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಅವನ್ನೆಲ್ಲ ಒತ್ತ ಇವನ್ನೆಲ್ಲ ಚಿಕ್ಕದ್ ಮಾಡಾಕ್ಬಿಟ್ಟಿದೀವಿ. ಚಿಕ್ಕದ್ ಮಾಡಿದಾಗ ಏನಾಗುತ್ತೆ, ನಾರ್ಮಲ್ ರೈನ್ ಬಂದಾಗ ನೀವು ಎಸ್ಕೇಪು, ಸ್ವಲ್ಪ ಹೆವಿ ರೈನ್ ಬಂತು ಅಂದ್ರೆ ನೀವು ಪ್ರಾಬ್ಲಮ್ ಆಗುತ್ತೆ. ನೋಡಿ, ಮೊನ್ನೆ ರಾತ್ರಿ 4ರಿಂದ 5 ಅವರ್ ಮಳೆ ಹೊಡೆದಕ್ಕೆ ಎಲ್ಲ ಬೆಂಗಳೂರು ಫ್ಲಡ್ ಆಯ್ತು. ಅದ್ರಾಗ ಹೈಯೆಸ್ಟ್ ಆಗದೆ ಮಾದೇವಪುರ, ಬೆಳ್ಳಂಡೂರು, ವರ್ತೂರು ಇದೆ ಸರೌಂಡಿಂಗ್. ರೀಸನ್ ಅಂದ್ರೆ ಫುಲ್ ರಾಜ್ ಕಾಲುವೆಗಳು ಒತ್ಬಿಟ್ಟಿದೀವಿ. ಆಮೇಲೆ ಅಂಡರ್ ಪಾಸ್ ಕೆಳಗಡೆ ಹೈಯೆಸ್ಟ್ ನೀರು ಕಾಣಿಸ್ತಾ ಇದೆ ನಿಮ್ಗೆ. ಆಕ್ಚುಲಿ ಅಂಡರ್ ಪಾಸ್ ಕೆಳಗಡೆ ಯಾಕೆ ಕಾಣಿಸ್ತದೆ, ಅಂಡರ್ ಪಾಸ್ ಎಲ್ಲಿ ಮಾಡಿದಿರಲ್ಲ ಅದು ಹಿಂಗಿರುತ್ತೆ, ಹಿಂಗ ಸ್ಲೋಪ್ ಅಲ್ವಾ, ಸ್ಲೋಪ್ ಇರುತ್ತೆ, ಅಲ್ಲಿ ಒಂದು ಮೇಲೆ ಸ್ಲ್ಯಾಬ್ ಹಾಕಿರ್ತಾರೆ, ಅದ್ರ ಮೇಲೆ ಓಡಾಡ್ತಾ ಇರ್ತಾರೆ. ಆಕ್ಚುಲಿ ಟೆಕ್ನಿಕಲಿ ನೋಡೋದಾದ್ರೆ ಆ ಸ್ಲೋಪ್ ಎಷ್ಟು ಬರುತ್ತೆ ಅಲ್ಲಿ ಇಷ್ಟುನು ನೀವು ಮುಚ್ಚಬೇಕನ್ನ, ಟಾಪ್ ಕವರ್ ಮಾಡಬೇಕು. ನೀವು ಬೇರೆ ಸಿಟಿನಲ್ಲಿ ನೋಡಿ, ಮುಂಬೈ ಡೆಲ್ಲಿ ಸಿಟಿನಲ್ಲಿ ನೋಡಿದ್ರೆ ಅದನ್ನ ಫುಲ್ ಕವರ್ ಮಾಡಿದ್ದಾರೆ, ಆಯ್ತಾ? ಕವರ್ ಮಾಡಿ 1-2 ಟ್ರೆಂಚ್ ಹೊಡೆದಿದ್ದಾರೆ. ಫಸ್ಟ್ ಅಲ್ಲಿ ಬರೋ ನೀರ್ನ ಅಲ್ಲೇ ಲಾಕ್ ಮಾಡ್ಬಿಡ್ಬೇಕನ್ನ ಮಾಡಿ ಅದು ಹೊರಗಡೆ ಬಿಟ್ಕೋಬೇಕು. ಒನ್ಸ್ ನೀವು ಡೌನ್ಗೆ ಎಳಿತು ಅಂದ್ರೆ ವಾಪಸ್ ಎತ್ತದ ಕಷ್ಟ ಅಲ್ವಾ? ಸೊ ಇವು ಯಾವ ಕವರ್ ಆಗಿಲ್ಲ. ಅದಕ್ಕೆ ಈ KR ಸರ್ಕಲ್ ಎಲ್ಲ ಹಿಂಗ್ ಹೋದ್ರೆ ಹಿಂಗ್ ಅಲ್ಲೇ ನಿಂತ್ಕೊಂಡು ವೆಹಿಕಲ್ ಎಲ್ಲ ತೇಲಾಡ್ತಾ ಇರ್ತಾರೆ, ಪ್ರತಿ ವರ್ಷನೂ ಸಮಸ್ಯೆ. ಅದಕ್ಕೆ ಅದನ್ನ ಕವರ್ ಮಾಡ್ಬೇಕು. ಬಿದ್ದಿರೋ ಮಳೆ ನೀರು ಡೈರೆಕ್ಟ್ ಆಗಿ ಆ ಟನಲ್ಗೆ ಹೋಗ್ಲಾರ್ದಂಗ್ ನೋಡ್ಕೋಬೇಕು. ಅದು ನಮ್ದು ಫಸ್ಟ್ ಕೆಲಸ. ಅದಾಗ್ತಾ ಇಲ್ಲ. ಅದು ಆಗ್ಲಾರ್ದಕ್ಕೆ ಏನಾಗ್ತದೆ, ಫುಲ್ ಹೋಗಿ ನೀರ್ ನಿಲ್ಲುತ್ತೆ, ಮತ್ತೆ ಅದು ಸ್ಲೋ ಆಗಿ ಅದಕ್ಕೊಂದು ಇಲ್ಲೊಂದು ಇನ್ನು ಔಟ್ಲೆಟ್ ಕೊಟ್ಟಿರ್ತಾರೆ, ಅದಿಷ್ಟು ಖಾಲಿ ಆಗೋರ್ಗು ಜನ. ಆಮೇಲೆ ಎಷ್ಟು ಪ್ರಾಣನೂ ಕಳ್ಕೊಂಡಿದ್ದಾರೆ. ಹಿಂದೆ 2-3 ವರ್ಷದಿಂದ ಒಬ್ಬ IT ಎಂಪ್ಲಾಯಿ ಲೇಡಿ ಕಾರಲ್ಲಿ ಹೋಗ್ಬಿಟ್ಟು ಅವ್ರು ಸತ್ತೇ ಹೋದ್ರಲ್ಲ, ಇದೇ ಅಂಡರ್ ಪಾಸ್ ಕೆಳಗಡೆ ಅಲ್ವಾ? ಸತ್ತೋದ್ರಲ್ಲ ನೀರಲ್ಲಿ ಮುನಿಗ್ಬಿಟ್ಟು, ಒಬ್ಬರನ್ನ ಎತ್ಕೊಂಡು ಬಂದ್ರು ಕಷ್ಟಪಟ್ಟು. ಹೌದು. ಸೊ ಹಿಂಗಾಗಿ ಒಂದು ಮೇಜರು ನಮ್ದು ನೀರನ್ನ ಹಿಡಿದಿಟ್ಕೋಬೇಕು.
ಎರಡನೇದು ಕಾಲುವೆಗಳು ಸ್ವಚ್ಛವಾಗಿ ಇಟ್ಕೋಬೇಕು. ಮೂರನೇದು ರಾಜ ಕಾಲುವೆಗಳ ಒತ್ತುವರಿ ತೆರವು ಮಾಡಬೇಕು. ನಾಲ್ಕನೇದು ನಮ್ಗೆ ಈ ಸಿವಿಕ್ ಸೆನ್ಸ್ ಅಂತೀವಿ, ಒಂದು ಬೇಸಿಕ್ ಸಾರ್ವಜನಿಕರು ನಮ್ಗೆ ಇರಬೇಕಾದ ಜವಾಬ್ದಾರಿ. ಇವಾಗ ನೋಡಿ, ಕೋಳಿ ಅಂಗಡಿ ಕುಚ್ಚ ತಗೊಂಡೋಗಿ ಬ್ಯಾಗ್ ಕಟ್ ಬಿಸಾಕೋದು, ಆಮೇಲೆ ಮೀನ್ದ ಅಂಗಡಿಗೂ ಬಿಸಾಕೋದು, ಕಟಿಂಗ್ ಶಾಪಿನ ಕೂದಲುಗಳೆಲ್ಲ ಹಾಕೋದು. ಬಿಕಾಸ್ ನಾನು ದಿನ ಪ್ರಾಕ್ಟಿಕಲ್ ಆಗಿ ನೋಡೋದು ಇದು. ಕಾಲುವೆಗಳಲ್ಲಿ ನೀವು ನೋಡಿದ್ರೆ ದೊಡ್ಡ ದೊಡ್ಡ ಮೂಟೆ ತಗೊಂಡು ತರಕಾರಿಗಳು ಮೂಟೆ ಕಟ್ಟಿ ಬಿಸಾಕೋದು ಏನಾಗ್ತವೆ. ಆಮೇಲೆ ಬೆಡ್, ಈ ಸತ್ತೋಗಿರೋ ಬೆಡ್, ಹಳೆ ಬೆಡ್ ತಗೊಂಡೋಗಿ ಹಾಕೋದು, ಸೋಫಾ ಸೆಟ್ಗಳನ್ನ ಹಾಕೋದು. ರಾಜ ಕಾಲುವೆಗಳಲ್ಲಿ ಅವನ್ನೆಲ್ಲ ನೀವು ಹಾಕೋದ್ರಿಂದ ಏನಾಗ್ತದೆ, ಮುಂದೆ ಹೋಗಿ ಬ್ಲಾಕ್ ಆಗುತ್ತೆ. ಕಲ್ವಟ್ಟುಗಳಲ್ಲಿ ಬ್ಲಾಕ್ ಆದಾಗ ಏನಾಗುತ್ತೆ, ಬ್ಯಾಕ್ ಫೈರ್ ಹೊಡುತ್ತೆ. ಬ್ಯಾಕ್ ಹೊಡೆದಾಗ ಫ್ಲಡ್ ಎಲ್ಲರಿಗೂ ತೊಂದರೆ ಆಗುತ್ತೆ ಅಲ್ವಾ. ಸೊ ಆ ಸಿವಿಕ್ ಸೆನ್ಸು ಬಹಳ ಇಂಪಾರ್ಟೆಂಟ್. ಕಸ ಕಡ್ಡಿ ಬಿಸಾಕೋದು ತಗೊಂಡು ಎಲ್ಲಂದ್ರೆ ಕಂಟಿನ್ಯೂಸ್ ಪ್ರತಿ ವರ್ಷ ರಾಜ ಕಾಲುವೆನ ಕ್ಲಿಯರ್ ಮಾಡ್ತಾ ಇರಕ್ಕಾಗಲ್ವಾ? ಅದಕ್ಕೋಸ್ಕರನೇ ಒಂದು 10 JCBಗಳು ನೋಡಿ. ಒಂದು ನನಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ದೇಶಗಳು ಅಥವಾ ರಾಜ್ಯಗಳು ಅಥವಾ ನಮ್ಮ ಹಳ್ಳಿ ಅದನ್ನ ಕ್ಲೀನ್ ಮಾಡೋದ್ರಿಂದ ಸ್ವಚ್ಛ ಇರಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಗಲೀಜಾಗ್ಲಾರ್ದಂಗೆ ನೋಡ್ಕೋಬೇಕು. ಅದು ಒಂದು ಮೇನ್ ಇದು ಟ್ರಿಕ್. ಅದು ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ. ಯಾಕಂತಂದ್ರೆ ನೀವು ದಿನಾ ನಾನು ಕಸ ಹಾಕ್ತೀನಪ್ಪ, ನೀವು ಬಂದು ಕ್ಲೀನ್ ಮಾಡ್ರಿ ಅಂದ್ರೆ ದಟ್ ಈಸ್ ನಾಟ್ ಅ ಸೊಲ್ಯೂಷನ್ ಅಲ್ವಾ. ಕ್ಲೀನ್ ಮಾಡ್ರು ಪಾಪ ಮಾಡಿ ಹುಟ್ಟಿಲ್ಲ, ಪ್ಲಸ್ ಅವ್ರಿಗೆ ನಾವು ಸಂಬಳ ಕೊಡ್ತೀವಿ, ಅವ್ರದ್ದು ಟೈಮ್ ಎನರ್ಜಿ ವೇಸ್ಟ್. ನಾವು ಗಲೀಜ್ ಮಾಡ್ಲಾರ್ದಂಗೆ ನೋಡ್ಕೋಬೇಕು. ಇವಾಗ ಬೇರೆ ದೇಶಗಳು ಸಿವಿಕ್ ಸೆನ್ಸ್ ನೋಡಿ, ಬೇರೆ ದೇಶಗಳಿದಾವಲ್ಲ, ಅಲ್ಲಿ ನೀವು ಕ್ಲೀನ್ ಮಾಡಿ ಸ್ವಚ್ಛ ಇಟ್ಟಿಲ್ಲ, ಅವರು ಗಲೀಜ್ ಮಾಡ್ಲಾರ್ದಂಗೆ ಸ್ವಚ್ಛ ಇಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಕೂತಿದ್ದೀವಿ, ನಾನೊಂದು ಯಾವ್ದೋ ಪಾನ್ ಬೇಡ ಏನೋ ಹಾಕೊಂಡು ಇಲ್ಲಿ ಮೂಲೆಯಲ್ಲಿ ಹಿಂಗೆ ಒಗಿತಾ ಇದ್ರೆ ಇದರಲ್ಲಿ ನಾನು ಕ್ಲೀನ್ ಮಾಡೋದು ಯಾರು ಕರ್ಮ, ಯಾವ ಪಾಪ ಇದೆ. ಅದಕ್ಕೆ ಒಂದು ಜಾಗ, ಒಂದು ವಾಶ್ ಬೇಸಿನ್ ಅಂತ ಇರುತ್ತೆ ಅಲ್ವಾ. ಸಿವಿಕ್ ಸೆನ್ಸ್ ಇಲ್ಲ ಅಂತಂದ್ರೆ ಯಾವ ದೇಶನೂ ಸ್ವಚ್ಛವಾಗಿರಕ್ಸಲ್ಲ, ಸಮಸ್ಯೆಯಿಂದ ಹೊರಗೆ ಬರೋಕ್ಕಾಗಲ್ಲ. ಇನ್ಕ್ಲೂಡಿಂಗ್ ಟ್ರಾಫಿಕ್ ಹೇಳ್ತಾ ಇದ್ದೀನಿ. ಟ್ರಾಫಿಕ್ನಾಗೂ ಸಿವಿಕ್ ಸೆನ್ಸು ಮೋಸ್ಟ್ ಆಫ್ ದಿ ಟೈಮ್ ನೀವು ನೋಡಿ, ಟ್ರಾಫಿಕಲ್ಲಿ ನೀವು ಎಷ್ಟು ದೊಡ್ಡ, ಎಷ್ಟು ಅಗಲ, ಎಷ್ಟು ಟನಲ್ಲು, ಎಷ್ಟೇ ಮೆಟ್ರೋ ಟ್ರೈನ್ ಏನೂ ಹಾಕಿ ಎಲ್ಲಿವರೆಗೂ ನಮ್ಮ ಸಿವಿಕ್ ಸೆನ್ಸ್ ಇರೋದು ಅಲ್ಲಿವರೆಗೂ ಬದಲಾವಣೆ ಬರೋದಿಲ್ಲ. ನೋಡಿ, ಹಿಂಗೆ ಯಾವನೋ ಹೋಗಿ ಅಡ್ಡ ನಿಂದಿರ್ತಾನೆ, ಇಲ್ಲೊಂದು 10 ಗಾಡಿ ಜಾಮ್ ಆಗ್ತವೆ, ಇನ್ನೊಬ್ಬ ಮತ್ತೆ ಹಿಂಗೆ ಬಂದು ನಿಂದಿರ್ತಾನೆ. ನೋಡಿದ್ರೆ XYZ ಥರ ಚಕ್ರವ್ಯೂಹ ಮಾಡ್ತಾರೆ ಟ್ರಾಫಿಕಲ್ಲಿ. 1,40,00,000 ಜನ, 1,20,00,000 ವೆಹಿಕಲ್ ಅಲ್ವಾ. ಎಷ್ಟು ದಿನ 1,00,000 ವೆಹಿಕಲ್ ಜಾಸ್ತಿ ಆಗ್ತಾ ಇದಾವೆ. ಅದಕ್ಕೆ 2 ಕಾರಣ ಇದೆ. ಒಂದು, ನಮ್ದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇಲ್ಲ ನಮ್ಮ ಹತ್ರ. ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ನಿಮ್ಮ ಹತ್ರ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಯಾರು ಸ್ವಂತ ವೆಹಿಕಲ್ ತರಲ್ಲ. ಈಗ ನಾನು ಸ್ವಂತ ವೆಹಿಕಲ್ ಅಲ್ಲಿ ಬಂದಿದ್ದೀನಿ. ಪ್ರಾಬ್ಲಮ್ ಏನ್ ಗೊತ್ತಾ, ನಿಮ್ಗೆ ಇಲ್ಲಿ ನಮ್ಮ ಮನೆ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ಬರಕ್ಕೆ ದೇರ್ ಇಸ್ ನೋ ಎನಿ ಪ್ರಾವಿಷನ್. ನೀವು 5-6 ಬಸ್ ಹಿಡ್ಕೊಂಡು ಹತ್ಕೊಂಡು ಹೋಗ್ಕೊಂಡು ಅದೆಲ್ಲ ದಿಟ್ಸಾಲ್ ಸರ್ಕಲ್ ಬಸ್ಸು ಇಲ್ಲ. ಈಗ ಆಟೋಗಳು ಅವೆಲ್ಲ ಸಖತ್ ಎಕ್ಸ್ಪೆನ್ಸಿವ್. ಆಮೇಲೆ ಇದು ಏನದು ಟ್ಯಾಕ್ಸಿಗಳಲ್ಲಿ ಬಂದರೆ ಮತ್ತೆ ಒಬ್ಬನ ಮನುಷ್ಯ ಕೂತ್ಕೊಳಕ್ಕೆ ಒಂದು ದೊಡ್ಡ ಕಾರ್ಯ ಬರ್ತದೆ ಅಲ್ವಾ. ಸೊ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮು ಚೆನ್ನಾಗಿರೋ ದೇಶಗಳಲ್ಲಿ ನಿಮಗೆ ಪ್ರೈವೇಟ್ ವೆಹಿಕಲ್ ಯೂಸ್ ಮಾಡಲ್ಲ. ಬಿಕಾಸ್ ಅವರು ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋದ್ರೆ ಲೇಟ್ ಆಗುತ್ತೆ, ಅವ್ರಿಗೆ ಕಾಸ್ಟ್ ಜಾಸ್ತಿ ಖರ್ಚಾಗುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೋದ್ರೆ ಫಾಸ್ಟ್ ಆಗಿ ರೀಚ್ ಆಗ್ತಾರೆ, ಕಮ್ಮಿ ಕಾಸಲ್ಲಿ ರೀಚ್ ಆಗ್ತಾ ಇದಾರೆ. ನಮಗೆ ಬರ್ಬೇಕದು ಒಂದು. ಇನ್ನೊಂದು ಏನಾಗ್ತದೆ, ಇದಕ್ಕೆಲ್ಲದಕ್ಕೂ ಮೇನ್ ಕಾರಣ ಏನಂದ್ರೆ ಪಾಪ್ಯುಲೇಷನ್. ಭಯಂಕರ ಜನಸಂಖ್ಯೆ ಸ್ಫೋಟ. ಭಾರತ ಮತ್ತು ಚೈನಾದಲ್ಲಿ ವರ್ಲ್ಡಲ್ಲಿರೋ 1/2 ಜನ ಇಲ್ಲೇ ಇದ್ದಾರೆ. ಜನಸಂಖ್ಯೆ ಸ್ಫೋಟ. ಆಮೇಲೆ 2ನೇ ಕಾರಣ ಬಂದು ಎಲ್ಲ ಹಳ್ಳಿಯಿಂದ ಸಿಟಿ ಕಡೆ ಮೈಗ್ರೇಟ್ ಆಗ್ತಾ ಇದ್ದಾರೆ ಜನ. ಎಲ್ಲ ಹಳ್ಳಿಗಿಂದ ಬಂದ್ಬಿಡ್ತಾ ಇದ್ದಾರೆ. ಬಿಕಾಸ್ ಹಳ್ಳಿನಲ್ಲಿ ಕೆಲಸ ಇಲ್ಲ ಅಂತಿಲ್ಲ, ಕೆಲಸ ಇದೆ, ಸೀರಿಯಸ್ಲಿ ಅಲ್ಲೂ ಕೆಲಸ ಇದೆ. ಅಲ್ಲೇ ಲೇಬರ್ ಸಿಗ್ತಾ ಇಲ್ಲ. ಆಕ್ಚುಲಿ ಲೇಬರೇ ಸಿಗ್ತಾ ಇಲ್ಲ ಅಲ್ಲಿ. ಅಲ್ಲಿ ಎಲ್ಲ ಒದ್ದಾಡ್ತಾ ಇದಾರೆ. ಅಲ್ಲಿ ಅವರೆಲ್ಲ ಆಟೋಮೇಶನ್ ಮಾಡ್ಕೊಂತ ಇದಾರೆ. ಈಗ ಕೃಷಿ ಮಾಡಕ್ಕೆ ಆ ಮಷಿನ್ ಈ ಮಷಿನ್ ಅಗ್ರಿಕಲ್ಚರ್ ಅಂತ ಹೇಳಿ ಡೆವಲಪ್ಮೆಂಟ್ ತರ್ತಾ ಇದಾರೆ. ಜನ ಇಲ್ಲ ಅಲ್ಲಿ. ಬಿಕಾಸ್ ಏನಾಗಿದೆ, ಜನಕ್ಕೆ ವೈಟ್ ಕಲರ್ ಜಾಬ್ ಬೇಕು. ಈಗ ನಾವೆಲ್ಲ ಅದಕ್ಕೆ ಬಂದಿರೋದು ಅನ್ಸ್ತಾ ಇದೆ. ವೈಟ್ ಕಲರ್ ಜಾಬಿಗೆ ಬಂದಿರೋದು ನಾವು. ಬಿಸಿಲಲ್ಲಿ ಹೋಗ್ಬಾರ್ದು, ಮಳೆಯಲ್ಲಿ ಹೋಗ್ಬಾರ್ದು, ಮಣ್ಣು ಧೂಳು ಇರಬಾರ್ದು. ಅಂಥದ್ದೊಂದು ಯಾವುದೋ ಆಫೀಸ್ ಜಾಬ್ ಸಿಕ್ಕರೆ ಒಂದು 10,000 ಸಂಬಳ ಕೊಟ್ಟರೆ ಆರಾಮಾಗಿ ಹೆಂಗೋ ಜೀವನ ಮಾಡಿ. ಇಲ್ಲಿ ಆ್ಯಕ್ಚುಲಿ ಲಾಭ ನಷ್ಟ ಎಲ್ಲ ಏನೂ ಇಲ್ಲ. ಇಲ್ಲಿ ನೀವು ಎಷ್ಟು ದುಡಿತೀರೋ ಇಲ್ಲಿ ಅಷ್ಟು ನಿಮ್ಗೆ ಖರ್ಚಾಗ್ಬಿಡ್ತದೆ. ಆ್ಯಕ್ಚುಲಿ ಹಳ್ಳಿನಲ್ಲಿ ಎಷ್ಟು ದುಡಿತಾರೆ ಅಷ್ಟು ಉಳಿತದೆ. ಸೊ ಆ ಪಾಪ್ಯುಲೇಷನ್ ಏನಾಗುತ್ತೆ, ಟ್ರಾಫಿಕ್ಕು, ಅಷ್ಟು ಗಾರ್ಬೇಜ್. ಒಬ್ಬೊಬ್ಬನ 15, 20, 50 kg ಒಂದು ದಿವ್ಸಕ್ಕೆ ಜನರೇಟ್ ಮಾಡ್ತಾರೆ. ಈಗ ಎಲ್ಲಿ ಹಾಕ್ತೀರಾ, ಎಲ್ಲಿ ಬಿಡ್ತೀರಾ, ಹೆಂಗೆ ಟ್ರಾನ್ಸ್ಫರ್. ಹಂಗೂ ಸಂಭವ ಈ ಸರ್ಕಾರಗಳು ಅದೋ ಇದೋ ಮಾತಾಡ್ಕೊಂಡು ಅನ್ಕೊಂಡು ಒಂದು ರೇಂಜಿಗೆ ಮಾಡ್ತಾರೆ. ಅದು 20-30% ಇಲ್ಲ, ಇನ್ನು 70% ಅಲ್ಲಲ್ಲೇ ಬೀಳ್ತಾ ಇದೆ. ಬಿದ್ದಿರೋದೇನಾಗುತ್ತೆ, ಜೋರು ಮಳೆ ಹೊಡೆದಾಗ ಕೊಚ್ಕೊಂಡು ಹೋಗ್ಬಿಟ್ಟು ಎಲ್ಲ ನಾಲ್ಕು ಸೇರ್ತದೆ. ನಾಲಲ್ಲಿ ಹೋಗಿ ಎಲ್ಲರೂ ಒಂದು ಕಡೆ ಜಾಮ್ ಆಗ್ಬಿಡ್ತದೆ. ಜಾಮ್ ಆದಾಗ ಎಲ್ಲ ತುಂಬಿ ಹರಿತದೆ. ಹರಿದಾಗ ಗೊತ್ತಾ ಒಂದೊಂದು ಮನೆಗೂ ನುಗ್ಗುತ್ತೆ. ಅಂದರೆ ನಾವು ಭೂಮಿನ ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಅಂದರೆ ಅದರಿಂದ ಭೂಮಿಗೆ ತೊಂದರೆ ಇಲ್ಲ, ಮನುಷ್ಯನಿಗೆ ತೊಂದರೆ ಅಲ್ವಾ. ನಾವೇ ಕಷ್ಟ ಅನ್ಭವಿಸೋದು. ಈ ಆಕಾಶ ನೋಡಿ ನೀವು ಹೋಗಿದ್ರೆ ನಿಮ್ಮ ಮುಖಕ್ಕೆ ಬಂದುಬಿಡುತ್ತೆ ಆ ಥರ. ಸೊ ಸ್ವಲ್ಪ ಅದು
ಇನ್ನೂ ಎಷ್ಟು ವರ್ಷ ಹೋಗುತ್ತೋ ಗೊತ್ತಿಲ್ಲ. ನಾನು ಇವಾಗ ನೋಡಿ, ಬಟ್ ಇದಕ್ಕೆ ಪೊಲಿಟಿಕಲ್ ವಿಲ್ ಅನ್ನೋದು ಸರ್ ಬೇಕು ಯಾವಾಗ್ಲೂ. ಅದು ಸ್ವಲ್ಪ ಬೇಗ ಪುಷ್ ಮಾಡುತ್ತೆ, ತುಂಬಾ ಫಾಸ್ಟ್ ಮಾಡುತ್ತೆ, ಎಲ್ಲ ರೀತಿಯ ಅವೇರ್ನೆಸ್ ಕೂಡ ಒಂದಷ್ಟು ಜನರಿಗೆ ಬೇಗ ಅದು ಇಂಪ್ಲಿಮೆಂಟ್ ಮಾಡಿಸುತ್ತೆ. ಇದು ಎಷ್ಟು ಇಂಪಾರ್ಟೆಂಟ್ ಅಂತೀರಾ? ನೋಡಿ, ಪೊಲಿಟಿಕಲ್ ವಿಲ್ ಅಲ್ಲಿ ಇವಾಗ ನೀವು ಪಾಲಿಟಿಷಿಯನ್, ಬ್ಯೂರೋಕ್ರಾಟ್ಸು ಅವ್ರೇನು ಸ್ಪೆಷಲ್ ಆಗಿ ಟ್ರೈನ್ ಆಗಿ ಬಂದಿಲ್ಲ. ಅವ್ರು ಯಾರು ದೊಡ್ಡ ಅದ್ರಲ್ಲಿ ಕ್ವಾಲಿಫೈಡು ಅಲ್ಲ. ಈಗ ನಾನು ನೀವು ಐ ಗೆಟ್ ಇನ್ ಟು ಪಾಲಿಟಿಕ್ಸ್, ಯು ಗೆಟ್ ಇನ್ ಟು ಬ್ಯೂರೋಕ್ರಸಿ ಅಷ್ಟೇ. ನಮ್ಮಿಬ್ರಿಗೂ ನಾಲೆಜ್ ಇಲ್ಲ, ಅದ್ರಲ್ಲಿ ಹೋಗಿದ್ದೀವಿ. ಸೊ ಓಕೆ, ಅಲ್ಲೇ ಇದೇ ಬುದ್ಧಿ, ಇದೇ ಮೈಂಡ್ ಸೆಟ್ಟು, ಇದೇ ಕ್ಯಾರೆಕ್ಟರ್ ಅಲ್ಲಿ ಇದೆ. ಅರ್ಥ ಆಗ್ತಿದೆ ನಿಮ್ಗೆ? ಅಲ್ಲಿನೂ ಗ್ರೀಡಿನೆಸ್ಸು, ನೇಮು, ದುಡ್ಡು, ಹೆಸರು, ನ್ಯಾರೋ ಮೈಂಡೆಡ್. ಸರ್ ಈಗ ಅದನ್ನೇ ನೋಡಿ, ಈಗ ನಿಮ್ಮ ತರದ ಒಬ್ಬ ನಿಜವಾದ ಕನ್ಸರ್ನ್ ಇರೋ ವ್ಯಕ್ತಿ ಹೋಗಿ ಪರಿಸರ ಸಚಿವ ಆದ್ರೂ ಏನು ಮಾಡಕ್ಕಾಗಲ್ಲ, ಆ ಸ್ಥಿತಿ ಬಂದಿಲ್ಲ, ಆಗಲ್ಲ. ಯಾಕಂದ್ರೆ ಈಗ ನಾನೇ ನೋಡ್ತಾ ಇದ್ದೀನಿ ಸರ್, ಫಸ್ಟ್ ಆಫ್ ಆಲ್ ಯಾರು ಮುಂದೆ ಬಂದು ಕೆಲಸ ಮಾಡಲ್ಲ. ಎಲ್ಲರೂ ಹೆಂಗ್ ಗೊತ್ತಾ, ಅವ್ರವ್ರ ಜೀವನ ಮುಂದೆ ಮಾಡಕ್ ಹೋದ್ರೆ ಕಾಲ ಎಳೆಯೋದೇ ಜಾಸ್ತಿ, ಸಮಸ್ಯೆಗಳು ಜಾಸ್ತಿ, ಪ್ರಾಬ್ಲಮ್ಗಳು. ಅವ್ರು ಏನ್ ಮಾಡ್ಬಿಡ್ತಾರೆ, ಹೋಗೋ ಮಾಡತ್ತೆಗೆ ನನಗೇನಕ್ಕೆ ಬೇಕು, ಸುಮ್ಮನೆ ನಮ್ಮ ಜೀವನ ಮಾಡ್ಕೊಂಡು ನಮ್ಮ ಹೆಂಡತಿ ಮಕ್ಕಳು ಸಾಕೊಂಡಿದ್ರೆ ಸಾಕು. ಇವತ್ತಿನ ಕಾಲದಲ್ಲಿ ಕಾಸ್ಟ್ಲಿ ಲೈಫ್ ಇದು. ಬೆಂಗಳೂರು ಲೈಫ್ ಇದೆಯಲ್ಲ ಸರ್, US ಗಿಂತ ಎಕ್ಸ್ಪೆನ್ಸಿವ್ ಇದೆ. ಲೆಕ್ಕ ಕಳಿಯುತ್ತೆ. ಲ್ಯಾಂಡ್ ಕಾಸ್ಟ್ ಇರ್ಬೋದು, ತರಕಾರಿಗಳು, ಊಟ ಇರ್ಬೋದು. ಆ ಸಂಬಳ ತಗೊಂಡು ಅದನ್ನ ಮಾಡಿ ಬದುಕು ನಡೆಸೋದೇ ಕಷ್ಟ. ಅವ್ರವೇ ಸಾವಿರ ಇರೋಣ, ಇದನ್ನ ಎಲ್ಲಿ ಯೋಚನೆ ಮಾಡ್ತಾನೆ ಮನುಷ್ಯ? ಯಾವನೋ ಒಬ್ಬನ ಮುಂದೆ ಬಂದವನು ಅಷ್ಟೇ, ಅಲ್ಲಿ ಎನ್ಕರೇಜ್ಮೆಂಟ್ ಇಲ್ಲ. ಯಾವುದೇ ಸರ್ಕಾರ ಆಗ್ಲಿ, ಇದೇ ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರಗಳಾಗ್ಲಿ, ಯಾವುದೇ ಅಧಿಕಾರಿಗಳಾಗ್ಲಿ, ಸಾರ್ವಜನಿಕರು ಅಷ್ಟೇ. ಅಷ್ಟೊಂದು ನನಗನ್ಸಿದ ಮಟ್ಟಿಗೆ ಒಂದು 50-60% ಜನ ಏನಾದ್ರೂ ಎನ್ಕರೇಜ್ ಮಾಡ್ಬೋದು. ಇನ್ ಮಿಕ್ಕಿದ 40-50% ದೇ ಡೋಂಟ್ ಬಾದರ್. ಆಮೇಲೆ ಒಂದು 5-10% ಜನ ಕಾಲ ಎಳೆಯೋರು. ಇವ್ನು ಏನೋ ಮಾಡ್ತಾ ಇದ್ದಾನೆ, ಇವ್ನು ಏನೋ ಲೇಕ್ ಮ್ಯಾನ್ ಆಫ್ ಇಂಡಿಯಾ ಆಗವನೆ, ಅಥವಾ ಏನೋ ಒಂದು ಲೇಕ್ ಮಾಡವನೆ, ಇವ್ನಿಗೊಂಚೂರು ಎಲ್ಲ ಕೂಡಿ ಒಗ್ಗೂಟ್ಟು ಕೆಲಸ ಮಾಡೋಣ, ಜೊತೆಗೆ ಸೇರಿ ಕೆಲಸ ಮಾಡೋಣ, ನನ್ನ ಐಡಿಯಾನು ಅವ್ನು ಕೊಡೋಣ ಅನ್ನೋದಿಲ್ಲ. ಏನೋ ಒಂದು ಮಾಡಕ್ ಹೋದವ್ರಿಗೆ ಉಲ್ಟಾ ಕಿರಿಕ್ ಮಾಡೋದು, ಉಲ್ಟಾ ತೊಂದರೆ ಕೊಡೋದು, ಅದ್ರ ಬಗ್ಗೆ ರಾಂಗ್ ಪಬ್ಲಿಸಿಟಿ ಮಾಡೋದು. ಇದೆಲ್ಲ ಏನ್ ಗೊತ್ತಾ, ಇದು ಒಂದ್ ಸಿಟಿ ಧನ್ಯ ಬರಲ್ಲ. ಇದು ನಾನು ಇಡೀ ಇಂಡಿಯಾ ತುಂಬಾ ಓಡಾಡ್ತೀನಲ್ಲ, ಎಷ್ಟು ಜನ ಕೆಲಸ ಮಾಡಕ್ ಹೋಗ್ತಾ ಇದಾರೆ, ಎಲ್ಲರೂ ಫೇಸ್ ಮಾಡ್ತಾರೆ ಇದೇ ಪ್ರಾಬ್ಲಮ್. ಈ ತರ ಸಮಸ್ಯೆ ಆಗ್ತದೆ. ಹಾಗಾಗಿ ಮುಂದೆ ಬರೋರ ಸಂಖ್ಯೆ ಕಮ್ಮಿ ಆಗತ್ತೆ. ಹೌದು ಸರ್, ಈ ವಿಷಯ ಹೇಳಿದಾಗ ನಾನು ನಿಮಗೆ ಅಪ್ರಿಷಿಯೇಟ್ ಮಾಡಿದ್ರೆ ಸಾಲದು. ಯಾಕಂದ್ರೆ ಇಡೀ ಜೀವನನೇ ಅದು ಕೊಡೋದಿದೆಯಲ್ಲ, ನೀವು ನಿಮ್ದೇನೋ ಒಂದು ಕಂಫರ್ಟ್ ಲೈಫ್ನ ಬಿಟ್ಟಿಲ್ ಬಂದು 35ಕ್ಕಿಂತ ಹೆಚ್ಚು ಕೆರೆ, ಒಂದಷ್ಟು ರಾಜ್ಯಗಳಲ್ಲಿ ಗೈಡ್ ಮಾಡ್ತಾ ಹೋಗ್ತಾ ಇದ್ದೀರಾ. ಇದನ್ನ ನಾನು ಕೇಳಬೇಕು, ಒಂದು ಕೆರೆ ರಿಜುವಿನೇಷನ್ ಅಂದ್ರೆ ಹೇಗೆ, ಏನ್ ಕೆಲಸ ಆಕ್ಚುಲಿ ಏನ್ ಮಾಡ್ತೀರಾ? ಕೆರೆ ಲೇಕ್ ರಿಜುವಿನೇಷನ್ ಅಂದ್ರೆ ಏನೇನು? ದೇರ್ ವಿಲ್ ಬಿ 3 ಟೈಪ್ ಲೇಕ್ ಇರುತ್ತೆ ಸರ್. ಒಂದು ನ್ಯಾಚುರಲ್ ಲೇಕು, ಅಲ್ಲಿ ಒಳ್ಳೆ ನೀರಿರುತ್ತೆ, ಶಾಲೋ ಅಂದ್ರೆ ಜಾಸ್ತಿ ಡೆಪ್ತ್ ಇರೋದಿಲ್ಲ, ಸುತ್ತಮುತ್ತ ಒಳ್ಳೆ ಗಿಡ ಮರ ಎಲ್ಲ ಪಕ್ಷಿಗಳು ಇರ್ತವೆ. ಅದು ಒಂದು ಟೈಪ್ ಲೇಕು. ಅದನ್ನ ನಾವು ಮುಟ್ಟಕ್ಕೆ ಹೋಗೋದಿಲ್ಲ, ಅಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಅಲ್ಲಿ ಹುಳು ತೆಗಿಬೇಡಿ, ಆ ಕೆರೆ ಟಚ್ ಮಾಡ್ಬಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ಓನ್ಲಿ ಒಂದ್ ಏನ್ ಮಾಡ್ಬೇಕು ಅಂದ್ರೆ, ಮತ್ತೆ ಅದು ಕೆರೆ ಹಾಳಾಗ್ಲಾರ್ದಂಗೆ ಪ್ರೊಟೆಕ್ಟ್ ಮಾಡ್ಬೇಕಷ್ಟೇ. ಅದು ಯಾವ್ದ್ರಿಂದ ಮಾಡ್ಬೋದು, ಗಾರ್ಬೇಜ್ ಹಾಕ್ಲಾರ್ದಂಗೆ, ಮೋರಿ ನೀರು ಹೋಗ್ಲಾರ್ದಂಗೆ, ಅದ್ರಾಗೆ ಅಷ್ಟು ಪ್ರೊಟೆಕ್ಟ್ ಮಾಡಿದ್ರೆ ಆ ಕೆಲಸ. ಸರ್ ಒಂದು ಇನ್ ಬಿಟ್ವೀನ್ ಇಂಟರಪ್ಟ್ ಮಾಡಿದೆ, ಬೆಂಗಳೂರಲ್ಲಿ ಆ ಥರದ ಕೆರೆ ಯಾವ್ದಾರ ಇದೆಯಾ? ಬೆಂಗಳೂರಲ್ಲೇ ಸರ್, ಕರ್ನಾಟಕದಲ್ಲೇ ರೇರ್ ಆಗ್ತಾ ಇದೆ ಈಗ. ಮೋಸ್ಟ್ ಆಫ್ ದಿ ಹಳ್ಳಿಗಳಿಂದ ಹಿಡಿದು ಎಲ್ಲಾ ಕಡೆ ಮೋರಿ ನೀರು ತುಂಬವೆ. ಎಲ್ಲ ಕಡೆ ಬಹಳ ರೇರು. ಎಲ್ಲೋ ಅಲ್ಲೂ 1-2 ಉಳಿದಿರ್ಬೋದು, ಎಲ್ಲೋ ರೇರು, ಜನರ ಸಂಪರ್ಕ ಇಲ್ಲದ ಕಡೆ ಇನ್ನೆಲ್ಲ ಹಾಳಾಗಿದೆ. 99% ಹಾಳಾಗಿದೆ. ಒಂದು ಆ ಥರ ಕೆರೆನ ಅದಕ್ಕೆ ಮತ್ತೆ ಹಾಳಾಗದಂಗೆ ಪ್ರೊಟೆಕ್ಟ್ ಮಾಡೋದು, ಅದು ಒಂದೇ. ಅಲ್ಲಿ ಇನ್ನೇನು ಮಾಡಂಗಿಲ್ಲ ಇಂಟರ್ವೆನ್ಷನ್. ಸೆಕೆಂಡು, ಡ್ರೈ ಡೆಡ್ ಲೇಕ್ ಅಂತೀವಿ. ಅದು ಕೆರೆ ನೀರೇ ಬರಲ್ಲ ಅಲ್ಲಿಗೆ. ಅಲ್ಲಿ ಎಲ್ಲ ಟೋಪೋಗ್ರಫಿ ಅಂತ ಕರಿತೀವಿ. ಒಂದು ಲೆವೆಲ್ಸ್ ಎಲ್ಲ ಡಿಸ್ಟರ್ಬ್ ಮಾಡ್ಬಿಟ್ಟಿರ್ತಾರೆ, ಕಾಲುವೆಗಳೆಲ್ಲ ಮುಚ್ಚಿಬಿಟ್ಟಿರ್ತಾರೆ, ಅಲ್ಲಿ ನೀರು ಹರಿದು ಬರಲ್ಲ, ಇನ್ನೆಲ್ಲೋ ಹೋಗಿ ಫ್ಲಡ್ ಆಗುತ್ತೆ ಅಲ್ವಾ. ಅದೊಂದು ಸಿಸ್ಟಮ್ ಇರುತ್ತೆ ನ್ಯಾಚುರಲಿ ಅರ್ತ್ ಅಲ್ಲಿ ಅಲ್ವಾ. ಇಷ್ಟು ಕ್ಯಾಚ್ಮೆಂಟ್ ಏರಿಯಲ್ಲಿ ಇಷ್ಟು ಮಳೆ ನೀರು ಬಿದ್ದರೆ ಈ ನಾಲ ಮುಖಾಂತರ ಈ ಕೆರೆಗೆ ಹೋಗುತ್ತೆ, ಇಲ್ಲಿಂದ ಈ ನಾಲೆಗೆ ಹೋಗುತ್ತೆ, ಹೋಗೋದಿರುತ್ತೆ. ಎಲ್ಲೋ ಡಿಸ್ಟರ್ಬ್ ಮಾಡ್ಬಿಟ್ಟಿರ್ತಾರೆ, ಅಂತಲ್ಲಿ ನೀರೇ ಬರಲ್ಲ. ಇನ್ನೊಂದು ಕಡೆ ಫ್ಲಡ್ ಆಗ್ತಾ ಇರುತ್ತೆ. ಅಂತಲ್ಲಿ ಏನಾದ್ರು ನಾಲಗಳನ್ನ ನಾವು ನಗದು ಕ್ಲೀನ್ ಮಾಡಿ ವಾಪಸ್ ಇದನ್ನ ಒಂಚೂರು ಹೂಳು ಗೀಳು ತೆಗೆದು ಸ್ವಚ್ಛ ಮಾಡಿ ಸ್ವಲ್ಪ ನೀರು ಹಿಡಿಯೋಂಥ ಕೆಪಾಸಿಟಿ ರೈಸ್ ಮಾಡಿದ್ರೆ ಒಂದು 2 to 3 ಟೈಮ್ಸ್ ವರ್ಷವಿಡೀ ಮಳೆ ಬಂದಾಗ ನೀರು ತುಂಬ್ತದೆ. ವರ್ಷವಿಡೀ ನೀರು ಇರ್ತದೆ, ಪ್ರಾಣಿ ಪಕ್ಷಿ ದನ ಕರುಗಳು ಆಗ್ತದೆ, ಅಕ್ವಾಟಿಕ್ ಲೈಫ್ ಅಂತೀವಿ, ಮೀನುಗಳು ಅದಕ್ಕಾಗುತ್ತೆ. ಪ್ಲಸ್ ಅಂತರ್ಜಲನ ಇಂಪ್ರೂವ್ ಆಗುತ್ತೆ, ಪ್ಲಸ್ ಟೆಂಪ್ರೇಚರ್ ಕಮ್ಮಿ ಮಾಡುತ್ತೆ, ಪ್ಲಸ್ ಗ್ಯಾಸ್ ಕಮ್ಮಿ ಮಾಡುತ್ತೆ. ಇವಾಗ ನೋಡಿ, ಮೀಥೇನ್ ಗ್ಯಾಸ್ ಜನರೇಟ್ ಆಯಿತು ಅಂದರೆ ಯುಟ್ರೋಫಿಕೇಶನ್ ಅಂತ ಕರಿತೀವಿ. ಬೆಳಂಡೂರು ವರ್ತುಲ್ ಫೋಮ್ ಎಲ್ಲ ಬರ್ತಿರ್ತಾರಲ್ಲ, ಅದೇ ಆಗ್ತಾ ಇದ್ದು. ಮೀಥೇನ್ ಗ್ಯಾಸ್ ಬಂದು 25 ಟೈಮ್ಸ್ ಡೆನ್ಸರ್ ದೆನ್ ಕಾರ್ಬನ್. ಒಂದು ಕಾರ್ ಓಡಿಸೋದು ಕಾರ್ಬನ್ ಬಿಡುತ್ತಲ್ಲ, ಅಂಥದ್ದು 25 ಕಾರ್ ಓಡಿಸ್ದಂಗೆ ಒಂದು ಕೆರೆ. ಸೊ ಅದು ಇಕೋಸಿಸ್ಟಮ್ ಮಾಡುತ್ತೆ ಸಿಂಪಲ್ ಲ್ಯಾಂಗ್ವೇಜಲ್ಲಿ. ಮೂರನೇದು ಬಂದು ಫುಲ್ ಕೆರೆ ಮೋರಿ ನೀರು ತುಂಬಿಕೊಂಡು, ಸ್ಲಡ್ಜ್ ತುಂಬಿಕೊಂಡು ದಿನಾ ಓವರ್ಫ್ಲೋ ಆಗಿರೋದು ಹೋಗ್ತಾ ಇರುತ್ತೆ. ಸೀದಾ ಎಲ್ಲ ಏರಿಯಾದು ಕೊಳಕು ನೀರು ಅಲ್ಲಿಗೆ ಬರುತ್ತೆ, ಶಟ್ಲ್ ಆಗುತ್ತೆ, ಮತ್ತೆ ಹರಿದು ಹೋಗ್ತಾ ಇರುತ್ತೆ.
ಅಂಥ ಕೆರೆಗಳನ್ನ ಏನು ಮಾಡ್ತಾ ಇದ್ದೀವಿ, ಅವು ಬಂದು ಡೆಡ್ ಲೇಕ್ಸ್ ಅವನ್ನ ಕಂಪ್ಲೀಟ್ ಅದನ್ನ ಮೋರಿ ನೀರೆಲ್ಲ ತೆಗೆದುಬಿಟ್ಟು ಗಾರ್ಬೇಜ್ ಎಲ್ಲ ಎದ್ಬಿಟ್ಟು ಅದರಲ್ಲಿರೋ ಸ್ಲಡ್ಜ್ ಎಲ್ಲ ಎತ್ತಿ ಫ್ರೆಶ್ ಸಾಯಿಲ್ ಏನಿತ್ತು ಮುಂಚೆ, ಆ ಫ್ರೆಶ್ ಸಾಯಿಲಿಂದ ಒಂದು 2 to 3 feet ನಾವು ಹೂಳು ತೆಗೆದುಬಿಟ್ಟು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಮಾಡಿ, ಮತ್ತು ಬರ್ತಕ್ಕಂಥ ಇನ್ಲೆಟಿಂದ ಡೈಲಿ ಸುವೇಜ್ ಬರ್ತದಲ್ಲ ಅದಕ್ಕೊಂದು ಸ್ವಲ್ಪ ಗ್ರೇ ವಾಟರ್ ವೆಟ್ಲ್ಯಾಂಡ್ ಅಂತ ಮಾಡಿದ್ದೀವಿ. ಬಿಕಾಸ್ ಎಲ್ಲ ಕಡೆ STP ಹಾಕಕ್ಕೆ ಆಗ್ತಾ ಇಲ್ಲ, ಜಾಗಗಳಿಲ್ಲ, ಪ್ಲಸ್ ದುಡ್ಡು ತುಂಬ ಕಾಸ್ಟ್ಲಿ ಅದು. ಆಮೇಲೆ STPಗಳನ್ನ ಮೇಂಟೆನೆನ್ಸ್ ಕಾಸ್ಟು ತುಂಬ ಹೈ, ಮಂತ್ಲಿ ಅದಕ್ಕೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಎಲೆಕ್ಟ್ರಿಸಿಟಿ, ಕೆಮಿಕಲ್ಗಳು, ಮೋಟ್ರು ಗಿಟ್ರು ಅಂದ್ರೆ ಪ್ಯೂರಿಫೈ ಮಾಡಕ್ ಆಗ್ತಾ ಇಲ್ಲ. ಸೊ ಹಂಗಾಗಿ ಆಮೇಲೆ ಇನ್ನೊಂದೇನಾಗುತ್ತೆ, ನೀವು STPಗಳನ್ನ ಹಾಕಕ್ ಹೋದ್ರೆ ಎಲ್ಲೆಲ್ಲ ಕಡೆ ಜನ ಅಬ್ಜೆಕ್ಷನ್ ಮಾಡ್ತಾರೆ, ಬಿಕಾಸ್ ಅವ್ರಿಗೆ ಸ್ಮೆಲ್ ಬರ್ತದೆ, ಗಲೀಜಾಗ್ತದೆ. ಆಮೇಲೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಪ್ರಕಾರ ಬಫರ್ ಝೋನ್ ಅಂತ ಹೇಳ್ತೀವಿ, ಕೆರೆಯಿಂದ 100 ಮೀಟರ್ ಸುತ್ತಾನು ನೀವು ವಿ ಕಾಂಟ್ ಡೂ ಏನದು ಎನಿ ಕನ್ಸ್ಟ್ರಕ್ಷನ್ ಅಂತಲೂ ಇದೆ ರೂಲ್ಸು. ಹಿಂಗಾಗಿ ನಾವು ಮಾಡ್ತೀವಿ ಅಲ್ಲೇ ಒಂದು ಗ್ರೇ ವಾಟರ್ ವೆಟ್ಲ್ಯಾಂಡ್ ಅಂತ ಮಾಡಿ, ಸ್ವಲ್ಪ ಲಗೂನ್ ಗಿಗೂನ್ ಥರ ಮಾಡಿ, ಸಿಲ್ಟು ಅಂತವೆಲ್ಲ ಪ್ಲಾಸ್ಟಿಕ್ ಟ್ರ್ಯಾಪ್ ಮಾಡಿ ತಿಳಿ ನೀರನ್ನು ಕಂಟಿನ್ಯೂಸ್ ಹರಿಸ್ತಾ ಇದ್ದೀವಿ. ಅವಾಗ ಏನಾಗುತ್ತೆ, ಮೇನ್ ಕೆರೆ 89% ಮಳೆ ನೀರಷ್ಟೇ ಇಳ್ಕೋಬೇಕು. ಅದಕ್ಕೆ ಏನು ಮಾಡ್ತಾ ಇದ್ವಿ, ಈ ನಾಲ ಇರುತ್ತಲ್ಲ, ನಾಲದಲ್ಲಿ ಒಂದು ಲೆವೆಲ್ಗೆ ಹರಿತಾ ಇರುತ್ತೆ ಡೈಲಿ ಬೇಸಿಸ್ 9 ತಿಂಗಳು. ಮಳೆ ಬಂದಾಗ ರೈಸ್ ಆಗುತ್ತೆ, ರೈಸ್ ಆದಾಗ ಅದು ಡೈಲ್ಯೂಟೆಡ್ ವಾಟರ್ ಅಲ್ವಾ, ಮಣ್ಣು, ಆ ಪೈಪ್ ಎತ್ತರಕ್ಕೆ ಹಾಕಿರ್ತೀವಿ, ಎತ್ತರಕ್ಕೆ ಹಾಕಿ ಒಂದು ಲಗೂನ್ ಅಂತ ಮಾಡಿರ್ತೀವಿ. ಸೊ ಆ ಮಳೆ ನೀರು ಆ ಲಗೂನ್ಗೆ ಹೋಗಿ ಕೆರೆ ಸೇರುತ್ತೆ. ಅವಾಗ ಒಂದು 5% 10% ಏನೋ ಸುವೇಜ್ ಗಿವೇಜ್ ಬಂದಿರ್ಬೋದು, ಅದು ಅಲ್ಲಿರೋ ಪ್ಲಾಂಟು ಗೀಂಟು ನೇಚರೇ ಒಂದು ಸಾಯಿಲೇ ಕ್ಲಿಯರ್ ಮಾಡ್ಕೊತೈತಿ ಅಲ್ವಾ. ಸೊ ಒಳ್ಳೆ ನೀರು ಅಂತರ್ಜಲಕ್ಕೆ ಹೋಗುತ್ತೆ, ಮತ್ತೆ ಅಲ್ಲಿಂದೇನು ಕೆಲಸ ಇಲ್ಲ. ಈ ಗ್ರೇ ವಾಟರ್ ವೆಟ್ಲ್ಯಾಂಡ್ ಅಲ್ಲಿ ಏನಾದ್ರೆ ಪ್ಲಾಸ್ಟಿಕ್ಕು ಗಿಸ್ಟಿಕ್ಕು ಥರ್ಮೋಲ್ ಹಿಡಿದಿಟ್ಕೊಳ್ಳೋದು, ಸ್ಲಡ್ ಸೆಟ್ಲ್ ಆಗೋಂಥದ್ದು, ಆಮೇಲೆ ಆ ತಿಳಿ ನೀರು, ಆಮೇಲೆ ಕೆರೆಗೆ ಹೋಗಿ ಸ್ಟಾಗ್ನೆಂಟ್ ಆಗಿ ನಿಂತು ಹರಿಯೋದ್ರಿಂದ ಡ್ಯಾಮೇಜ್ ಜಾಸ್ತಿ ಆಗ್ತದೆ, ಅಂತರ್ಜಲ ಹಾಳಾಗುತ್ತೆ, ಏರ್ ಕ್ವಾಲಿಟಿ ಹಾಳಾಗುತ್ತೆ, ಮಾಸ್ಕಿಟೋ ಬ್ರೀಡಿಂಗು, ಸುಮಾರು ಸಮಸ್ಯೆ ಆಗ್ತದೆ. ಅದನ್ನೇ ನೀವು ಒಂದು ಸೈಡಲ್ಲಿ ಇದನ್ನ ಮಾಡಿದ್ರೆ ಕಂಟಿನ್ಯೂಸ್ಲಿ ನೀರು ಹರಿತಾ ಇದ್ರೆ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ವಿಲ್ಸನ್ ಗಾರ್ಡನಿಂದ ಬರುತ್ತೆ ಅನ್ಕೊಳ್ಳಿ ಒಂದು ನಾಲ, ಅದು ಒಂದು 10 ಕೆರೆ ತುಂಬಿ ಹೋಗೋಕ್ಕೆ ಒಂದು 3 ತಿಂಗಳು ಬೇಕು ಅನ್ಕೊಳ್ಳಿ ಅದು ಹೊರಗೆ ಹೋಗೋಕ್ಕೆ. ಅದೇ ನೀವು ಕಂಟಿನ್ಯೂಸ್ ಫ್ಲೋ ಇಟ್ಬಿಟ್ರೆ ಏನಾಗುತ್ತೆ, ಕಂಟಿನ್ಯೂಸ್ ಹರಿಯೋ ನೀರು ಏರಿಯೇಟ್ ಆಗುತ್ತೆ, ವಾಟರ್ ಪಾಲಿಶ್ ಆಗುತ್ತೆ, ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗುತ್ತೆ, ಬ್ಯಾಕ್ಟೀರಿಯಾಗಳು ಬೆಳೆಯೋದಿಲ್ಲ. ಸೊ ಹೀಗಾಗಿ ಕಂಟಿನ್ಯೂಸ್ ಹರಿಯೋ ನೀರು ನ್ಯಾಚುರಲ್ ಆಗಿ ಒಂದು 40-50% ಪ್ಯೂರ್ ಆಗ್ಬಿಡುತ್ತೆ. ಸೊ ನಮ್ದು ಐಡಿಯಾ ಏನಂದ್ರೆ ಎಂಡ್ ಆಫ್ ದಿ ರಿವರ್ ದಕ್ಷಿಣ ಪಿನಾಕಿನಿ ಅಥವಾ ನಮ್ಮ ಇವು ಋಷಭಾವತಿ ಅವಕ್ಕೆಲ್ಲ ಹೋಗೋದಕ್ಕಿಂತ ಮುಂಚೆ ಒಂದು ಕಡೆ ಏನಾದರೂ STP ಪ್ಲಾಂಟ್ ಗೌರ್ಮೆಂಟ್ ಏನಾದರೂ ಹಾಕಿ, ಅವ್ರದ್ದು ಇದೆ ಆಲ್ರೆಡಿ ಸುಮಾರು ಕಡೆ ಹಾಕಿದ್ದಾರೆ, ಆ ಟ್ರೀಟ್ಮೆಂಟ್ ಪ್ಲಾಂಟ್ ಇಂದ ಒಂದು ಸ್ವಲ್ಪ ಈ ಟ್ರೀಟ್ಮೆಂಟ್ ಕಾಸ್ಟು ಮತ್ತೆ ಟ್ರೀಟ್ಮೆಂಟ್ ಟೈಮ್ ಕಮ್ಮಿ ಆಗುತ್ತೆ. ಕಂಟಿನ್ಯೂಸ್ ಇದೆ, ಈ ಪ್ರಯಾಸ ಮಾಡ್ತಾ ಇದೀವಿ. ಪ್ಲಸ್ ಇದರಿಂದ ಏನಾಗುತ್ತೆ, ಹೂಳು ತೆಗೆದಿರೋ ಜಾಗದಲ್ಲಿ ನೀರು ನಿಲ್ಲುತ್ತೆ. ಯಾವ ನೀರು ನಿಲ್ಬೇಕು, ಮಳೆ ನೀರು ನಿಲ್ಬೇಕು, ಮತ್ತೆ ಒಂದಷ್ಟು ಸೈಡಲ್ಲಿ ಗ್ರೇ ವಾಟರು ಅದ್ರ ಪಾಡಿಗೆ ಅದು ಹೋಗುತ್ತೆ. ಈ ಥರ ಮಾಡಿ ಪ್ಲಸ್ ನೇಟಿವ್ ಗಿಡಗಳು, ಹಣ್ಣು ಹಂಪ್ಲ, ಮೆಡಿಸಿನಲ್ ಪ್ಲಾಂಟ್ಸ್ ಎಲ್ಲ ಹಾಕಿದ್ರೆ ಒಂದು ಪಕ್ಷಿಗಳು ಬರ್ತವೆ, ಒಂದು ಸ್ನೆಲ್ ಇರ್ತದೆ, ಒಂದಷ್ಟು ಜನಗಳು ಅಲ್ಲಿ ವಾಕ್ ಚಾಗ್ ಮಾಡ್ತಾರೆ. ಮಾಡೋದ್ರಿಂದ ಆ ಕೆರೆನೂ ಪ್ರೊಟೆಕ್ಟ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಕೆರೆಗೆ ಯಾರೂ ಹೋಗಿಲ್ಲ ಅಂದ್ರೆ ಅದು ಒಂಥರ ಅನಾಥ ಆಗ್ಬಿಡ್ತದೆ. ಅನಾಥ ಆದಾಗ ಈ ಮಿಸ್ಯೂಸ್ ಮಾಡೋರೆಲ್ಲ ಮಾಡ್ತಾ ಇರ್ತಾರೆ, ಮೋರಿ ನೀರು ಬಿಡೋದು, ಕೆಮಿಕಲ್ ತಂದು ಬಿಡೋದು, ಫ್ಯಾಕ್ಟ್ರಿಯಿಂದ ಟ್ಯಾಂಕರ್ಸ್ ತಂದು ತುಂಬಿ ಚೆಲ್ಲೋದು, ಎಲ್ಲ ಗಾರ್ಬೇಜ್ ಹಾಕೋದು, ಬಿಲ್ಡಿಂಗ್ ವೇಸ್ಟ್ ಹಾಕೋದು ಮಾಡ್ತಾರೆ. ಅದೇ ಒಂದಷ್ಟು ಜನನ ಕನೆಕ್ಟ್ ಮಾಡಿಬಿಟ್ರೆ ಅದು ಪ್ರೊಟೆಕ್ಟ್ ಆಗುತ್ತೆ. ಇದೆಲ್ಲ ಒಂದು ಸ್ವಲ್ಪ ಕೆಲಸಗಳನ್ನ ಒಂದು 35 ಕೆರೆಗಳನ್ನ ನಾವು ಮಾಡಿದ್ದೀವಿ. ಬಟ್ ಅದರಲ್ಲೂ ಬೇಕಾದಷ್ಟು ಜನ ವಿರೋಧ ಮಾಡ್ತಾರೆ, ನೀವು ಮಾಡೋದು ಸರಿ ಇಲ್ಲ, ನೀವು ಕೆರೆ ನಾವು ಮುಚ್ಚಲಿಲ್ಲ, ಕೆಮಿಕಲ್ ತುಂಬಿಸ್ಲಿಲ್ಲ, ಒತ್ತುವರಿ ಮಾಡ್ಕೊಳ್ಳಿಲ್ಲ, ಕೆರೆ ಮುಚ್ಚಿ ಮನೆ ಬಸ್ ಸ್ಟ್ಯಾಂಡ್ ಕಟ್ಟಲಿಲ್ಲ, ಹೂಳು ತೆಗೆದು ಏನೋ ಒಂದು ಮಾಡಕ್ಕೆ ಹೋಗ್ತಾ ಇದೀವಿ, ಕೆರೆ ಚಿಕ್ಕದ್ ಮಾಡ್ಬಿಟ್ರಿ ಅಂತಾರೆ. ಆಕ್ಚುಲಿ ಕೆರೆ ಚಿಕ್ಕದ್ ಕಾಣಿಸುತ್ತೆ, ಬಟ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ನೀರು. ಆಮೇಲೆ ಜಾಸ್ತಿ ಡೆಪ್ತ್ ಮಾಡಿದ್ರೆ ಅಂತಾರೆ, ಹೂಳು ತೆಗೆದ್ರೆ ಸುಮಾರು ಸಮಸ್ಯೆಗಳು ಇದೆ, ಇಲ್ಲ ಅಂತಲ್ಲ. ನಮ್ದು ಆಸೆ ಏನಂದ್ರೆ, ಬೈಯೋರು ಬೈತಾ ಇರ್ತಾರೆ, ಅನ್ನೋರು ಅಂತ ಇರ್ತಾರೆ. ಎಷ್ಟೋ ಸತಿ ಅನ್ಸುತ್ತೆ ಯಾಕಪ್ಪ ಬೇಕು ಅನ್ಸುತ್ತೆ. ನಮ್ಗೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಸಂಬಳ, ಒಳ್ಳೆ ಜಾಬು, ಖುಷಿಯಾಗಿ ಆರಾಮಾಗಿ ಮನೆಗಿದ್ದರು ಎಲ್ಲ ಬಿಟ್ಬಿಟ್ಟು ಇದಕ್ಕೆ ಬಂದಿದ್ದೀವಿ. ಬಂದಾಗ ಇದಕ್ಕೆ ಎನ್ಕರೇಜ್ಮೆಂಟ್ಗಿಂತ ಡಿಸ್ಕರೇಜೇ ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲಿ ನಮಗೂ ಅನ್ಸುತ್ತೆ, ಯಾರಿಗೆ ಬೇಕು ಮರ, ಸುಮ್ಮನೆ ತೆಗು ಜಾಬ್ಗೆ ಮಾಡೋಣ. ಅಥವಾ ಬಿಸ್ನೆಸ್ ಮಾಡಿದ್ರೆ ಇದೇ ಎಫರ್ಟ್ 16-18 ತಾಸು ನಾವು ನಮ್ಮ ಬಿಸ್ನೆಸ್ಗೆ ಓನ್ಗೆ ಹಾಕೊಂಡಿದ್ರೆ ಇಷ್ಟೊತ್ತಿಗೆ ಆರಾಮಾಗಿರ್ಬೋದಿತ್ತು ಅಲ್ವಾ. ಸೊ ನಾವು ಏನೋ ಒಂದು ಮಾಡೋಣ, ಏನೋ ಒಂದು ನಾವೇ ಮುಂದಾಳತ್ವ ತೊಗೊಳೋಣ ಅಂತ ಹೋದಾಗ ಸುಮಾರು ಪ್ರಾಬ್ಲಮ್ ಆಗುತ್ತೆ. ಬಟ್ ಹಂಗಂತೇಳಿ ನಾವು ಹಿಂದೆ ಹಾಕಬಾರ್ದು, ಬಿಕಾಸ್ ನಾವು ಮಾಡಿಲ್ಲ ಯಾರು ಮಾಡಲ್ಲ. ಹೌದು ಅಲ್ವಾ ಸರ್. ಈಗ ನಿಮ್ಮನ್ನ ಬ್ರ್ಯಾಂಡ್ ಬೆಂಗಳೂರು ವಿಚಾರ ಬಂದಾಗ ನಿಮ್ಮನ್ನ ಎಕ್ಸ್ಪರ್ಟ್ ಆಗಿ ಕರೆದಿದ್ರು. ಸೊ ವಿಧಾನಸೌಧ ಸಜೆಷನ್ ಕೂಡ ತುಂಬಾ ಎಕ್ಸ್ಪರ್ಟ್ಸ್ ಬೇರೆ ಬೇರೆ ಏರಿಯಾದಲ್ಲಿ ತಗೊಂಡಾಗ ನಿಮ್ ಏನ್ ಸಜೆಷನ್ ಕೊಟ್ರಿ? ಯಾಕೆಂದ್ರೆ ಇದು ತುಂಬಾ ಈಗ ಒಂದು ಕಂಪ್ಲೀಟ್ ಮೆಜಾರಿಟಿ ಗವರ್ಮೆಂಟ್ ಇದೆ. DK ಶಿವಕುಮಾರ್ ತುಂಬಾ ಇಂಟ್ರೆಸ್ಟ್ ಇಂದ ನಾನೇನಾದ್ರೂ ಬದಲಾಯಿಸಬೇಕು ಅಂತ ಇದ್ದಾರೆ. ಏನ್ ಸಜೆಷನ್ ಕೊಟ್ರಿ? ಈಗ ಫ್ಲಡ್ ಆಗ್ತಾ ಇದೆ, ಇದ್ರ ರಿಲೇಟೆಡ್ ನೀವೇನೋ ಕೊಟ್ಟಿರ್ತೀರಾ ಸಜೆಷನ್? ಹೌದು,
ನಾನು ಕೊಟ್ಟೆ, ಪ್ಲಸ್ ಬೇರೆ ಎಲ್ಲ ಎಕ್ಸ್ಪರ್ಟ್ಸ್ ಇದ್ರು. ಐ ಟಿ ಇಂದ ಬಂದಿದ್ರು, ಹಾಸ್ಪಿಟಲ್ಸ್, ಬೇರೆ ಬೇರೆ ಏರಿಯಾಸ್ರಿಂದ ಎಲ್ಲರೂ ಕರೆಸಿದ್ರು. ಅದನ್ನ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಬೈರ್ತಿ ಸುರೇಶ್ ಅವರು ಇಬ್ರು ಕುಂತಿದ್ರು. ಅವರು ಸುಮಾರು ಎಲ್ಲರ ಕಡೆಯಿಂದನೂ ಕೇಳಿಸ್ಕೊಂಡ್ರು. ಮೋಸ್ಟ್ ಆಫ್ ದಿ ಪೀಪಲ್ ಎಲ್ಲ ಮಾತಾಡಿದ್ರು ಟ್ರಾಫಿಕ್ ಬಗ್ಗೆ, ಸಿವಿಕ್ ಸೆನ್ಸ್ ಬಗ್ಗೆ, ಅಸ್ಥೆಟಿಕ್ಸ್ ಬಗ್ಗೆ, ಆಮೇಲೆ ಈ ಹ್ಯೂಮನ್ ಮ್ಯಾನೇಜ್ಮೆಂಟ್ ಅದ್ರ ಬಗ್ಗೆ ಅಲ್ವಾ, ಈ ಟ್ರಾನ್ಸ್ಪೋರ್ಟೇಷನ್ ಅವು ಇವೆಲ್ಲ ಮಾತಾಡ್ತಾ ಇದ್ರು, ಕ್ಲೀನ್ಲಿನೆಸ್. ನಾನು ಆಕ್ಚುಲಿ ಹೇಳಿದ್ದೇನಂತಂದ್ರೆ, ನಾನು ಹೇಳಿದ್ದು ನಮ್ಗೆ ಇದೆಲ್ಲ ಬೇಕು ಡೆವಲಪ್ಮೆಂಟ್, ಇದ್ರ ಜೊತೆಗೆ ನಮ್ಗೆ ನ್ಯಾಚುರಲ್ ರಿಸೋರ್ಸಸ್, ಈಗ ಫಾರ್ ಎಕ್ಸಾಂಪಲ್ ಗಿಡಗಳು, ಓಡೋಡ್ ವೈಂಡಿಂಗ್ ಬೇಕೇ ಬೇಕು. ಇಲ್ಲಾಂದ್ರೆ 4 ಗಿಡ ಉಳ್ಸಕ್ಕೋಸ್ಕರ ನೀವು ಸಂಧಿನಲ್ಲಿ ಓಡಾಡಕ್ಕಾಗಲ್ಲ. ಬಟ್ ಅದಕ್ಕೆ ಕಡಿದು ಬಿಸಾಕೋದ್ರ ಬದಲು ಟ್ರಾನ್ಸ್ಪ್ಲಾಂಟ್ ಮಾಡಕ್ಕಾಗತ್ತಾ? ಈಗ ನಾವು ಇಷ್ಟೊಂದು ಫ್ಲೈಓವರ್ ಮಾಡಿದೀವಿ, ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿದೀವಿ, ಸಾವಿರಾರು ಕೋಟಿ ಖರ್ಚು ಮಾಡಿ. ಆಕ್ಚುಲಿ ಹೇಳ್ಬೇಕಂದ್ರೆ 96 ಇಂದ ನಾನು ಇದೀನಿ, ಇಲ್ಲಿವರೆಗೂ ಬ್ಯಾಂಗ್ಳೂರ್ ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್. ಅದು ಎಷ್ಟು ಆಶ್ಚರ್ಯ ಅನ್ಸುತ್ತೆ ಅಂದ್ರೆ, ಇದೆಲ್ಲ ಮನುಷ್ಯ ಮಾಡಕ್ ಸಾಧ್ಯನ ಅನ್ಸುತ್ತೆ, ಅಷ್ಟು ಮಾಡಿದೀವಿ ಅಲ್ವಾ. ಅದ್ರ ಜೊತೆಗೆ ನಿಸರ್ಗಕ್ಕೂ ಒಂದ್ ಸ್ವಲ್ಪ ದುಡ್ಡಿಡಿ ಅಂತ. ಈಗ ಒಂದು ರೋಡ್ ಮಾಡ್ತೀರಾ, 2 ಸೈಡ್ ರೋಡ್ ಗಿಡ ಇರ್ತವೆ, ಒಂದು ಕಡಿದ್ಬಿಟ್ಟು ಎಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಿ ಅವು ಬದುಕ್ತವೆ, ಆಯ್ತಾ ಅಂಥದ್ದು. ಆಮೇಲೆ ಕೆರೆಗಳು ಹೂಳು ತೆಗಿಬೇಕು, ಆಮೇಲೆ ರಾಜ್ ಕಾಲುವೆಗಳನ್ನ ಕ್ಲಿಯರ್. ಇನ್ಫ್ಯಾಕ್ಟ್ ರಾಜ್ ಕಾಲುವೆ ಒತ್ತುವರಿ ಕ್ಲಿಯರ್ ಮಾಡೋದು ದೊಡ್ಡ ಚಾಲೆಂಜಿಂಗ್ ಆಕ್ಚುಲಿ. ಇವತ್ತು ತೆಲಂಗಾಣದಲ್ಲಿ ಹೈದ್ರಾಬಾದಲ್ಲಿ ಹೈಡ್ರಾ ಅಂತ ಮಾಡಿದ್ದಾರೆ, ಹೈದ್ರಾಬಾದ್ ಡಿಸಾಸ್ಟರ್ ರಿಯಾಕ್ಟಿವ್ ಟೀಮ್ ಅಂತ ಒಂದು ಮಾಡಿ ರೇವಂತ್ ರೆಡ್ಡಿ ಅವರು ಸುಮಾರು ತಾವು ಕೇಳಿರ್ಬೋದು ಬೇಜಾನ್ ಒತ್ತುವರಿ ಕ್ಲಿಯರ್ ಮಾಡಿದ್ರು. ಅವರು ಮನೆಗಳು ಹೊಡೆದಾಕೋದೆಲ್ಲ ಮಾಡಿದ್ರು. ಅದನ್ನು ಫುಲ್ ಟೈಮ್ ವರ್ಕ್ ಆಗ್ಲಿಲ್ಲ. ಲೆಕ್ಕ ಹಾಕೊಳ್ಳಿ, ಅಲ್ಲಿ ಏನಾಗೋಯ್ತು, ವಿರೋಧ ಬಂತು, ಮತ್ತೆ ಕೋರ್ಟ್ ಅಬ್ಜೆಕ್ಷನ್ಗಳು ಬಂದು ಸ್ಟೇ ತಂದ್ರು, ಜನಗಳೇ ಹೋಲ್ಡ್ ಮಾಡಿದ್ರು. ಸೊ ಹಂಗಾಗಿ ನಿಮ್ಗೆ ಅದನ್ನ ಕ್ಲೀನ್ ಮಾಡೋದು ದೊಡ್ಡ ಚಾಲೆಂಜೇ ಇದೆ, ಇಲ್ಲ ಅಂತಲ್ಲ. ಒತ್ತುವರಿ ಕ್ಲಿಯರ್ ಮಾಡ್ಬೇಕಂದ್ರೆ ಯಾರಿಗೋ ಸಿಟಿಗೆ ಲಾಭ ಆಗತ್ತಾನೆ, ಇನ್ನೊಬ್ನಿಗೋ ಎಫೆಕ್ಟ್ ಆಗುತ್ತೆ. ಅವ್ನು ಯಾವ್ದೋ ಇಡೀ ಜೀವನ ದುಡ್ಡು ಕಟ್ಟಿ ಸಾಲ ಮಾಡಿ ಒಂದು ಮನೆ ಕಟ್ಟಿರ್ತಾನೆ, ಹೊಡೆದಾಕ್ಬಿಟ್ರೆ ನಾವು ಹೆಂಗೆ ಅಂತ. ಬಟ್ ಇದಕ್ಕೊಂದು ಕಾಂಪ್ರಿಹೆನ್ಸಿವ್ ಪ್ಲಾನ್ ಮಾಡಬೇಕು, ಮಾಡಿ ಇದನ್ನ ಡೆವಲಪ್ ಮಾಡಬೇಕು ಅಂತಾನು ಹೇಳಿದ್ವಿ. ಪ್ಲಸ್ ನಮ್ದು ಗಿಡ ಮರ ಮತ್ತೆ ಲೇಕ್ಸು, ಕುಡಿಯೋ ನೀರಿಂದು ಇಂಥವೆಲ್ಲ. ಈಗ ನೋಡಿ, ಈಗ ನಮ್ಮ ಹತ್ರ TG ಹಳ್ಳಿ ಇದೆ ಅಲ್ವಾ, TG ಹಳ್ಳಿಯಲ್ಲಿ ಹೂಳು ತೆಗೆದು ಚಂದ ಕೆಪಾಸಿಟಿ ಬಿಲ್ಡ್ ಮಾಡಿ, ಅಲ್ಲಿ ನಮ್ಗೆ ಬರೋ ರೈನ್ ವಾಟರ್ ಎಲ್ಲ ಹೆಸರುಘಟ್ಟ ಇದೆಯಲ್ಲ ಅದಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡು ಅವನು ಯುಟಿಲೈಸ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ಸುಮ್ಮನೆ ಇಲ್ಲೇ ಒಂದು 10,000 ಎಕರೆ ನಾನು ಲ್ಯಾಂಡ್ ತಗೊಂತೀನಿ, ಅಲ್ಲಿ ಕೆರೆ ಮಾಡ್ತೀನಿ, ಅಲ್ಲಿ ನೀರು ಸ್ಟೋರೇಜ್ ಮಾಡ್ತೀನಿ ಅನ್ನೋದಕ್ಕಿಂತ, ಪ್ಲಸ್ KRS ಇಂದ ಎಷ್ಟು ದಿವಸ ಅಂತ ಡಿಪೆಂಡ್ ಆಗ್ತೀರಾ KRS ಇಂದ. ನಮ್ದೇ ಆದ ಒಂದು ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಗ್ಬೇಕು ಅಂತಾನು ಹೇಳಿದೆ ನಾನು. ಸೊ ಅವ್ರು ಅವತ್ತು ಸಜೆಷನ್ ತಗೊಂಡಿದ್ದಾರೆ, ಬಟ್ ಐ ಡೋಂಟ್ ಥಿಂಕ್ ಅದೇನು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತ ನನ್ಗೆ ಅನಿಸ್ತದೆ. ಬಟ್ ಈ ಫ್ಲಡ್, ಈ ಸಮಸ್ಯೆಗಳಿಗೆ ಟೆಂಪ್ರರಿ ಸೊಲ್ಯೂಷನ್ ಏನು ಸರ್? ಲಾಂಗ್ ಟರ್ಮ್ ಅಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು, ಅದು ನಿಮ್ಮ ತುಂಬಾ ಚೆನ್ನಾಗಿದೆ ಐಡಿಯಾ. ಟೆಂಪ್ರರಿ ಏನ್ ಮಾಡಬೇಕು? ಟೆಂಪ್ರರಿ ಜನ ಚೇಂಜ್ ಮಾಡಬೇಕು ಫಸ್ಟ್ ಕೆಲಸ. ಇದಕ್ಕೆ ಸರ್ಕಾರಗಳು ಮಾಡೋಕ್ಕಾಗಲ್ಲ, ಇದನ್ನ ಜನ ಚೇಂಜ್ ಮಾಡ್ಬೇಕು. ಜನ ಏನ್ ಚೇಂಜ್ ಮಾಡ್ಬೇಕು ಅಂದ್ರೆ, ಪಟ್ ಅಂತ ಇಲ್ಲಿ ಅವರು ರೂಫ್ ವಾಟರ್ ಬರುತ್ತಲ್ಲ, ಅದನ್ನ ಸ್ವಲ್ಪ ಹಿಡಿದು ಇಟ್ಕೊಂಡು ಪ್ಲಾನ್ ಮಾಡ್ಬೇಕು ಫಸ್ಟ್ ಅಲ್ವಾ. ಅವಾಗ ಅಂತರ್ಜಲದಿಂದ ನೀವು ತಗೊಳೋದು ಉಳಿತೈತೆ ಅಲ್ವಾ. ಲೆಕ್ಕ ಹಾಕೊಳ್ಳಿ, ಒಂದು ದಿವಸಕ್ಕೆ ಒಂದು ಎಷ್ಟೋ ಕೋಟಿ ಲೀಟರ್ ನೀರು ಬೇಕು ನಮ್ಗೆ ಅಲ್ವಾ. ನೀವು ಒಂದು ದಿವಸ ಆ ಮಳೆ ನೀರು ಹಿಡಿದು ಯೂಸ್ ಮಾಡ್ಬಿಟ್ರೆ ನೀವು ಅಷ್ಟು ಕೋಟಿ ಲೀಟರ್ ಭೂಮಿಯಾಗ ಉಳಿತು ಅಲ್ವಾ ಸರ್. ಅದು ಒಂದು. ಎರಡನೇದು, ಈ ಕಸ ಕಡ್ಡಿ ಬೀಸಾಕದ್ ಎಲ್ಲಿವರೆಗೂ ನಿಲ್ಸಲ್ವೋ ಅಲ್ಲಿವರೆಗೂ ಯಾವ ಸರ್ಕಾರ ಬಂದ್ರೆ ಏನು ಮಾಡಕ್ಕಾಗಲ್ಲ, ಯಾವ ಟೆಕ್ನಾಲಜಿ ತಂದ್ರು ಮಾಡಕ್ಕಾಗಲ್ಲ. ಇವನ್ ನೀವು ರಾಜ ಕಾಲುವೆಗಳನ್ನ 1925-27 ಬ್ರಿಟಿಷ್ ಮ್ಯಾಪ್ ಪ್ರಕಾರ ಅಲ್ಟರ್ ಮಾಡಿ ಇಟ್ರು ನೀವು ಎಲ್ಲಿವರೆಗೂ ಗಾರ್ಬೇಜು ಸಾಲಿಡ್ ವೇಸ್ಟ್ ಬಿಸಾಕ್ತಿರೋ ಅಲ್ಲಿವರೆಗೂ ಯು ಕಾಂಟ್ ಡು ಎನಿಥಿಂಗ್. ಇದು ಜನನೇ ಮಾಡ್ಬೇಕು. ಎರಡನೇದು, ಕಸ ಬಿಸಾಕೋದು, ಕಡ್ಡಿ ಬಿಸಾಕೋದು. ಈ ಫ್ಲಡ್ ಮೇನ್ ಒನ್ ಆಫ್ ದ ಮೇನ್ ರೀಸನ್ ಅಂದ್ರೆ ಫ್ಲಡ್ ಡ್ರೈನೇಜ್ ಬ್ಲಾಕ್ ಮಾಡೋದು, ಕಸ ಬಿಸಾಕದೇ ಮೇನ್. ಜನರಿಗೆ ಇದು ಅರ್ಥ ಆಗಲ್ಲ ನೋಡಿ ಸರ್. ಏನಂದ್ರೆ ನಾವೇ ಬಿಸಾಕಿದ ಕಸ ನಮ್ಗೇನೆ ಫ್ಲಡ್ ಆಗಿದೆ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಇಷ್ಟೇ ಗೊತ್ತಾಗತ್ತೆ ಫ್ಲಡ್ ಆಗಿದೆ, ಅದು 2 ದಿವಸಕ್ಕೆ ಕ್ಲಿಯರ್ ಆಯ್ತು. ಅಲ್ಲಿ ಆಕ್ಚುಲಿ ಯಾರು BBMP ಕಾಂಟ್ರಾಕ್ಟರ್, BDA ಕಾಂಟ್ರಾಕ್ಟರ್ ಏನ್ ಮಾಡ್ತಾರೆ, ಇವನೇ ಗಾರ್ಬೇಜ್ ಎತ್ತಾ ಇರ್ತಾರೆ ಅಲ್ಲಿ ಹೋಗಿ ಯಾರು ನೋಡುದೂ ಇಲ್ಲ. ನಿಮ್ದು ಫಸ್ಟ್ ನೀರ್ ತುಂಬಿತ್ತಾ ಟಿವಿನಲ್ಲಿ ನೋಡ್ತಾರೆ, ಅಲ್ಲಿ ಯಾರು ಎಫೆಕ್ಟೆಡ್ ಅವ್ರು ನೋಡ್ತೀವಿ. ಒನ್ಸ್ ನೀರ್ ಕ್ಲಿಯರ್ ಆದಾಗ ಹೆಂಗ್ ಕ್ಲಿಯರ್ ಮಾಡೋದಂತ ಯಾರು ತಲೆಗೆ ಕೆಲ್ಸಗಳಲ್ಲ. ಅವ್ರು ಮಾಡೋದೇ ಆ ಗಾರ್ಬೇಜ್ ಎತ್ತಾರೆ, ಆ ಕಚಡ ಎತ್ತಾರೆ. ಸೊ ನೀವು ಆ ಕಚಡನ್ನ ಸಾಲಿಡ್ ವೇಸ್ಟ್ ಅನ್ನ ಬೇಸಾಕೋದು ಇಮ್ಮಿಡಿಯೇಟ್ ನಿಲ್ಲಿಸ್ಬೇಕು. ಮೂರನೇದು ಬಂದು, ಎಲ್ಲೆಲ್ಲಿ ನಿಮ್ ಮುಂದೆ ನಾಲಗಳು ಪಾಲಗಳಿದೆ, ಒಂದು ಏನಿಲ್ಲ ದಿನ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ರೈನ್ ಬರೋದಕ್ಕಿಂತ 1 ವಾರ ಮುಂಚೆ ಏನು ಖರ್ಚಾಗ್ಬಿಡಲ್ಲ, ಅಥವಾ ಯಾರು ಅಧಿಕಾರಿಗಳು ಯಾರು ಕರೆದು ಕ್ಲೀನ್ ಮಾಡಿಸ್ಕೊಂಡು ಅಟ್ಲೀಸ್ಟ್ ಆ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕು. ನಮ್ಮ ಏರಿಯಾದಲ್ಲಿ ಏನು ಡ್ರೈನೇಜ್ ಸಿಸ್ಟಮ್ ಕ್ಲೀನ್ ಇದೆಯಾ, ಕ್ಲೀನ್ ಇಲ್ಲ ಅಂದ್ರೆ ಒಂದು ಫೋನ್ ಮಾಡಿ ಕನ್ಸರ್ನ್ ಆಫೀಸರ್ಗೆ ಫೋನ್ ಮಾಡಿ ಕ್ಲೀನ್ ಮಾಡಿಸ್ಬಿಟ್ರೆ ನಾವ್ ಮಾಡ್ಕೊಂಡ್ರೆ ಮುಗೀತು. ನಾವೇ ಹೋಗೇನು ಎತ್ತಬೇಕು ಅನ್ನೋದೇನು ಇಲ್ಲ. ಹಳ್ಳಿ ಕಡೆ ಆಕ್ಚುಲಿ ಜನ ಅವ್ರವರೇ ಮಾಡ್ಕೊಂತಾರೆ. ಆಕ್ಚುಲಿ ಅವ್ರವರೇ ಮಾಡ್ಕೊಂತಾರೆ. ಸಿಟಿನಲ್ಲಿ ಏನಾಗಿದೆ, ವಿ ಡೋಂಟ್ ಓನ್ ದಿ ಸಿಟಿ ಅಂತ.
ನಾವ್ ಈ ಸಿಟಿ ನಾವು ಓನ್ ಮಾಡ್ಕೊಂಡ್ರೆ ಒಂದ್ 4-5 ವರ್ಷ ಬಂದ್ವಿ, ದುಡಿದ್ವಿ, ದುಡ್ಡು ಮಾಡ್ಕೊಂಡ್ರೆ ಊರ್ ಕಡೆ ಹೋದ್ವಿ ಅಥವಾ ಇನ್ನೊಂದ್ ಸಿಟಿಗೆ ಹೋದ್ವಿ. ಅಂದ್ರೆ ಒಂಥರ ಟ್ರಾನ್ಸಿಟ್ ಲೈಫ್ ಇಲ್ಲಿ ಬೆಂಗಳೂರಲ್ಲಿ. ಯಾರು ನಂದ್ ಸಿಟಿ ಅನ್ನೋರಿಲ್ಲ, ಇದು ಒಂಥರ ಟ್ರಾನ್ಸಿಟ್, ಒಂದು ಲಾರ್ಜ್ ಅಲ್ಲಿ ಬಂದಿದ್ದು ಹೋದಂಗೆ. ಅದು ಸಮಸ್ಯೆ ಆಗ್ತದೆ. ಆ ಮೆಂಟಾಲಿಟಿ ಇದ್ರೆ ಇದು ಹಿಂಗೆ ಇರುತ್ತೆ. ಲಾರ್ಜ್ ಅಲ್ಲಿ ಬಂದಾಗ ಆಗ್ಬಾರ್ದು. ನಮ್ ಸಿಟಿ ನಾವ್ ಎಲ್ಲೆಲ್ಲಿ ಇದೀವಿ ನಾವು ಕಾಪಾಡ್ಕೋಬೇಕು. ಬಿಕಾಸ್ ಹಿರಿಯರು ಇರ್ತಾರೆ, ಸೀನಿಯರ್ ಸಿಟಿಜನ್ ಇರ್ತಾರೆ, ಮಕ್ಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ಒಬ್ಬರು ಮಾಡೋ ತಪ್ಪಿಂದ ಎಲ್ಲರಿಗೂ ಸಮಸ್ಯೆ ಆಗ್ತದೆ. ಅದಕ್ಕೆ ನಾವು ಫಸ್ಟ್ ನಾವು ಚೇಂಜ್ ಆಗ್ಬೇಕು. ಅದಾದ್ಮೇಲೆ ಸರ್ಕಾರಗಳ ಮೇಲೆ ಕೆಲಸ ನಡೀತಾ ಇರ್ಬೇಕಾದ್ರೆ ನಾವು ಇನ್ವಾಲ್ವ್ ಆಗ್ಬೇಕು. ನಾವು ಸರ್ಕಾರಗಳಿಗೆ ಐಡಿಯಾ ಕೊಡ್ಬೇಕು. ನೋಡಿ ಸರ್, ಇಲ್ಲಿ ನೀರು ಬರುತ್ತೆ, ಇಲ್ಲಿ ಕಸ ಬಿಸಾಕ್ತಾರೆ, ಹಿಂಗಿದೆ ಅಂತ. ನಾವು ಅದನ್ನೇನು ತಲೆ ಕೆಡಿಸ್ಕೊಂಡು, ಅವ್ನು ಯಾರೋ ಕಾಂಟ್ರಾಕ್ಟರ್ ಬಂದ, ಅವ್ನು ಟೆಕ್ನಿಕಲಿ ಮಾಡ್ತಾನೋ ಸೈಂಟಿಫಿಕ್ಲಿ ಮಾಡ್ತಾನೋ, ಅವ್ನಿಗೆ ಐಡಿಯಾ ಇದೆಯೋ ಇಲ್ಲೋ, ಅವ್ನು ಯಾವ್ದೋ ಒಂದು ಮಾಡ್ತಾನೆ, ಬಿಲ್ ಮಾಡ್ಕೊಂಡು ಹೋಗ್ತಾನೆ. ಅಲ್ಲಿ ನಾವೇನೂ ತಲೆ ಕೆಡಿಸ್ಕೊಳಲ್ಲ. ಇದು ಲಾಂಗ್ ಟರ್ಮ್ಗೆ ಸರ್ಕಾರಗಳ ಜೊತೆ ನಾವು ವರ್ಕ್ ಮಾಡಕ್ ಸ್ಟಾರ್ಟ್. ರೆಸ್ಪಾನ್ಸಿಬಿಲಿಟಿ ಇರಬೇಕು ನಮಗೆ, ನಮ್ಮ ಏರಿಯಾ, ನಮ್ಮ ಊರು, ನಮ್ಮ ಸಿಟಿ ಅನ್ನೋದು. ಆಮೇಲೆ ಇಮಿಡಿಯೇಟ್ ಇನ್ನೊಂದು ಮಾಡ್ಬೇಕಾಗಿರೋದು ಅಂದ್ರೆ, ಎಲ್ಲಿ ಫ್ಲಡ್ ಆಗುತ್ತೆ ಅಲ್ಲಿ ಒಂದಷ್ಟು ಜನ ಸಾರ್ವಜನಿಕರು, ಒಂದಷ್ಟು ಜನ ಸೇರ್ಕೊಂಡು ಅವರು ಎಫರ್ಟ್ ಹಾಕ್ಬೇಕಲ್ಲಿ ಆ ಫ್ಲಡ್ ಕ್ಲಿಯರ್ ಮಾಡಕ್ಕೆ. ಸೊ ನಿಮ್ಗೆ 10 ಅಡಿ ರೈಸ್ ಆಗೋದನ್ನ 3 ಅಡಿಗೆ ನೀವು ಕ್ಲಿಯರ್ ಮಾಡ್ಬೋದು ಎಲ್ಲ ಅಲ್ಲೇ ಇಮಿಡಿಯೇಟ್ಲಿ. ನೀವು ಅವ್ರಿಗೆ ಫೋನ್ ಹಾಕ್ತೋ, ಇವ್ರಿಗೆ ಏನೋ ಒಂದು ಮಾಡಿ ಕರೆಸ್ತೀರಿ, ಏನೋ ಮಾಡ್ತೀರಿ, ಅಲ್ಲಿ ಒಂದು ಇಮಿಡಿಯೇಟ್ ರೆಸ್ಪಾನ್ಸ್ ಸ್ಟಾರ್ಟ್ ಆಗ್ಬಿಟ್ರೆ ಸರ್, ಅದು ಜಾಸ್ತಿ ಡ್ಯಾಮೇಜ್ ಮಟ್ಟಕ್ಕೆ ಹೋಗೋದಿಲ್ಲ, ಚಿಕ್ಕದಾಗಿದ್ದಾಗ ಕ್ಲಿಯರ್ ಆಗ್ಬಿಡುತ್ತೆ. ಇದನ್ನ ಹಳ್ಳಿ ಕಡೆ ಮಾಡ್ತಾರೆ ನೋಡಿ, ರಸ್ತೆಗೆ ಅದರ ಮರ ಬಿದ್ರೆ ಅವರೇ ಕ್ಲೀನ್ ಮಾಡ್ಬಿಡ್ತಾರೆ, ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಯಾರನ್ನೂ ಕೇಳಕ್ಕೆ ಹೋಗಲ್ಲ. ಅಲ್ಲಿ ಕೇಳಕ್ ಯಾರು ಇಲ್ವಲ್ಲ ಸರ್, ಯಾರು ಬರೋದೇ ಇಲ್ಲ ಅಲ್ಲಿ. ಈಗ ಅವ್ರದವ್ರೇ ಮಾಡ್ಕೋಬೇಕು. ಇಲ್ಲೂ ಬೆಂಗಳೂರಲ್ಲಿ ಬಹುಶಃ ಯಾರು ಬರ್ಲಿಲ್ಲ ಅಂತ ಅವರೇ ಮಾಡ್ಕೋತಾರೆ. ಬರ್ತಾರಲ್ಲ, ಫೋನ್ ಮಾಡಿದ ಕೂಡಲೇ ಅಲ್ಲೊಬ್ರು ಇರ್ತಾರೆ, BBMP ಇದೆ, ಇಲ್ಲ ಗೌರ್ಮೆಂಟೇ ಇಲ್ಲಿದೆ, ಬರ್ತಾರೆ ಮಾಡ್ತಾರೆ ಅನ್ನೋದೊಂದು. ಈಗ ಫೈರ್ ಫೈಟಿಂಗ್ ನಲ್ಲಿ ಬರ್ತಾರೆ ಪಾಪ, ಅವು ಒದ್ದಾಡ್ತಾ ಇರ್ತವೆ, ಜನ ಎಲ್ಲ ನಿಂತು ನೋಡ್ತಾ ಇರ್ತಾರೆ, ಅವ್ರು 4 ಜನ ಒದ್ದಾಡ್ತಾ ಇರ್ತಾರೆ. ಇಷ್ಟು ಜನ ಸೇರ್ಬಿಟ್ರೆ ನಿಮ್ಗೆ 10 ಮೂಟೆ 2 ಸೆಕೆಂಡ್ಗೆ ಎತ್ತಿ ಬಿಡ್ಬೋದು. ಹೌದು ಅಲ್ವಾ? ಆಮೇಲೆ ಎಲ್ಲಾ ಕಡೆನೂ ಆಗ್ತಾ ಇರೋದು ಇದೆ, ಜಾಮ್ ಆಗ್ತಾ ಇರೋದು ಇದರಿಂದ. ಪ್ಲಸ್ ಮೇಜರ್ ಏನ್ ಮಾಡ್ಬೇಕು ಸರ್ಕಾರ ಅಂದ್ರೆ, ಎಲ್ಲೆಲ್ಲಿ ಬಾಟಲ್ ನೆಕ್ ಜಾಗ ಇದಾವೆ, ಈಗ ಬೆಳ್ಳಂದೂರು, ವರ್ತೂರು, ಈಕೋ ಸ್ಪೇಸ್ ಏರಿಯಾ, ಅದು ಯಮಲೂರು, ಅಂತ ಏರಿಯಾಗಳೆಲ್ಲ ಸುಮಾರು ನಾನು ಓಡಾಡಿದ್ದೀನಿ, ನಾನು ನೋಡಿದ್ದೀನಿ. ಅಲ್ಲೆಲ್ಲ ಸುಮಾರು ಒತ್ತುವರಿಗಳಾಗಿ ಬಾಟಲ್ ನೆಕ್ ಮಾಡಿದಾರಲ್ಲ, ಅವಕ್ಕೆ ಅಲ್ಲೊಂದು ಸೊಲ್ಯೂಷನ್ಸ್ ಇದೆ. ಆ ಸೊಲ್ಯೂಷನ್ ಮೇಲೆ ಸರ್ಕಾರಗಳು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ, ಒಂದಷ್ಟು ಕೆಲಸ ಮಾಡಿದ್ರೆ ಇಲ್ಲ ಅಂತಲ್ಲ. ಬಟ್ ಪ್ರಭಾವಿ ಸ್ವಲ್ಪ ಪವರ್ಫುಲ್ ಜನಗಳು ಆ ಕೆಲಸನ ಫುಲ್ ಮಾಡಕ್ ಬಿಟ್ಟಿಲ್ಲ. ತಾವು ನೋಡಿರ್ಬೋದು, ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ನಾನು ಯಾವುದೇ ಪಾರ್ಟಿ ಗಿಟಿ ಮನುಷ್ಯ ಅಲ್ಲ, ಯಾರಿಗೂ ಹೊಗಳಕ್ ಹೋಗಲ್ಲ, ತೆಗಳಕ್ ಹೋಗಲ್ಲ, ಏನ್ ರಿಯಾಲಿಟಿ ಇದೆ ಅದನ್ನ ಹೇಳ್ತಾ ಇದ್ದೀನಿ. ಸೊ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬೇಗೂರು ಕೆರೆಗಳು ಅವೆಲ್ಲ ಫ್ಲಡ್ ಆಗಿದ್ವು, ನೆನಪಿದ್ಯಾ? ಫ್ಲಡ್ ಆದಾಗ ಒಂದು 15 ದಿವಸ ಅವ್ರು ಸಿದ್ದರಾಮಯ್ಯ ಅವರು ಇದನ್ನ ಕ್ಲಿಯರ್ ಮಾಡಕ್ ಹೋಗಿದ್ರು, ಏನೋ ಮೋರಿಗಳನ್ನೆಲ್ಲ ಒತ್ತುವರಿ ತೆರವು ಮಾಡಕ್ ಹೋಗಿದ್ರು. ಪಬ್ಲಿಕ್ ಎಷ್ಟು ಪ್ರೆಷರ್ ತಂದ್ಬಿಟ್ರು ಅವ್ರಿಗೆ ಅಂದ್ರೆ, 10 ಕರೆದು ಮೀಡಿಯಾದಲ್ಲಿ ಮಾತಾಡಿ ಹಿಂಗ್ ಮಾಡಿ ಒಟ್ಟು ನಿಲ್ಸೇ ಬಿಟ್ರು. ನೆಕ್ಸ್ಟ್ ಟೈಮು ಅವ್ರ ಸರ್ಕಾರನೇ ಬಿದ್ದೋಯ್ತು. ಅರ್ಥ ಆಗ್ತದೆ ನಿಮ್ಗೆ? ಅದು ಒಂದು ಕಾರಣ ಬೆಂಗಳೂರಲ್ಲಿ ಓಟ್ ಬೀಳೋದಕ್ಕೆ. ಈ ತರನೂ ಇದಾವೆ, ಹೈ ಪ್ರೆಷರ್ಗಳು ತಂದ್ಬಿಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಸರ್ಕಾರಿ ಪಾಲಿಟಿಷಿಯನ್ಸು ಹೆದರ್ತಾರೆ, ಯಾಕಪ್ಪ ಸುಮ್ನೆ ಅದನ್ನ ಮುಟ್ಟಕ್ ಹೋಗಿ ನಾವ್ಯಾಕೆ ನಮ್ದು ಅಸ್ತಿತ್ವ ಕಳ್ಕೋಬೇಕು ಅಂತ ಅವ್ರ ಸ್ವಾರ್ಥ. ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾರೆ, ಪ್ರೆಷರ್ ತರ್ತಾರೆ. ಅಧಿಕಾರಿಗಳು ಯಾರು ಭಯ ಬಿಡಲ್ಲ. ಮುಂಚೆ ನಾವೆಲ್ಲ ಪೊಲೀಸ್ ಬಂದ್ರೆ ಓಡೋಗ್ಬಿಡ್ತಾ ಇದ್ವಿ ಭಯ ಬಿದ್ದು. ಇಲ್ಲ ಪೊಲೀಸ್ ಬುಲೆಟ್ ಸೌಂಡ್ ಕೇಳ್ಬಿಟ್ರೆ ಓಡೋಗ್ಬಿಡ್ತಿದ್ವಿ ನಾವು. ಇವಾಗ ಏನೋ ಪೊಲೀಸರಿಗೆ ಹೆಗಲ್ ಮಕ್ಕ ಹಾಕೊಂಡು ಮಾತಾಡ್ತಾರೆ, ಹೆಂಗ್ ಬೇಕಂಗ್ ಮಾತಾಡ್ತಾರೆ, ಏನ ನೀನ್ ಯಾಕೆ ಒಂದು ವಿಡಿಯೋ ಹಾಕೊಂಡು ಮಾತಾಡ್ತಾರೆ. ಸೊ ಬ್ಯೂರೋಕ್ರಸಿನಲ್ಲಿ ಪವರ್ ಇಲ್ಲ, ಇವರಲ್ಲಿ ಪವರ್ ಇಲ್ಲ. ಅದಕ್ಕೆ ಸಾರ್ವಜನಿಕರು ಏನಾದ್ರು ಸೇರ್ಕೊಂಡು ನಮ್ದು ಇದು ಅಂತ ತಿಳ್ಕೊಂಡು ನಾವು ಬೇಗ ಸೆಟ್ಲ್ ಮಾಡ್ಬೇಕಂತ ಒಂದಾಗ್ಬಿಟ್ರೆ ಸರ್ಕಾರಕ್ಕಿಂತ ಪವರ್ಫುಲ್. ಎಸ್ ಸರ್, ಇದನ್ನ ನಾನು ಕೇಳಿದೆ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಫೈನಲ್ ಸೊಲ್ಯೂಷನ್ ಜನ ಸೆನ್ಸಿಬಲ್ ಆಗಿರ್ಬೇಕು, ಸಿವಿಕ್ ಸೆನ್ಸ್ ಅನ್ನೋದು ಇರಬೇಕು ಅಂತ. ಇದು ಕೇಳಿದ್ಮೇಲೆ ನಾನು ನಿಮ್ಮ ಬಗ್ಗೆ ಕೇಳ್ತೀನಿ. ಯಾಕಂದ್ರೆ ಈ ಸಿವಿಕ್ ಸೆನ್ಸು, ಈ ಒಂದು ಕನ್ಸರ್ನು, ಈ ತರದೊಂದು ಅಪಾರವಾದ ಪ್ರೀತಿ ನಿಮ್ಗೆ ಎಲ್ಲಿಂದ ಬಂತು? ಅದನ್ನ ಜನರಿಗೆ ಹೇಳ್ಬೇಕು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಇವ್ರ ಬಗ್ಗೆ ಗೊತ್ತಾಗ್ಬೇಕು. ಇವ್ರು ಮಾಡಿರೋ ಕೆಲಸ ನೀವು ನೋಡ್ತಾ ಹೋದ್ರೆ ದಿನಗಟ್ಲೆ ಬೇಕು. ಅಂದ್ರೆ ಅದನ್ನ ಕೆರೆನೊಂದು ಅಷ್ಟು ದೊಡ್ಡ ಕೆರೆನ ಕಲ್ಪನೆ ಮಾಡ್ಕೊಳ್ಳೋದೇ ಕಷ್ಟ. ಇದನ್ನ ಮಾಡ್ತೀವಿ ಅಂತ ಯೋಚನೆ ಮಾಡಕ್ ಒಂದು ದೊಡ್ಡ ಧೈರ್ಯ ಬೇಕು, ಈ ತರ ಮಾಡ್ಬೇಕು ಅಂತ ತಗೊಳಕ್ಕೆ. ಸರ್, ನಿಮ್ಗೇನು, ಎಲ್ಲಿ ನಿಮ್ಗೆ ಆ ಒಂದು ಸ್ಫೂರ್ತಿ ಎಲ್ಲಿಂದ ಇದನ್ನ ಮಾಡೋದಕ್ಕೆ, ಲೇಕ್ ಮ್ಯಾನ್ ಆಫ್ ಇಂಡಿಯಾ ಅನ್ಸ್ಕೊಳ್ಳೋದಕ್ಕೆ ಸ್ಫೂರ್ತಿ ಎಲ್ಲಿಂದ? ಒಂದು ಲೇಕ್ ಮ್ಯಾನ್ ಆಫ್ ಇಂಡಿಯಾ ಬಂದು ಜನಗಳು ತಮ್ಮಂತರು ಪ್ರೀತಿಯಿಂದ ಕರೆಯೋದು, ನಿಮ್ ಕೆಲಸ ಕೊಟ್ರು ಅಂತ ಗೌರವ, ಒಂದು ಪ್ರೀತಿಯಿಂದ ತಾವು ಕರೀತೀರಿ. ಬಟ್ ನಾನು ಅಂತ ದೊಡ್ಡದೇನು ಕೆಲಸ ಮಾಡಿಲ್ಲ, ದೊಡ್ಡ ಸಾಧನೆ ಏನು ಮಾಡಿಲ್ಲ. ಇನ್ನು ಮಾಡ್ಬೇಕಾಗಿರೋದು ಬೇಕಾದಷ್ಟಿದೆ. ಲೆಕ್ಕ ಕೊಡಿ, 35 ಕೆರೆ ಇದೆಯಲ್ಲ, ಔಟ್ ಆಫ್ 400 ಲೇಕ್ಸ್ 35 ಸ್ಮಾಲ್ ನಂಬರ್. ಬಟ್ ನೋಬಡಿ ಇಸ್ ಡನ್, ಇನ್ನು ಯಾರೂ ಮಾಡಲಿಲ್ಲ.
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರಕಾರ 208 ಅಂತ ಹೇಳ್ತಾ ಇದಾರೆ. 1450 ಇತ್ತು. 1450 ಹಾ, ಅದು ಇನ್ನೂ ಹಿಂದಿಂದ ಹೇಳ್ತಾ ಇದ್ರ ನೀವು. ಅದಾದ್ಮೇಲೆ 1400 ಗೊತ್ತಿಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರಕಾರ 2025 208 ಕೆರೆ ಇದಾವೆ ಬೆಂಗಳೂರಲ್ಲಿ ಅಂತ ಇದಾರೆ. ಹೌದು ಸರ್ ಹೇಳಿ, ನಿಮ್ಮ ಇನ್ಸ್ಪಿರೇಷನ್ ಇಲ್ಲಿ. ಆಕ್ಚುಲಿ ನಾನೇನ್ ದೊಡ್ಡ ಸಾಧನೆಯನ್ನು ಮಾಡ್ಲಿಲ್ಲ, ಇನ್ನು ಮಾಡೋದ್ ಬೇಕಾದಷ್ಟಿದೆ. ಇನ್ನು ಜನ ಸೇರ್ತಾ ಇದಾರೆ, ಕಾರ್ಪೊರೇಟ್ ಬರ್ತಾ ಇದಾರೆ ಸುಮಾರು. ಅದರಲ್ಲಿ ಸುಮಾರು ಅಡೆತಡೆಗಳು ಬರ್ತಾ ಇದಾವೆ, ಅಡ್ಡ ಆಗ್ತಾ ಇದಾರೆ, ನನ್ನ ಡಿಮೋಟಿವೇಟ್ ಮಾಡ್ತಾರೆ, ಕೆಲಸ ಸ್ಟಾಪ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ. ಸುಮಾರು ಇದೆ ಅದರಲ್ಲಿ. ಇಲ್ಲಾಂದ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬಂದಿರೋದು. ಅಟ್ಲೀಸ್ಟ್ 100 ಕೆರೆ ಮಾಡಬಲ್ಲೆ, ಅಷ್ಟು ಶಕ್ತಿ ಇತ್ತು ಆಕ್ಚುಲಿ. ಬಟ್ ಅದು ಸುಮಾರು ತಡೆಗಳ ನಂತರನು ಮಾಡ್ತಾ ಇದೀನಿ, ಬಿಡೋದಿಲ್ಲ. ಅದಕ್ಕೆ ದೇರ್ ಇಸ್ ನೋ ಡೌಟ್. ಮಾಡಿ ಸರ್, ಮುಂದುವರಿಸಿ. ಯಾಕೆಂದ್ರೆ ನೀವು ಮಾಡೋ ಒಂದು ಕೆಲಸ ಯಾರ್ಯಾರಿಗೂ ಬೆನಿಫಿಟ್ ಸರ್. ಅದು ನಿಮಗೆ, ನೀವು ಅವ್ರನ್ನ ನೋಡಕ್ಕೂ ಆಗಲ್ಲ, ಅವ್ರನ್ನ ಮಾತಾಡ್ಸಕ್ಕೂ ಆಗಲ್ಲ. ಬಟ್ ಅವ್ರು ನಿಮಗೆ ಲೈಫ್ ಲಾಂಗ್ ಥ್ಯಾಂಕ್ಫುಲ್ ಆಗಿರ್ಬೇಕು. ಅವ್ರ ಫ್ಯೂಚರ್ ಜನರೇಷನ್ ಥ್ಯಾಂಕ್ಫುಲ್ ಆಗಿರ್ಬೇಕು. ಎಲ್ಲೋ ಒಂದು ಹನಿ ನೀರ್ ಕುಡಿತಾ ಇದೀವಿ ಅಂತಂದಾಗೆಲ್ಲ ನೆನ್ಸ್ಕೋಬೇಕು. ನೀವೆಲ್ಲೋ ಮಾಡಿರ್ಬೋದು, ಬಟ್ ರೀಚಾರ್ಜ್ ಆಗಿ ಅಂಡರ್ ವಾಟರ್ ನೀರ್ ಎಲ್ಲಿಗೋ ಸಿಗ್ತಾ ಇರುತ್ತೆ. ಇದು ಬರೀ ಈ ಕೆಲಸ ಸರ್, ಬರೀ ಮನುಷ್ಯರಿಗಲ್ಲ, ಪಕ್ಷಿ, ಪ್ರಾಣಿ, ಜಲಚರ ಜೀವಿಗಳು ಎಲ್ಲ, ಗಿಡ ಮರ, ಹೌದು, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಕೆರೆ ಅನ್ನೋದಿದೆಯಲ್ಲ ಸರ್, ಬರೀ ಸರ್ಫೇಸ್ ವಾಟರ್ ಅಲ್ಲ. ಕೆರೆ ಬಂದು ಒಂದು ನೀರಿನ ಕೊಂಡ ಅಲ್ಲ, ಅದೊಂದು ಬದುಕು. ಅದು ಬದುಕು ಅಲ್ವಾ? ಹರಪ್ಪ ಮೆಂಜೋರಿಂದ ಹಿಡಿದು ಎಲ್ಲ ಸಿವಿಲೈಸೇಷನ್, ನದಿಗಳು ಮತ್ತೆ ಅದರ ಪಾತ್ರಗಳಲ್ಲೇ ಆಗಿರೋದು. ಸೊ ಕೆರೆ ಅಂತಕ್ಕಂಥದ್ದು ಒಂದು ಬದುಕು, ಒಂದು ಸ್ಪಿರಿಚುವಾಲಿಟಿ, ಒಂದು ಭಕ್ತಿ, ಒಂದು ಪಂಚಭೂತಗಳು ಅಂತ ಕರಿತೀವಿ. ಅದನ್ನ ನಾವು ಭಕ್ತಿಯಿಂದ ಮಾಡ್ತಾ ಇದೀವಿ, ಅದ್ರಲ್ಲಿ ಡೌಟ್ ಇಲ್ಲ. ಸೊ ಈ ಸ್ಫೂರ್ತಿಗಿಂತ ಇದು ಭಯದಿಂದ ಶುರುವಾಗಿತ್ತು. ನಾನು ಒಂದು ಆರಾಮಾಗಿ ಕೊಪ್ಪಳ ಜಿಲ್ಲೆ ಒಂದು ಯಲಬುರ್ಗಾ ತಾಲೂಕು ಕರ್ಮುಡಿ ಅಂತ ಸಣ್ಣ ಹಳ್ಳಿ ನಂದು. ಏನೋ ನಮ್ಮ ಹಳ್ಳಿ ಹುಡುಗ ಸರ್. ನಾನು 400-450 ಮನೆ ಇರ್ತಕ್ಕಂಥ ಹಳ್ಳಿ ಹುಡುಗ. ಸೊ ಲೆಕ್ಕ ಕೊಡಿ, ಇದು ಮಿನಿ ರಾಜಸ್ಥಾನ ಇದ್ದಂಗೆ ಕೊಪ್ಪಳ ಡಿಸ್ಟಿಕ್. ತಮ್ಗೆ ಗೊತ್ತು, 300ರಿಂದ ಕಮ್ಮಿ ಮಿಲಿಮೀಟರ್ ಮಳೆ ಬೀಳ್ತದೆ. ಬ್ರಾಟೆಸ್ಟ್ ಡಿಸ್ಟಿಕ್ಗಳವು. ಆಮೇಲೆ ನಮ್ಮ ತಾಲೂಕು ಸ್ಪೆಷಲಿ ಯಲಬುರ್ಗಾ ಅಂತಂದ್ರೆ ತುಂಬಾ ಕಮ್ಮಿ ಮಳೆ ಬೀಳ್ತದೆ. ನಾವು ಚಿಕ್ಕವರಿದ್ದಾಗ ನೋಡಿದೀವಿ, 2 ಬಾವಿ ಇತ್ತು ನಮ್ಮೂರಲ್ಲಿ. ಒಂದು ಸಿಹಿನೀರಿನ ಬಾವಿ, ಒಂದು ಸೌಳ್ ನೀರ್ ಬಾವಿ ಅಂತ. ಸೊ ಆ ಬಾವಿಗೆ ಜನಗಳು ಕ್ಯೂ ಹಚ್ಚರು. ಅವಾಗ ಈ ಪ್ಲಾಸ್ಟಿಕ್ ಕೊಡಗಳು ಇರ್ತಾ ಇರ್ಲಿಲ್ಲ. ಈ ವಿವಿಧ ಹಿತ್ತಾಳಿ ಕೊಡ ಅಂತೀವಿ, ತಾಮ್ರದ್ದು ಅಂತ ಹಿತ್ತಾಳಿ ಕೊಡ. ಆ ನೀರಿನಗಿಂತ ಕೊಡನೇ ಭಾರ ಇರೋದು ಆಕ್ಚುಲಿ ಅವತ್ತು. ನೀವು ನೋಡಿರ್ಬೇಕು, ಅಷ್ಟು ಭಾರ. ಅವನ್ನ ಸಿಂಬಿ ಸುತ್ಕೊಂಡು ಬಟ್ಟೆನಲ್ಲಿ ಹೆಣ್ಮಕ್ಳು ಹೊತ್ಕೊಂಡ್ ಬರೋರು. ಅವಾಗ 16 ಕಿಲೋಮೀಟರ್ ಇಲ್ಲ, 16 ಇಲ್ಲ, 1 ಕಿಲೋಮೀಟರ್, 1.5 ಕಿಲೋಮೀಟರ್. ನೀರ್ ಇಲ್ದೇ ಇರೋ ಬೇಸಿಗೆ ಪರಿಸ್ಥಿತಿ ಅಂತೂ ತುಂಬಾ ದೂರ ಹೋಗ್ಬೇಕಾಗಿತ್ತು. 3-4 ಕಿಲೋಮೀಟರ್ ಅಂತ ಪಕ್ಕ ಹೋಗ್ತಿದ್ರು. ಅದು ಸೈಕಲ್ ಅಲ್ಲಿ ಹೋಗ್ತಿದ್ರು, ಎಮ್ಮಿ ಮೇಲೆ ತರ್ತಿದ್ರು, ದನಗಳ ಮೇಲೆಲ್ಲ ತರ್ತಿದ್ರು, ಎತ್ತಿನ ಗಾಡಿನಲ್ಲಿ ಟ್ಯಾಂಕರ್ ಅಲ್ಲಿ ತರ್ತಿದ್ರು, ಸುಮಾರು ಮಾಡ್ತಿದ್ರು. ಸೊ ಅವತ್ ನಮ್ಗೆ ಸಿಹಿನೀರಿನ ಬಾವಿ, ಆ ಸಿಹಿನೀರಿನ ಬಾವಿ ಕುಡಿಯಕ್ ಮಾತ್ರ ಯೂಸ್ ಮಾಡ್ತಿದ್ವಿ. ಬೇಳೆ ಕುದಿಸಕ್ಕೆ, ಅಕ್ಕಿ ಮಾಡಕ್ಕೆ, ಅಕ್ಕಿ ಅನ್ನ ಮಾಡಕ್ಕೆ, ಅಂತದಕ್ಕೆ ಮಾತ್ರ ಯೂಸ್ ಮಾಡ್ತಿದ್ವಿ. ಬಟ್ಟೆ ಒಗೆಯಕ್ಕೆ ಸೌಳ್ ನೀರು ಯೂಸ್ ಮಾಡ್ತಿದ್ವಿ. ಯಾರಾದ್ರೂ ಸಿಹಿನೀರು ಯೂಸ್ ಮಾಡಿದ್ರೆ ಜನ ಬೈದ್ ಬಿಡೋರು. ಏನಪ್ಪಾ ಅಂತ. ಅಷ್ಟು ನಮ್ಗೆ ನೀರಿನ ಬೆಲೆ ಗೊತ್ತಿತ್ತು ಅಲ್ವಾ? ಅಷ್ಟ್ರ ಮೇಲೆ ಬರುತ್ತೆ. ಹಿಂಗಾಗಿ ನನಗೆ ಒಂದ್ ಸ್ವಲ್ಪ ನೀರಿನ ಬಗ್ಗೆ ಕಾಳಜಿ ಮುಂಚೆಯಿಂದ. ನಮ್ಮೂರಲ್ಲಿ ಒಂದು ಸಣ್ಣ ಕೆರೆ ಇತ್ತು, 10-15 ಈಗೂ ಇದೆ. ಫುಲ್ ಜಾಲಿ ಕಂಟಿ ಕಸ ಎಲ್ಲ ಹಾಕಿ ಹಾಳು ಮಾಡಿ ಇಕ್ಕಿದ್ದಾರೆ ಅಲ್ಲೇನು. ನೀವು ಒಂದೇ ಬೆಂಗಳೂರಲ್ಲ, ನೀವು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಈ ಕಡೆ ಮುಂಬೈಯಿಂದ ನೀವು ಈ ಕಡೆ ಒರಿಸ್ಸಾವರೆಗೂ ಹೋದ್ರು, ಭುವನೇಶ್ವರ್ವರೆಗೂ ಇದೇ ಕಥೆ ಇರೋದು. ಎಲ್ಲಿನೂ ನೀವು ಯಾರೇನು ಚೆನ್ನಾಗಿದೆ ಅನ್ಕೋಬಿಡಿ. ಹಂಗಿದ್ದಾಗ ನನಗೆ ಬೆಂಗಳೂರಿಗೆಲ್ಲ ಬಂದು ನಮ್ದೇ ಆದ ಒಂದು ಲೈಫ್ ಕಟ್ಕೊಂಡು ಏನೋ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು, ಒಂದು ಏರೋಸ್ಪೇಸ್ ಆಟೋಮೇಟಿವ್ ಇಂಡಸ್ಟ್ರಿಲಿ ಒಂದು 15 ವರ್ಷ ಕೆಲಸ ಮಾಡ್ಕೊಂಡು ಆರಾಮಾಗಿದ್ವಿ. ನಾವು ಏನು ತೊಂದರೆ ಇಲ್ಲ. ಹಿಂಗೆ ಒಂದು 2015-16 ನೀತಿ ಆಯೋಗ ಒಂದು ರಿಪೋರ್ಟ್ ರಿಲೀಸ್ ಮಾಡ್ತು. Bangalore will become zero water city after the Cape Town, and next by 2030 21 cities will go zero water ಅಂತ. ಸುಮ್ಮನೆ ಅದು ಓದ್ದಾಗ ನನಗೂ ಅನಿಸ್ತಿದ್ದು, ಏನಕ್ಕೆ ಜೀರೋ ವಾಟರ್ ಅಂದ್ರೆ ಹೆಂಗಪ್ಪ ಇದು ಪರಿಸ್ಥಿತಿ. ನೀವು ನೋಡಿರ್ಬೋದು 23 ಹೆಂಗ್ ಪರಿಸ್ಥಿತಿ ಇತ್ತು ಅಂತ. ನೀವು ಜೊಮ್ಯಾಟೊ ಸ್ವಿಗ್ಗಿನಲ್ಲಿ ಎಲ್ಲ ಸಿಗುತ್ತೆ ಅಲ್ವಾ, ಬೇರೆ ಬೇರೆ ಆರ್ಡರ್ ಮಾಡಿ ತರಿಸ್ಕೋಬೋದು ನೆಟ್ಟಲ್ಲಿ. ನೀರಿಗೆ ನೀವು ಒಂದೊಂದು ವಾರ ಕಾಯ್ಬೇಕಾಗಿತ್ತು ಫೋನ್ ಮಾಡಿ. ಟ್ಯಾಂಕರ್ ಅವ್ರು ಫೋನೇ ಎತ್ತಾ ಇರಲಿಲ್ಲ, ಟ್ಯಾಂಕರ್ ಬಗ್ಗೆ ಸಪ್ಲೈ ಇರಲಿಲ್ಲ ಅಲ್ವಾ, ಸರ್ಕಾರಗಳೇ ಒದ್ದಾಡಬಹುದು. ಸೊ ಹಂಗಾದಾಗ ನನಗೆಲ್ಲೋ ಅನಿಸ್ತು, ಯಾಕಿದು ಹಿಂಗಾಗ್ತಾ ಇದೆ ಅಂತ ನೋಡ್ತಾ ನೋಡ್ತಾ ಹೋದಾಗ ಒಂದು 6 ಮಂತ್ ಅಲ್ಲಿ ನಾನು ರಿಯಲೈಸ್ ಆಗಿದ್ದು, ಈ ಕೆರೆಗಳಿಂದನೇ ಮೇಜರ್ ಆಗ್ತಾ ಇರೋದು ಅಂತ. ಮಳೆ ನೀರು ಬೀಳುತ್ತೆ ನಮ್ಮ ಬೆಂಗಳೂರು ನೋಡಿ, 700ರಿಂದ 1200 ಮಿಲಿಮೀಟರ್ ಮಳೆ ಬೀಳುತ್ತೆ. ಇದು ಹೆವಿನೂ ಅಲ್ಲ, ಕಮ್ಮಿನೂ ಅಲ್ಲ. ನೋಡಿ ದೇವ್ರು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದಾನೆ ಈ ಸಿಟಿನ. ನಾವ್ ಹೆಂಗೆ ಅದನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದೀವಿ ಅಂತ. ಅದೇ ನೀವು ಮುಂಬೈ ಅಂತ ಸಿಟಿಗೆ ಹೋಗಿ, ಅಲ್ಲಿ 4000-4500 ಇದು ಮಿಲಿಮೀಟರ್ ಮಳೆ ಬೀಳ್ತದೆ. ಬಿಕಾಸ್ ಅವೆಲ್ಲ ವೆಸ್ಟರ್ನ್ ಘಾಟ್ ಕೋಸ್ಟಲ್ ಏರಿಯಾಗಳು, ಹೆವಿ ಮಳೆ ಅಲ್ಲಿ. ಅಂದ್ರೆ ಮಳೆ ಹತ್ತಿ ಬಿಟ್ರೆ ನಿಮ್ಗೆ ನಿಲ್ಲೋದೇ ಇಲ್ಲ 16 ದಿವಸ. ಇಲ್ಲಿ ಎಷ್ಟು ಅಂದ್ರೆ ಅಷ್ಟು ಬ್ಯಾಲೆನ್ಸ್ ಮಳೆ ಕೊಟ್ಟಿದ್ದಾನೆ ದೇವರು. ಅಷ್ಟೇ ವೆದರ್ ಬ್ಯಾಲೆನ್ಸ್ ಟೆಂಪರೇಚರ್ ಕೊಟ್ಟಿದ್ದಾನೆ, ಅಷ್ಟು ಗಿಡ ಮರಗಳು ಕೊಟ್ಟಿದ್ದಾನೆ, ಒಳ್ಳೆ ಮಣ್ಣು ಕೊಟ್ಟಿದ್ದಾನೆ. ನಾವೇನ್ ಮಾಡ್ತಾ ಇದೀವಿ, ಎಲ್ಲಾನು ಡಿಸ್ಟ್ರಾಯ್ ಮಾಡಾಕಿದ್ವಿ. ಮಾಡಕ್ ಇವತ್ತು ಪರಿಸ್ಥಿತಿ ಅಂದ್ರೆ, ಯಾವ ಕೆರೆ, ಈಗ ಧರ್ಮಾಂಬುದಿ ಕೆರೆ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ವಾ, 1800 ಚಿಲ್ಲರೆ ಎಕರೆ ಕೆರೆ, ಅದು ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಕೂತಿದೀವಿ.
ಅದು ಒಂದ್ ಕೆರೆ ನೀರು ತುಂಬಿಸ್ಕೊಂಡು ಇರ್ತಿದ್ರೆ ಫ್ಲಡ್ ಆಗ್ತಾ ಇರಲಿಲ್ಲ. ನೋಡಿದ್ರೆ ಗೊತ್ತಾಗುತ್ತೆ, ಅದು ತಗ್ಗಲ್ಲಿದೆ ಮೆಜೆಸ್ಟಿಕ್. ಆಮೇಲೆ ಸುತ್ತ ಇರ್ತಕ್ಕಂಥ ಅಟ್ಲೀಸ್ಟ್ 20% ಆಫ್ ದಿ ಬೆಂಗಳೂರಿಗೆ ಅಂತರ್ಜಲ ಇಂಪ್ರೂವ್ಮೆಂಟ್ ಆಗಿರೋದು. ಆ ಥರ ಸುಮಾರು ಎಕ್ಸಾಂಪಲ್ಗಳಿದಾವೆ. ಸೊ ನಾವು ಅದನ್ನ ಡಿಸ್ಟ್ರಾಯ್ ಮಾಡಿದ್ವಿ. ಅದಕ್ಕೆ ನನಗೇನೋ ಅನಿಸ್ತು, ಈ ಸರ್ಕಾರಗಳ ಜೊತೆ ವರ್ಕ್ ಮಾಡೋಣ ಅಂತ ಸ್ವಲ್ಪ ಸರ್ಕಾರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವ್ರದೇ ಆದ ಸಮಸ್ಯೆಗಳು, ನೂರಾರು ರಗಳೆಗಳು ಎಲ್ಲ ಇದಾವೆ. ಸೊ ಅದಕ್ಕೆ ನಾನು ಮಾಡಿದೆ, ಇನ್ನೊಂದು ಸ್ವಲ್ಪ ಜನಗಳು ಮೊಮೆಂಟಮ್ ಮಾಡೋಣ, ಪಬ್ಲಿಕ್ಕೇ ಮಾಡೋ ಥರ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ಕೆಲಸನ ಶುರು ಮಾಡಿದೆ. ಅದು ನನ್ನ ಕಂಪ್ನಿನಲ್ಲೇ ಒಂದು CSR ಫಂಡ್ ತೊಗೊಂಡು ಕೇವಲ ಒಂದು 95 ಲಕ್ಷ ರೂಪಾಯಿದಲ್ಲಿ ಒಂದು 36 ಎಕರೆ ಕೆರೆನ ಕಲಸನಹಳ್ಳಿ ಕೆರೆ ಅಂತ ಮಾಡಿದ್ವಿ. ಈಗ ಅದನ್ನ ಮಾಡಿ 2017ರಲ್ಲಿ ರಿಜ್ಯೂನೇಟ್ ಮಾಡಿರೋ ಕೆರೆ ಸರ್. ಅದು ಒಣಗಿ ಡ್ರೈ ಡೆಡ್ ಕಸ ಕಡ್ಡಿ ಹಾಕೋ ಕೆರೆ. ಇವಾಗ ಆಲ್ಮೋಸ್ಟ್ 9ನೇ ವರ್ಷ ಸರ್, ಈಗ್ಲೂ ಕೆರೆ ಒಣಗಲಿಲ್ಲ. ಈ ಮೊನ್ನೆ 2023ರಲ್ಲಿ ಎಲ್ಲಾ ಒದ್ದಾಡಿದ್ರಲ್ಲ ಸರ್, ಆ ಕೆರೆನಲ್ಲಿ ಫುಲ್ ನೀರಿತ್ತು, ಬೋರ್ವೆಲ್ಗಳೆಲ್ಲ ಆರಾಮ್ ರೀಚಾರ್ಜ್ ಆಗಿ ಅವ್ರು ಕುಡಿಯೋ ನೀರು ಸಮಸ್ಯೆ ಬರಲಿಲ್ಲ. ಒಂದ್ ದಿವಸ ಫ್ಲಡ್ ಆಗ್ಲಿಲ್ಲ, ಒಂದ್ ದಿವಸ ಸಮಸ್ಯೆ ಆಗ್ಲಿಲ್ಲ. ಸೊ ಹಂಗೆ ಇದನ್ನ ಜನಗಳು ಮೂವ್ಮೆಂಟ್ ಮಾಡೋಣ ಅಂತೇಳಿ ಕಮ್ಮಿ ಕಾಸ್ಟ್ ಅಲ್ಲಿ ಕಮ್ಮಿ ಟೈಮಲ್ಲಿ ನ್ಯಾಚುರಲ್ ಆಗಿ ಮಾಡೋಣ ಅಂತ ಶುರು ಮಾಡಿದ್ವಿ. ಮಾಡ್ತಾ ಮಾಡ್ತಾ ಇವತ್ತು 17ರಲ್ಲಿ ಒಂದು ಕೆರೆ ಮಾಡಿದೆ, 18ರಲ್ಲಿ ಒಂದು 2 ಕೆರೆ ಮಾಡಿದೆ, 19ರಲ್ಲಿ ಒಂದು 4 ಕೆರೆ ಮಾಡಿದೆ. 19ರಲ್ಲಿ ಜಾಬು ಬಿಟ್ಟೆ ನಾನು. ಜಾಬು ಬಿಟ್ಟು ಎಷ್ಟೋ ಜನ ಹೇಳ್ತಾರೆ ಅವರು ದುಡ್ಡು ಮಾಡಕ್ ಬಂದಿದ್ದಾರೆ, ಹೆಸರು ಮಾಡಕ್ ಬಂದಿದ್ದಾರೆ, ಪಬ್ಲಿಸಿಟಿ ಬಂದಿದ್ದಾರೆ. ಅವ್ನು ಮಾಡ್ಬೇಕಂದ್ರೆ ನಾವು ಬಿಸ್ನೆಸ್ ಮಾಡ್ಬೋದಿತ್ತು. ಈ ಸಾರ್ವಜನಿಕರ ಜೊತೆ ಗುದ್ದಾಡ್ಕೊಂಡು, ಈ ಅಧಿಕಾರಿಗಳಿಗೂ ಜಗಳ ಆಡ್ಕೊಂಡು, ಎಲ್ಲಾರ ಜೊತೆನೂ ಏನೇನೋ ಬರ್ತದೆ ಸರ್, ಅದನ್ನೆಲ್ಲ ಅನಿಸ್ಕೊಂಡು ನಮ್ಗೇನು ಅವಶ್ಯಕತೆ ಇರಲಿಲ್ಲ. ಒಂದು ಕಾರ್ನರಲ್ಲಿ ಕುಂತ ಹ್ಯಾಂಡಲ್ ಮಾಡ್ಬೋದಿತ್ತು, ಅಥವಾ ನೌಕರಿನೇ ಮಾಡ್ಕೊಂಡು ಆರಾಮಾಗಿದ್ವಿ. ಹೌದು ಅಲ್ವಾ? ಇದನ್ನ ನಾನು 19ರಲ್ಲಿ ಜಾಬ್ ಬಿಟ್ಬಿಟ್ಟು ಶುರು ಮಾಡಿದೆ ಸರ್. 19 ನೋಟ್ ಬ್ಯಾನ್ ಆಯ್ತು, 20ರಲ್ಲಿ ಕೊರೋನಾ ಬಂತು, 21 ಕೊರೋನಾ ಬಂತು, ಅಂದ್ರೂ ನಾನು ಎದಿಗುಂದಿಲ್ಲ. 6 ಕೆರೆ ಮಾಡಿದೆ ಅವಾಗ. ಮಾಡ್ತಾ 23ಕ್ಕೆ ಓಪನ್ ಆಯ್ತು. 23ರಿಂದ ಇಲ್ಲಿವರೆಗೂ ಸರ್ ಟೋಟಲ್ 35 ಕೆರೆಗಳನ್ನ ಬೆಂಗಳೂರಲ್ಲಿ ಮಾಡಿದ್ದೀನಿ ಸರ್. ತುಸ ಹೆಚ್ಚು ಒಂದು 2500ರಿಂದ 2600 ಎಕರೆ ಆಗುತ್ತೆ. ಅಷ್ಟು ಕೆರೆಗಳು ಮಾಡಿದ್ವಿ, ದೊಡ್ಡ ಮಾಡಿದೀವಿ ಸರ್. 3 ಎಕರೆ, 5 ಎಕರೆ, 20 ಎಕರೆ, 50 ಎಕರೆ, 80 ಎಕರೆ, 150 ಎಕರೆ, ಈಗ ಯಾವ್ದೋ ಒಂದ್ ಕೆರೆ 750 ಎಕರೆ ಮಾಡ್ತಾ ಇದೀವಿ ಸರ್. ಅದನ್ನ ಮಾಡಿದ ಮೇಲೆ ಅದನ್ನ ಹಂಗೆ ಮೇಂಟೈನ್ ಮಾಡೋದಕ್ಕೆ ಅಲ್ಲಿನ ಜನರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತೀರಾ? ಹೆಂಗೆ ಅದನ್ನ ಕೇರ್ ಮಾಡ್ತೀರಾ? ಯಾಕಂದ್ರೆ ಅಷ್ಟಕ್ಕೂ ನೀವೇನು ಹೋಗಿ ನಿಂತ್ಕೊಳಕ್ ಆಗಲ್ಲ, ನಿಮ್ ಟೀಮ್ನು ಕಳ್ಸಕ್ಕಾಗಲ್ಲ. ಈಗ ಏನ್ ಮಾಡಿದೀವಿ, ಒಂದು ಎಷ್ಟು ಕೆರೆ ರಿಜ್ಯೂನೇಟ್ ಮಾಡಿದೀವೋ ಅದನ್ನ ನಾವೇ ನೋಡ್ಕೊಂತ ಇದೀವಿ. ಇವತ್ತಿಗೂ ಕಲಸನಹಳ್ಳಿ ಕೆರೆಗೆ ನೀವು ಯಾರನ್ನಾದ್ರೂ ನಿಮ್ ರಿಪೋರ್ಟರ್ ಕಸ್ ಚೆಕ್ ಮಾಡಿದ್ರೆ, ಇವತ್ತಿಗೂ ನಾನು ಅಲ್ಲಿ ಏನು ಆಗುವಗಳು ಕ್ಲೀನ್ ಮಾಡೋದು, ಮೇಂಟೈನ್ ಮಾಡೋದು, ಅಲ್ಲಿ ಲೋಕಲ್ ಏನೇನು ಇಶ್ಯೂಸ್ ಇರುತ್ತೆ ನಾನು ಸ್ಪಂದಿಸ್ತಾ ಇದ್ದೀನಿ. ಬಟ್ ಕೆಲವೊಂದು ಕೆರೆಗಳಿದೆ ಅಲ್ಲಿ ಮಾಡಿದ ಮೇಲೂ ಜನ ಸ್ಪಂದಿಸಿಲ್ಲ, ನಾನೇನ್ ಮಾಡಕ್ಕಾಗಲ್ಲ. ಜನ ನೀವು ಪ್ರತಿಯೊಂದು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ವಿರೋಧ ಮಾಡಿದ್ರೆ ಯು ಕಾಂಟ್ ಡು ಎನಿಥಿಂಗ್. ಈಗ ನೀವು ಒಂದಾಗಿ ಜೊತೆ ಕೆಲಸ ಮಾಡ್ಬೇಕು ಅಂದ್ರೆ ಸರ್, ಸಾಲ ಸೂಲಾರ ಮಾಡಿ ತಂದೆವು, ಆಸ್ತಿಯಾರ ಮಾಡೆವು. ನಾವು ಮಾಡಿದ್ದಕ್ಕೆಲ್ಲ ವಿರೋಧ ಮಾಡ್ತಾ ಇದ್ರೆ ನಾನು ಏನ್ ಮಾಡಕ್ಕಾಗಲ್ಲ. ಅಂಥದ್ದೊಂದು 10-15% ಕೆರೆಗಳಿದಾವೆ. ಅದು ಸ್ವಲ್ಪ ಸಮಸ್ಯೆನಲ್ಲಿ ಇದಾವೆ, ಇಲ್ಲ ಅಂತಲ್ಲ. ಬಟ್ ಹಂಗೂ ಬಿಟ್ಟಿಲ್ಲ, ಯಾವ್ದಾವುದೋ ವೇನಲ್ಲಿ ನಮ್ಮ ಜನ ಕಳಿಸಿ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ ಕೆರೆಗಳೇನಂದ್ರೆ ಸರ್, ನಮ್ಮದೇ ಒಂದಷ್ಟು ಸೂಪರ್ವೈಸರ್ಸ್ ಇದ್ದಾರೆ, ನಮ್ಮದೇ ಒಂದಷ್ಟು ಇಂಜಿನಿಯರ್ಸ್ ಇದ್ದಾರೆ, ನಾವೇ ಒಂದಷ್ಟು ಕಾರ್ಪೊರೇಟ್ ಕಂಪ್ನಿಗಳು ಬರ್ತಾರೆ, ಅವ್ರು ವಾಲಂಟಿಯರಿಂಗ್ ಮಾಡ್ಬೇಕಂತಾರೆ. ಅವ್ರೊಂದು 50 ಜನ ಎಂಪ್ಲಾಯ್ಸ್ ಕರ್ಕೊಂಬರ್ತೀವಿ, ಪ್ಲಾಸ್ಟಿಕ್ ಎಲ್ಲ ಕ್ಲೀನ್ ಮಾಡಿಸ್ತೀವಿ, ಗಿಡಗಳಿಗೆ ಮಡಿ ಮಾಡಿಸ್ತೀವಿ, ಗಿಡಗಳ ಬ್ರಾಂಚ್ಗಳು ಕಟ್ ಮಾಡೋದು, ಕ್ಲೀನ್ ಮಾಡೋದು ಮಾಡ್ಕೊಂತ ಅದು ಒಂದ್ ಕಡೆ ನಡೀತದೆ. ಇನ್ನೊಂದ್ ಕಡೆ ಏನಾಗುತ್ತೆ, ಈ ಏನ್ ಕೆರೆಗಳಿಗೆ ಒಂದು ಅಡ್ಮಿನ್ ಫೀಸ್ ಅಂತ ಕೊಡ್ತಾರೆ ಒಂದು ಚಿಕ್ಕದಾಗಿ, ಆ ಫೀಸ್ ಬರ್ತಾ ಇರುತ್ತಲ್ಲ, ಹಳೆ ಕೆರೆಗಳಿಗೆ ಅವನೇನು ರಿಪೇರಿ ಮೇಂಟೆನೆನ್ಸು ಅವಕ್ಕೆ ಯೂಸ್ ಮಾಡ್ತಾ ಇದೀವಿ. ಹಿಂಗ್ ಮಾಡ್ಕೊಂಡು ಆಕ್ಚುಲಿ ನಂಬರ್ ಆಫ್ ಕೆರೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನೀವು ನಂಬರ್ ಆಫ್ ಮರ ನೆಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ನಾವು ಬೆಳೆಸಿ ಸಾಕಿ ಹೆಂಗ್ ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಹಿಂಗಾಗಿ ನಾನೇನ್ ಮಾಡ್ತಾ ಇದೀನಿ, ಹಳೆ ಕೆರೆಗಳನ್ನು ನಾನು ಅದು ಏನೇನು ಸಮಸ್ಯೆ ಬರ್ತವೆ, ಬಟ್ ಕೆಲವೊಂದು ಸಮಸ್ಯೆಗಳು ಹರಿಲಾರ್ದಂಥ ಸಮಸ್ಯೆಗಳಿದಾವೆ. ಈಗ ಒಂದ್ ಕೆರೆಯಿಂದ ಇನ್ನೊಂದು ಕೆರೆಗೆ ಹೋಗ್ಬೇಕು ಸರ್. ಒಂದ್ ಕೆರೆ 80 ಎಕರೆ ಇದೆ, ಇನ್ನೊಂದ್ ಕೆರೆ 30 ಎಕರೆ ಇದೆ. ಅಲ್ಲಿಗೆ ರಾಜಕಾಲುವೆಗಳೇ ಇಲ್ಲ, ಎಲ್ಲಾ ರಾಜಕಾಲುವೆ ಮುಚ್ಚಿಬಿಟ್ಟಿದ್ದಾರೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ. ಮ್ಯಾಪ್ ಅಲ್ಲಿ ತೋರಿಸ್ತಾ ಇಲ್ಲ, ಮ್ಯಾಪ್ ಅಲ್ಲಿ ರಾಜಕಾಲುವೆಗಳಿಲ್ಲ. ಅಂತ ಕೆರೆಗಳಲ್ಲಿ ಏನಾದ್ರು ಊರೆಲ್ಲ ನೀರು ಓಡಾಡ್ಕೊಂಡು ಹೋಗುತ್ತೆ ನೋಡಿ. ಅಂತ ಊರಲ್ಲೆಲ್ಲ ಓಡಾಡ್ಕೊಂಡು ಹೋದಾಗ ಲೋಕಲ್ ಯೂಟ್ಯೂಬ್ ಚಾನಲರ್ಸು ಅವರು ಇವರು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ. ಏನಂತ, ಇನ್ನು ಆನಂದ್ ಮಲ್ಲಿವಾರ್ ಅಂತೆ, ಅವಿವೇಕೆ ಅಂತೆ, ಏನೇನ್ ಬೇಕೋ ಎಲ್ಲ ವರ್ಡ್ ಯೂಸ್ ಮಾಡಿದ್ದಾರೆ. ಇವ್ನು ಕೆರೆ ಹಾಳು ಮಾಡ್ಬಿಟ್ಟ, ನಾಶ ಮಾಡ್ಬಿಟ್ಟ, ಇವ್ನು ಅವೈಜ್ಞಾನಿಕವಾಗಿ ಮಾಡಿದ ಅಂತೆಲ್ಲ ಬೈದಿದ್ದಾರೆ. ಅದೇ ನೀವು ಈಗ ನಾನು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಅದನ್ನೇ ನಾನು ಇದನ್ನ ಮಾಡ್ಕೊಂಡು ಮತ್ತೆ ರೆಡಿ ಮಾಡ್ಬಿಟ್ಟಿದ್ದೀನಿ. ಈಗ ರೆಡಿ ಮಾಡಿದಾಗ ಅಲ್ಲಿ ಫ್ಲಡ್ ಇಲ್ಲ, ಸಮಸ್ಯೆ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು ಡ್ಯಾಡೀಸ್ ಗಾರ್ಡನ್ ಅಂತ ಕೇಳ್ಬೋದು ನೀವು, ರೈನ್ಬೋ ಲೇಔಟ್ ಅಂತ ಕೇಳ್ಬೋದು. ಇವೆರಡು ಹೈಲೈಟ್ ಲಾಸ್ಟ್ 20 ವರ್ಷದಿಂದ. 4 ತಾಸು 5 ತಾಸು ಮಳೆ ಬಿದ್ರೆ ಡ್ಯಾಡೀಸ್ ಗಾರ್ಡನ್ ಮತ್ತೆ ರೈನ್ಬೋ ಲೇಔಟ್ ಎರಡು ಫುಲ್ ಫ್ಲಡ್ ಆಗ್ತಕ್ಕಂಥ ಲೇಔಟ್ಗಳು. ಆಯ್ತಾ, ನನಗೆ ಎಲ್ಲೋ ಒಂದ್ ಕಡೆ ಅನ್ಸಿತ್ತು ಈ ಡ್ಯಾಡೀಸ್ ಗಾರ್ಡನ್ ಹೆಂಗಾರ ಮಾಡಿ ಟ್ಯಾಕಲ್ ಮಾಡೋಣ ಅಂತ. ಲಾಸ್ಟ್ ಇಯರ್ ಫ್ಲಡ್ ಆದಾಗ ನನ್ನ ಬಗ್ಗೆ ಟಿವಿಗಳು ಎಲ್ಲ ವರದಿ ಮಾಡಿದ್ವು, ಈ ತರ ಅವೈಜ್ಞಾನಿಕವಾಗಿ ಕೆರೆ ಮಾಡ್ದ, ಅದರಿಂದ ಲೇಔಟ್ ಫ್ಲಡ್ ಆಯ್ತು ಹಂಗಿಂಗ್ ಅಂತ. ನಾವು ಅದನ್ನ ನೆಗೆಟಿವ್ ಆಗಿ ತಗೊಳ್ಳಿಲ್ಲ. ಅದೇ ಮಳೆನಲ್ಲಿ
ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆ ವರ್ಕ್ ಮಾಡಿ ಈ ವರ್ಷ ನೋಡಿ ಇಷ್ಟು ಮಳೆ ಬಿದ್ದು ಫ್ಲಡ್ ಆಯ್ತಲ್ಲ, ಒಂದು ಡ್ರಾಪ್ ಮನೆ ನೀರು ಯಾರಿಗೂ ಹೋಗಿಲ್ಲ. ಅರ್ಥ ಇದೆ ಸರ್, ಮಿಟಿಗೇಟ್ ಮಾಡ್ಬಿಟ್ಟಿವಿ. ಅಂದ್ರೆ ಟೈಮ್ ತಗೊಳುತ್ತೆ. ಒಂದು ಸಬ್ಜೆಕ್ಟ್ ತಗೊಂಡು ಅದು ಎಲ್ಲಿ ಏನಾಗ್ತದೆ ಅಂತ ಆ ತರ ಸರ್ಕಾರಗಳು ಕೆಲಸ ಮಾಡಬೇಕಾಗಿದೆ. ಅಂದ್ರೆ ಲೋಕಲೈಸ್ಡ್ ವೇನಲ್ಲಿ ಅವ್ರು ಇಳಿದು ಡೆಪ್ತ್ಗೆ ಅಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಫುಲ್ ತಿಳ್ಕೊಂಡು ಆ ಡೆಪ್ತ್ ಇಳಿದು ಸರ್ಕಲ್ ಮಾಡಿದ್ರೆ ಆಗ್ಬಿಡುತ್ತೆ. ಇವನ್ ನಾನು ರೈನ್ಬೋ ಲೇಔಟ್ಗೂ ಹೋಗಿದ್ದೀನಿ, ಅಲ್ಲಿ ವಿಸಿಟ್ ಮಾಡಿದ್ದೀನಿ. ಅಲ್ಲಿನೂ ಫ್ಲಡ್ಡಿಂಗ್ ಸಮಸ್ಯೆ ಅದೇ ಈ ಬೆಳ್ಳಂದೂರು ವರ್ತೂರು ರೋಡಲ್ಲೇ ಇದೆ, ಅದು ಸರ್ಜಾಪುರ ರೋಡಲ್ಲೇ. ಸೊ ಅಲ್ಲಿನೂ ವರ್ಕ್ ಮಾಡ್ತೀನಿ. ಹಂಗೆ ಆಮೇಲೆ ನೀವು ಫ್ಲಡ್ ಆದಾಗ ಹಿಂದೆ ಮುಂದೆ ನೋಡ್ಲಾರ್ದೆ ಫೋನ್ ಹಚ್ತಾರೆ, ನೀನ್ ಏನ್ ಮಾಡ್ಬಿಟ್ಟಿದ್ಯಾ, ಹಿಂಗ್ ಮಾಡ್ಬಿಟ್ಟಿದ್ಯಾ ಅವಾಜ್ ಹಾಕೋರು. ಕೆಲವೊಂದಷ್ಟು ರಿಕ್ವೆಸ್ಟ್ ಮಾಡ್ತಾರೆ, ಕೆಲವೊಂದಿಷ್ಟು ಮಂದಿ ಹೇಳ್ತಾರೆ ನೀವು ಮಾಡಿಲ್ರಿ, ಮುಂದೆ 20 ವರ್ಷದಿಂದ ಆಗ್ತದೆ ಬಿಡಿ ಅಂತಾನು ಹೇಳ್ತಾರೆ. ಬಟ್ ಅದು ಯಾವ್ದು ಸಮಸ್ಯೆ ಏನು ಬಂದಿಲ್ಲ ಅಂತಂದ್ರೆ ಈ ವರ್ಷ ನೋಡಿ ಒಂದು ಫೋನ್ ಇಲ್ಲ, ಯಾರು ಫೋನ್ ಮಾಡಲ್ಲ. ಹೌದು, ಒಂದು ಅಟ್ಲೀಸ್ಟ್ ಆನಂದ್ ಅವರೇ ನೀವು ಮಾಡಿದ್ರಿ, ಎಫರ್ಟ್ ಹಾಕಿದ್ರಿ, 20 ವರ್ಷದಿಂದ ಸಮಸ್ಯೆ ಆಗ್ತದೆ. ನಾವು ಸಣ್ಣ ನೀವು ಮಳೆ ಬಂದ್ರೆ ನಿದ್ದೆ ಮಾಡ್ತಾ ಇರಲಿಲ್ಲ, ಅವ್ರ ಟ್ಯಾಂಕ್ ಎಲ್ಲ ನೀರ್ದಲ್ಲಿ ಮೋರಿ ನೀರು ಹೋಗೋದು, ಅವ್ರ ಮನೆಗಳೆಲ್ಲ ನೀರ್ ಬಂದ್ಬಿಡೋದು. ಒಂದೇ ಒಂದು ಫೋನ್ ಮಾಡಿ ಒಂದು ಮೆಸೇಜ್ ಹಾಕಿ ಈ ವರ್ಷ ಬಂದಿಲ್ಲ ರೀ ಅಂತ ಹೇಳೋರು ಇಲ್ಲ ಗೊತ್ತಾ. ಬಟ್ ಹಂಗೆ ನಾವೇನಂತಂದ್ರೆ ಯಾವ ತರ ಅಂದ್ರೆ ನಿಮ್ಮ ಅಪ್ರಿಸಿಯೇಷನ್ ಬೇಡ, ನಿಮ್ದು ಕ್ರಿಟಿಕ್ಕು ಬೇಡ, ನಮ್ಮ ಪಾಡಿ ನಾವು ಕೆಲಸ ಮಾಡ್ತೀವಿ. ನೀವು ಕ್ರಿಟಿಕ್ ಮಾಡಿದಾಗ ನಾವು ಸೋಲಲ್ಲ, ನೀವು ಅಪ್ರಿಷಿಯೇಟ್ ಮಾಡಿದಾಗ ನಾವು ಏರಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ನಡೀತಾ ಇದೆ. ಸೂಪರ್ ಸರ್, ಎಂತ ಥ್ಯಾಂಕ್ಲೆಸ್ ಜಾಬ್ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಥ್ಯಾಂಕ್ಫುಲ್ ಆಗಿರ್ತೀವಿ. ಸೊ ಥ್ಯಾಂಕ್ ಯು ಸರ್, ಇಷ್ಟೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು.